ಬುಕ್ನ. ಈಗ ನಮ್ಮ ಕಲಾ ಮಾಧ್ಯಮದವ್ರು ಬಂದಿದ್ದಾರೆ. ಅವ್ರು ಬಂದಿದಾರ? ಹೌದು ಮತ್ತೆ. ಓ ಹಂಗಾರ ಮಾತಾಡ್ಲೇಬೇಕು. ಅದ್ ಎಷ್ಟ್ ಜನ ಎಷ್ಟು ಚೆನ್ನಾಗಿದ್ದಾನೆ ಡಿಂಕು ಇವನು ಕೇಳಕಣ ಅಂತ ಅನ್ಕೋತಾ ಇದ್ರು. ಏನೋ ಎಲ್ಲ ಹಾಳು ಮಾಡ್ತಾ ಇದ್ಯಾ ನಿಂಗೆ. ನನ್ನ ಸುತ್ತ ಇರುವಂತ ಪ್ರತಿಯೊಂದು ವಸ್ತುಗೂ ಜೀವ ಇದೆ. ಕಣ್ಣು ದೊಡ್ಡದಾಗಿದೆ ಸರ್, ಆದ್ರೆ ಯಾಕೆ ಗೊತ್ತಾ, ಹೆಣ್ಮಕ್ಳು ಇರ್ತಾರಲ್ಲ ಹಿಂದಿಂದ ನಿಂತ್ಕೋತಾರೆ ಪ್ರೋಗ್ರಾಮ್ ಅಲ್ಲಿ, ನಾವು ಝೂಮ್ ಹಾಕೊಂಡು ನೋಡ್ಬಾರ್ದಾ? ಝೂಮ್ ಲೆನ್ಸ್ ಸರ್. ಹಿಂದಿಲಿ ಪರ್ಫಾರ್ಮ್ ಮಾಡಿದ್ದೀನಿ. ಹಿಂದಿ ಒಂದಕ್ಷರ ಬರ್ತಾ ಇರಲಿಲ್ಲ, ಆದ್ರೂ ಅಲ್ಲಿ ಹೋಗಿ ನನ್ನ ಗೊಂಬೆಗಳೇ ನನ್ ಕಾನ್ಫಿಡೆನ್ಸ್ ಕೊಟ್ಟಿದ್ದು. ಅಯ್ಯ ನಾವಿಲ್ಲ ಅಂದ್ರೆ ಇವಳಲ್ಲಿ ಇರ್ತಾಳೆ, ಯಾರು ಕೇಳ್ತಾರೆ ಇವಳನ್ನ. ಹಳೆ ಬಟ್ಟೆ ಇತ್ತು, ಸಿಕ್ಕಾಬಡ ಭಯಾನಕವಾಗಿ ತಗೊಂಡ್ಬಂದು ಇದೇ ತರ ಸೋಫಾ ಮೇಲೆ ಇಟ್ವಿ. ನಮ್ಮಮ್ಮ ಇರ್ಲಿಲ್ಲ, ಎಲ್ಲೋ ಹೋದವರು ಬಂದ್ರು, ಕಿಟಾರ್ ಅಂತ ಕಿರ್ಚ್ಕೊಂಡು ಓಡೋಟೋದು. ಹೆಣ್ಮಕ್ಳು ಮುಂದೆ ಹಿಂಗೆಲ್ಲ ಹೇಳ್ತಾಳಲ್ಲ ಸರ್, ನನ್ನ ಮಾನ ಮರ್ಯಾದೆ ಪ್ರಶ್ನೆ. ನಿಲ್ಸಿ ಸರ್, ಆಫ್ ಮಾಡಿ. ಒಂದ್ 5,000 ಕೊಟ್ಬಿಟ್ಟು ಬರ್ತೀನಿ. ಬಿಲ್ ಕಟ್ಟಕ ಇನ್ನೇನು 5,000ದಲ್ಲಿ ತಾಜ್ ಮಹಲ್ ಕಟ್ಟಕ್ಕಾಗತ್ತ? ಮನೆಗೆ ಹೆಸರು ಡಿಂಕು ಮನೆ ಅಂತ ಇಟ್ಟಿದ್ದಾಳೆ, ಬಟ್ ಮನೆ ಇವಳ ಹೆಸರಲ್ಲಿ ಇದೆ. ಆಮೇಲೆ ಇನ್ನ ಎಷ್ಟೋ ಜನ ಹಳ್ಳಿಗಳ ಕಡೆ ಹೋದ್ರೆ ನೀವು ಆ ಡಿಂಕುನ ಸೂಟ್ ಕೇಸಲ್ಲಿ ಹಾಕ್ತಾ ಇದ್ರಲ್ಲ, ಉಸಿರು ಕಟ್ಟಲ್ವಾ ಅವ್ನ್ಗೆ ಅಂತ ಕೇಳ್ತಾರೆ. ನಾನು ಕಿದ್ವಾಯ್ನಲ್ಲಿ ಒಂದ್ಸತಿ ಪರ್ಫಾರ್ಮ್ ಮಾಡ್ತಾ ಇದ್ದೆ, ಮ್ಯಾಜಿಕ್ ಮಾಡ್ತಾ ಇದ್ದೆ. ಒಂದು ಹುಡುಗ ಕೇಳ್ದ, ನೀವು ಮ್ಯಾಜಿಕ್ ಮಾಡ್ತೀರಲ್ಲ, ನಮ್ದು ನೋವೆಲ್ಲ ಮ್ಯಾಜಿಕ್ ಮಾಡೋದಕ್ಕಾಗತ್ತಾ, ಮಾಯ ಮಾಡಕ್ಕಾಗತ್ತಾ ಅಂತ. ಆ ಸೆಕೆಂಡ್ ಅಲ್ಲಿ ನಾನು ಏನೂ ಮಾಡಕ್ಕಾಗಿಲ್ಲ, ಸ್ತಬ್ಧಬಿಟ್ಟೆ. ನಾನು ನನ್ನ ದುಡ್ಡನ್ನ ದೇವರಾಣೆ ಕಡೆ ಖರ್ಚು ಮಾಡಲ್ಲ, ಏನೇ ಮಾಡಿದ್ರು ನಮ್ಮ ಹಸ್ಬೆಂಡ್ ದುಡ್ಡನ್ನೇ ಖರ್ಚು ಮಾಡ್ತೀನಿ. ಕಾಲಲ್ಲಿ ಆಣಿ ಆಗಿದ್ಯಪ್ಪ, ಡಾಕ್ಟರ್ ಹತ್ರ ಹೋಗ್ಬೇಕಾಗಿತ್ತು, ಹೋಗಿದ್ದೆ. ಏನಂದ್ರು, ಆಣಿಗೆ ಕ್ಯಾಲೆಂಡರ್ನೇ ತಕೊಳ್ಳಿ ಅಂದ್ರು. ಕೆನ್ನೆ ಎಲ್ಲ ಗಿಂಡ್ ಮಾತಾಡಿಸ್ತಾರೆ ಹೆಣ್ಮಕ್ಳು. ನನ್ಗೆ ಸುಮ್ಮನೆ ನಮ್ಮ ವೈಫ್ ಹತ್ರ ಹೇಳ್ಬೇಡಿ. ಪಾಸ್ ಆದ್ಯಾ ಈ ಸತಿ? ನಾನು ವರ್ಷ ಪಾಸ್ ಆಗ್ತೀನಿ. ಹೌದಾ? ಯಾವ್ದ್ರಲ್ಲಿ? ಅದೇ ಬೈಕಲ್ಲಿ ಹುಡುಗಿರ್ ಕಾಲೇಜ್ ಮುಂದೆ. ಅಯ್ಯೋ ಏನ್ ಚೆನ್ನಾಗ್ ಮ್ಯಾಜಿಕ್ ಮಾಡ್ತಿದ್ಲು ಗೊತ್ತಾ ಸರ್ ಇವಳು. ಹೇಳು. ಅದೇ ಸರ್, ಇವ್ರ ಅಪ್ಪಂದು ಜೇಬಲ್ಲಿ ಇದ್ದಿದ್ ಕಾಸೆಲ್ಲ ಮಾಯ ಮಾಡ್ತಾ ಇದ್ಲು. ನನ್ ಕತೆ ತುಂಬಾ ಚೆನ್ನಾಗಿ ಹೇಳ್ತೀನಿ, ತುಂಬಾ ಹುಡುಗಿರ್ಗೆ ಹೇಳಿ ಬಿದ್ದಿದ್ದಾರೆ. ಸ್ನೇಹಿತರೆ, ನೀವೀಗ ನಮ್ಮ ಕ್ಯಾಮ್ರಾದಲ್ಲಿ ಲಾಂಗ್ ಶಾರ್ಟಲ್ಲಿ ನೋಡ್ತಾ ಇರೋದು ಬೇರೆ ಯಾರು ಅಲ್ಲ, ನಮ್ಮ ಇಂದುಶ್ರೀ ಮೇಡಮು. ಮೇಡಮ್ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ ಮೇಡಮ್. ನಾನು ನಿಮ್ಮ ಡೈಯಾರ್ಡ್ ಫ್ಯಾನು, ಉದಯ ಟಿ ವಿಲಿ ತುಂಬ ನೋಡಿದ್ದೀನಿ ನಿಮ್ಮ ಗೊಂಬೆ ಶೋ ಮೇಡಮ್. ಥ್ಯಾಂಕ್ ಯು. ಸ್ನೇಹಿತರೆ, ನೀವು ಇಂದುಶ್ರೀ ಅವರು ಯಾರಪ್ಪ ಅಂತೆಲ್ಲ ಕೇಳೋ ಚಾನ್ಸೇ ಇಲ್ಲ. ಯಾಕಂತಂದರೆ ಮಾತನಾಡುವ ಬೊಂಬೆನೇ ಮಾತಾಡಿಸ್ದವ್ರು ಅವರು, ಮನುಷ್ಯನೆಲ್ಲ ಸ್ನೇಹಿತರೆ ಬೊಂಬೆನೇ ಮಾತಾಡಿಸಿದವರು. ಅವ್ರ ಇಡೀ ಕಥೆ ಏನೋ ಎಲ್ಲನೂ ಕೇಳೋಣ. ಸ್ವಾಗತ ನಿಮಗೆ ಇಂದುಶ್ರೀ ಅವರ ಬದುಕಿಗೆ. ಮೇಡಮ್ ವೆರಿ ಗುಡ್ ಮಾರ್ನಿಂಗ್. ಸೊ ಬರ್ಬೋದಾ? ವೆಲ್ಕಮ್ ಎಲ್ರಿಗೂ. ಆದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಹರಿಯೋದು ಒಂದೇ ರಸ, ಅದ್ಯಾವುದು? ಸಾರಾಯಿ. ಮೇಡಮ್ ಕೆಳಗಡೆ ಹೋದ್ರಾ? ಓಕೆ. ಸ್ನೇಹಿತರೆ, ಇಂದುಶ್ರೀ ಅವರ ಮನೆಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಸರ್? ವೆಲ್ಕಮ್ ಹೋಮ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ ತಾವು? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ ಮೇಡಮ್. ಇಲ್ಲ ಸರ್. ನಮಸ್ತೆ ಮೇಡಮ್, ಕಲಾ ಮಾಧ್ಯಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಮ್ಮ ಮನೆಗೆ ಸ್ವಾಗತ. ಕಳೆದ ಸುಮಾರು 15 ವರ್ಷಗಳಿಂದ ನಮ್ಮ ಕಾಲೇಜ್ ಡೇಸಲ್ಲಿದ್ದಾಗ ಎಸ್ಪೆಷಲಿ ಉದಯ ಟಿ ವಿಲಿ ತುಂಬ ತಮ್ಮ ಕಾರ್ಯಕ್ರಮಗಳು ನೋಡ್ತಾ ಇದ್ವಿ. ಸೇಮ್ ವಾಯ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿಶೇಷ ಏನಿಲ್ಲ, ನಮ್ದು ತಂದೆ ಮನೆ ಇಲ್ಲೇ ಇದೆ. ಕಾಫಿ ಬೋರ್ಡ್ ಆ ಕಡೆ ತಂದೆ ಮನೆ, ಕಾಫಿ ಬೋರ್ಡ್ ಈ ಕಡೆ ಹಸ್ಬೆಂಡ್ ಮನೆ. ಓಕೆ. ಸೊ ರವೀಂದ್ರ ಸರ್ ತಮ್ಮ ತಂದೆ? ನಮ್ಮ ತಂದೆ ರವೀಂದ್ರ ಅವರು. ಓಕೆ. ತಮ್ಮ ಯಜಮಾನರು? ಅಶ್ವಥ್. ಓಕೆ. ವಾಟ್ ಈಸ್ ಡೂಯಿಂಗ್? ಅವರು ವಾಲ್ಮಾರ್ಟಿಗೆ ವರ್ಕ್ ಮಾಡ್ತಾರೆ. ಮಲ್ಟಿನ್ಯಾಷನಲ್. ನೈಸ್. ತಾವು ಕಲಾವಿದೆ? ಹೌದು ಸರ್. ವೆರಿ ನೈಸ್. ಸೊ ತಮ್ಮ ಯಜಮಾನರಿಗೆ ತಮ್ಮ ಕಲೆಯ ಬಗ್ಗೆ ಭಾಳ ಗೌರವ ಇದೆ, ಪ್ರೀತಿ? ಖಂಡಿತ. ಎಸ್. ಬನ್ನಿ ಮೇಡಮ್ ಅವರು ಡೀಟೇಲ್ ಆಗಿ ಮಾತಾಡ್ಸೋಣ. ಏನ್ ಅನ್ಕೊಂಡಿದ್ದೀರ ನಮ್ಮ ಅಂದ್ರೆ ನಮ್ಮ ಲೆವೆಲ್ ಅಂದ್ರೆ ಲೈಟು, ಕ್ಯಾಮ್ರಾ, ಆ್ಯಕ್ಷನ್ ಎಲ್ಲ ಇದೆಯಾ ಸರ್? ರೋಲಿಂಗ್. ರೋಲ್ ಏನು ಮಾಡಬೇಡ, ಈಗ ಮಾತಾಡು. ಏನ್ ಮಾತಾಡು ಅಂದ್ರೆ ನೀನೇನು ಕಾಸು ಕೊಟ್ಟಿದ್ಯಾ, ದುಡ್ಡು ಕೊಟ್ಟಿದ್ಯಾ? ಏನು ಮಾತಾಡು ಅಂದ ತಕ್ಷಣ ಮಾತಾಡೋಕ್ಕಾಗತ್ತಾ? ಅಲ್ಲ ಕಣೋ, ಅದೆಲ್ಲ ಆಮೇಲೆ. ಈಗ ನಮ್ಮ ಕಲಾ ಮಾಧ್ಯಮದವ್ರು ಬಂದಿದ್ದಾರೆ. ಅವ್ರು ಬಂದಿದ್ದಾರ? ಹೌದು ಮತ್ತೆ. ಓ ಹಂಗಾರೆ ಮಾತಾಡಲೇಬೇಕು. ನಮ್ಮ ಕಲಾ ಮಾಧ್ಯಮದವರು ಕಲೆಗಳಲ್ಲಿ ಪರಮ ಕಲೆ ಯಾವುದು ಗೊತ್ತಾ ನಿಂಗೆ? ಯಾವ ಕಲೆನಪ್ಪ? ಗ್ರೀಸ್ನಿಂದ ಆದ ಕಲೆ. ಎಷ್ಟು ಜಿದ್ರು ಹೋಗಲ್ಲ ಗುರು, ಅದೇ ದೊಡ್ಡ ಕಲೆ. ಅದನ್ನ ಮಾಡಿದವನೇ ದೊಡ್ಡ ಕಲೆಗಾರ. ಆಯ್ತಪ್ಪ. ಡಿಂಕು. ನಿನ್ನ ಹೆಸರು ಡಿಂಕು ಅಂತ ಯಾಕಿದೆ? ಅದರಲ್ಲಿ ಫಿಲಾಸಫಿ ಇದೆ, ಜೋಕ್ ಇಲ್ಲ. ಹೌದಾ? ಏನು ಫಿಲಾಸಫಿ? ಈಗ ನನ್ನ ಹೆಸರು ಮೊಹಮ್ಮದ್ ಅಂತ ಇಟ್ಕೊಂಡಿದ್ದೆ ಅಂತ ಇಟ್ಕೊ, ನನ್ನ ಮುಸ್ಲಿಂ ಅಂತ ಅನ್ಕೋತಾರೆ. ಹೌದು. ನನ್ನ ಮಹಾವೀರ್ ಅಂತ ಇಟ್ಕೊಂಡಿದ್ರೆ ಜೈನ್ ಅನ್ಕೋತಾರೆ. ಓಕೆ. ಮಹಾದೇವ್ ಅಂತ ಇಟ್ಕೊಂಡಿದ್ರೆ ಹಿಂದೂ ಅನ್ಕೋತಾರೆ. ಓಕೆ. ಮೈಕಲ್ ಅಂತ ಇಟ್ಕೊಂಡಿದ್ರೆ ನನ್ನ ಕ್ರಿಶ್ಚಿಯನ್ ಅನ್ಕೋತಾರೆ. ಹೌದು. ಆದ್ರೆ ಡಿಂಕು ಅಂತ ಇಟ್ಕೊಂಡಿದ್ದೀನಿ, ಯಾವ ಜಾತಿ? ಹೌದಲ್ಲ, ನೀನ್ ಯಾವ ಜಾತಿ?
ಯಾವುದೇ ಜಾತಿ ಕುಲ ಗೋತ್ರ ಮತ ಪಂಥಕ್ಕೆ ಸೇರದ ಹಾಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಾರಲ್ಲ, ಆಗು ನೀ ವಿಶ್ವ ಮಾನವನಾಗು ಅಂತ. ಆ ರೀತಿಯಲ್ಲಿ ನಾನು ವಿಶ್ವ ಮಾನವನಾಗೋದಕ್ಕೆ ಡಿಂಕು ಅಂತ ಹೆಸರಿಟ್ಕೊಂಡಿದ್ದೀನಿ. ವೆರಿ ಗುಡ್ ಕಣೋ. ಯಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಚಪ್ಪಾಳೆ. ಡಿಂಕುವಿನ ವಿಶೇಷ ಏನಂದ್ರೆ, ಡಿಂಕು ಹೇಗ್ ಬಂದ ಅಂತ ಹೇಳ್ತೀನಿ. ಇವನಿಗೆ ಮುಂಚೆ ನನ್ನ ಹತ್ರ ಇನ್ನೊಂದು ಪಪೆಟ್ ಇತ್ತು. ಸೀರಿಯಸ್ಲಿ ಈ ವಿಷಯ ನಂಗೆ ಇಲ್ಲಿವರೆಗೂ ಹೇಳಿರಲಿಲ್ಲ. ನನಗಿಂತ ಮುಂಚೆ ಇನ್ನೊಬ್ರಿದ್ರ. ಇಟ್ಸ್ ಓಕೆ, ಕತೆ ಹೇಳ್ತಾ ಇದ್ದೀನಿ ಕೇಳು. ಈ ಥರ ನೀನು ಅನ್ಯಾಯ ಮಾಡ್ತೀಯ ನನಗೆ ಅಂತ ಯಾವತ್ತೂ ತಿಳ್ಕೊಂಡಿರಲಿಲ್ಲ. ಒಂದು ನಿಮಿಷ ಹೇಳ್ತಾ ಇದ್ದೀನಿ ಕೇಳು. ಹೇಳು, ಹಾಳಾಗೋಗ್ಲಿ. ಇವನಿಗಿಂತ ಮುಂಚೆ ನನ್ನ ಹತ್ರ ಒಂದು ಜಾನಿ ಅಂತ ಒಂದು ಕೋತಿ ಇತ್ತು, ಫೆದರ್ ಪಪೆಟ್. ನಾನು ಯಾವುದೋ ಒಂದು ಮ್ಯಾಜಿಕ್ ಕನ್ವೆನ್ಷನ್ಗೆ ಹೋದಾಗ ಈ ಒಂದು ಪಪೆಟ್ ತಗೊಳ್ಳೋಣ ಅಂತ ಅನ್ನಿಸ್ತು. ನನಗೆ ಗೊತ್ತಿಲ್ಲ ವೆಂಟ್ರಿಲೋಕ್ವಿಸಮ್ ಅಂದರೆ ಏನು ಅಂದರೆ. ನಮ್ಮ ತಂದೆ ಹೇಳಿದರು, ಇಲ್ಲ ಇದು ಬಾಯಿ ಮುಚ್ಕೊಂಡು ಮಾತಾಡ್ತಾರೆ, ಅವನೇ ಮಾತಾಡ್ತಾ ಇರೋದು. ನಾನು ನಂಬಿರಲಿಲ್ಲ ಫಸ್ಟು. ಈಗ ಹೇಗೆ ಜನರೆಲ್ಲ ನಂಬೋದೇ ಇಲ್ಲ, ಕ್ಯಾಸೆಟ್ ಹಾಕಿರ್ತೀರಾ ಹೋಗಿ ಮೇಡಮ್, ಏನೋ ಹಾಕಿರ್ತೀರಾ ಮೇಡಮ್, ಚಿಪ್ ಹಾಕಿರ್ತೀರಾ, ಏನೋ ಇರುತ್ತೆ ಬಿಡಿ ಮೇಡಮ್, ಕಂಪ್ಯೂಟರಿಂದ ಇನ್ಸರ್ಟ್ ಮಾಡಿರ್ತೀರಾ, ಯಾವುದೋ ಡಿವೈಸ್ ಕನೆಕ್ಟ್ ಮಾಡಿರ್ತೀರಾ, ಬ್ಲೂಟೂತ್ ಇರುತ್ತೆ ಅಂತೆಲ್ಲ ಅನ್ಕೊಳ್ತಾರಲ್ಲ. ಅದೇ ರೀತಿ ನಾನು ಅವನೆಲ್ಲ ಮಾತಾಡಲ್ಲ ಅಂತ ಅನ್ಕೊಂಡಿದ್ದೆ. ಅವಾಗ್ಲಿಂದ ದದ್ದು ನಾನೇನು. ಹಾಂ, ಸೊ ಅದು ನೋಡ್ಬಿಟ್ಟು ನಂಗೆ ಇಂಪ್ರೆಸ್ ಆಯಿತು. ಇದು ನಾನು ಕಲಿಬೇಕು, ನಾನು ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಕಲಿಯೋದು ಎಲ್ಲಿಂದ? ಆಗೇನು ಗೂಗಲ್ ಇತ್ತಾ, ನಿಮಗೆ ಯೂಟ್ಯೂಬ್ ಇತ್ತಾ? ಏನೂ ಇರಲಿಲ್ಲ, ಸೋರ್ಸೇ ಇರಲಿಲ್ಲ ಕಲಿಯೋದಕ್ಕೆ, ಯಾವುದೂ ಇರಲಿಲ್ಲ. ಸೊ ನಾನು ಕಲ್ತಿದ್ದು ಒಂದು 25 ವರ್ಷಗಳ ಹಿಂದೆ. ಹಂಗೆ ಹೇಳ್ಕೊಂಡೋಗು. ನಿನ್ನ ಏಜ್ ಎಷ್ಟು ಅಂತ ಗೊತ್ತಾ? ಸುಮ್ಮನೆ ಏಜ್ ಕೇಳ್ಬೇಡ ನೀನು. ಅಲ್ಲ, ಹೇಳು, ಪರವಾಗಿಲ್ಲ. ಹಾಂ, ಸೊ ನಾನು ಇದನ್ನು ನೋಡಿಬಿಟ್ಟು ತುಂಬ ಇಂಪ್ರೆಸ್ ಆಯಿತು. ಮ್ಯಾಜಿಕ್ ಮಾಡ್ತಾ ಇದ್ದೆ. ಫಸ್ಟ್ ಕಲ್ತಿದ್ದು ಮ್ಯಾಜಿಕ್ ನಾನು 2ನೇ ಕ್ಲಾಸಲ್ಲಿದ್ದಾಗ ಮ್ಯಾಜಿಕ್ ಕಲ್ತಿದ್ದು ಅಂದರೆ ಹೀಗೆ ನಮ್ಮ ಮನೆಗೆ ಯಾರು ಬಂದರು, ಫ್ಯಾಮಿಲಿ ಫ್ರೆಂಡು ಕೇಶವ್ ಜಾದೂಗರ್ ಅಂತ. ಅವರು ಏನೋ ಪರ್ಪಸ್ಗೆ ಬಂದರು, ಒಂದೆರಡು ಮ್ಯಾಜಿಕ್ ಟ್ರಿಕ್ ತೋರಿಸಿದ್ರು, ಕಾಯಿನ್ ಟ್ರಿಕ್ಕು. ನಾನು ಕಾಯಿನ್ ಟ್ರಿಕ್ ಹೀಗೆ ಮಾಡಿರ್ಬೋದಾ ಹಾಗೆ ಮಾಡಿರ್ಬೋದಾ ಅಂತ 2ನೇ ಕ್ಲಾಸಿನ ಹುಡುಗಿ ಎಷ್ಟು ಯೋಚನೆ ಮಾಡ್ಬೋದು. ಇಲ್ಲಾಂದ್ರೆ ಅವಾಗ್ಲಿಂದ ಬುದ್ಧಿ ಇಲ್ಲ ಅಂತ ಹೇಳಿದಿಲ್ಲ. ಇಂಟ್ರಪ್ಟ್ ಮಾಡಬೇಡ, ಓಕೆ. ಹಾಂ, ಸೊ ನೋಡಿ ಹೀಗೆ ಮಾಡಿರ್ಬೋದು ಅಂತ ಅವ್ರಿಗೆ ಹೋಗಿ ಮಾಡಿ ತೋರಿಸ್ದೆ. ಸರ್ ನೀವು ಹೀಗೇನ ಮಾಡಿರೋದು ಅಂತ. ಅವರು ತುಂಬ ಇಂಪ್ರೆಸ್ ಆಗೋದ್ರು. ಅಲ್ಲೇ ಚೆನ್ನಾಗಿ ಮಾಡ್ತಾಳೆ ಹುಡುಗಿ, ಪರವಾಗಿಲ್ಲ, ಗ್ರಾಸ್ಪಿಂಗ್ ಪವರ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ನನಗೆ 1-2-3 ಮ್ಯಾಜಿಕ್ ಹೇಳ್ಕೊಟ್ರು. ಮತ್ತು ಈ ಉದಯ್ ಜಾದೂಗರ್ದು ಮ್ಯಾಜಿಕ್ ಕಿಟ್ಸ್ ಬರ್ತಾ ಇತ್ತು ಅವಾಗೆಲ್ಲ, ಗಿಫ್ಟ್ ಕೊಡೋದಕ್ಕೆ ಬರ್ಡೇ ಪಾರ್ಟೀಸ್ನಲ್ಲಿ ಮಾಡೋದಕ್ಕೆಲ್ಲ. ಸೊ ಆ ಮ್ಯಾಜಿಕ್ ಕಪ್ಪು, ಆಮೇಲೆ ಸಣ್ಣ ರೋಪು, ಈ ಥರದ್ದೆಲ್ಲ ಮ್ಯಾಜಿಕ್ ಟ್ರಿಕ್ಸು ಮಾಡೋದಕ್ಕೆ ಅಂತ ಒಂದು ಗಿಫ್ಟ್ ಕೊಟ್ಟಿದ್ರು. ನಾನು ಸಣ್ಣ ಸಣ್ಣ ಬರ್ಡೇ ಪಾರ್ಟಿಗೆಲ್ಲ ಹೋಗಿ ಮಾಡ್ತಾ ಇದ್ದೆ. ಹಾಗೆ ಮಾಡ್ತಾ ಮಾಡ್ತಾ ನಾನು ಮ್ಯಾಜಿಕ್ ಕನ್ವೆನ್ಷನ್ಗೂ ಹೋದೆ. ಮ್ಯಾಜಿಕ್ ಕನ್ವೆನ್ಷನಲ್ಲಿ ಈ ಕೋತಿನ ಪರ್ಚೇಸ್ ಮಾಡಿದೆ. ಕಲಿಯೋದಕ್ಕೆ ಮಾರ್ಗ ಇಲ್ಲ, ಯಾರೂ ಗೊತ್ತಿಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ. ಹಾಂ, ಜಾನಿ. ಸೊ ಹೆಂಗೆ ಕಲಿಯೋದು, ಏನು ಮಾಡೋದು? ಒಬ್ರ ಹತ್ರ ಹೋಗಿ ಕೇಳಿದೆ, ಸರ್ ನಂಗೆ ಹೇಳ್ಕೊಡ್ತೀರಾ? ಇಲ್ಲ, ಕಲಿಯೋಕ್ಕಾಗಲ್ಲ, ಹೆಣ್ಮಕ್ಳು ಕಲಿಯೋಕ್ಕಾಗಲ್ಲ. ಯಾಕೆ ಕಲಿಯೋಕ್ಕಾಗಲ್ಲ? ನಿಮ್ಗೆ ವಾಯ್ಸ್ ಚೇಂಜ್ ಮಾಡೋದಕ್ಕಾಗಲ್ಲ, ಇದು ಸಸ್ಟೈನ್ ಮಾಡಬೇಕು, ತುಂಬ ಹೊತ್ತು ಮಾಡಬೇಕು. ಇನ್ಫ್ಯಾಕ್ಟ್ ನನಗೆ ವೆಂಟ್ರಿಲೋಕ್ವಿಸಮ್ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ. ಹೇಳ್ತೀನಿ. ಅವರು ವೆಂಟ್ರಿಲೋಕ್ವಿಸಮ್ ಅಂದರೆ ವೆಂಟ್ರೆ ಲಾಕ್ ಮಾಡಿ ಮಾತನಾಡೋದು, ವೆಂಟ್ರಿಲೋಕ್ವಿಸಮ್ ಅಂತ ಏನೋ ಆ ಥರದ್ದೇನೋ ಹೇಳಿದರು. ನಾನು ಏನೋ ಲಾಕ್ ಮಾಡ್ಕೊಂಡು ಮಾತಾಡಬೇಕಾ, ಏನಿದ್ರ ಕಲೆ ವಿಶೇಷತೆ ಏನು ಅಂತ ನನಗೂ ತಲೆಗೆಟ್ಟೋಗಿತ್ತು. ಬಂದು ಡಿಕ್ಷನರಿ ಓಪನ್ ಮಾಡಿ ನೋಡಿದೆ. ಸೊ ವೆಂಟ್ರಿಲೋಕ್ವಿಸಮ್ ಅಂದರೆ ಏನು ಅಂದರೆ, ನಿಮ್ಮ ಅಕ್ಕಪಕ್ಕ ಎಲ್ಲಿಂದ ಬೇಕಾದರೂ ವಾಯ್ಸ್ ಬರಬಹುದು, ಯಾವ ವಸ್ತುವಿನಿಂದ ಬೇಕಾದರೂ ಬರಬಹುದು, ಅಥವಾ ಯಾವುದೋ ಬೊಂಬೆಯಿಂದ ಬರಬಹುದು. ಈ ವಾಯ್ಸು ನಿಮ್ಮಿಂದ ಬರೋವಂಥದ್ದು, ನೀವು ಬಾಯಿ ಮುಚ್ಕೊಂಡು ಮಾತಾಡ್ತೀರಾ, ಬಟ್ ನಿಮ್ಗೆ ಅನ್ಸೋವಂಥದ್ದು ಬೇರೆ ಎಲ್ಲಿಂದನೂ ಬರ್ತಾ ಇದೆ ಈ ವಾಯ್ಸು ಅಂತ. ಬಟ್ ಮಾತಾಡೋದು ನಾವೇನೆ. ಅದೇ ಕ್ರಿಟಿಕಲ್ ಇನ್ಶೂರೆನ್ಸ್ ಅಂದ್ರೆ ಲವ್ ಕವರೇಜ್ ಕೊಡ್ತಾರಾ? ಲವ್ ಕವರೇಜಾ? ಅದ್ಯಾಕೋ ಬಾಯಿ ಮುಚ್ಕೊಂಡು ಮಾತಾಡೋ ಅಂತ ಕಲೆ ಇದು. ಅಯ್ಯೋ, ಎಲ್ಲ ಹಾಳು ಮಾಡ್ತಾ ಇದೆಯಾ ನೀನು ಇವತ್ತು, ಡೆಸ್ಟ್ರಾಯ್ ಮಾಡ್ತಾ ಇದೆಯಾ. ಅದು ಎಷ್ಟು ಜನ ಹೆಣ್ಮಕ್ಳು ನೋಡ್ತಾ ಇದ್ದಾರೋ ಏನೋ, ಅದು ಎಷ್ಟು ಜನ ಎಷ್ಟು ಚೆನ್ನಾಗಿದ್ದಾನೆ ಡಿಂಕು, ಇವನು ಕೇಳಕಣ ಅಂತ ಅನ್ಕೋತಾ ಇದ್ರೋ ಏನೋ. ಎಲ್ಲ ಹಾಳು ಮಾಡ್ತಾ ಇದೆಯಾ ನಿಂಗೆ. ಡಿಸ್ಟರ್ಬ್ ಮಾಡಿ. ಓಕೆ, ಸೊ ಇದು ಮಾತಾಡುವಂಥದ್ದು ನಾನೇ. ವೆಂಟ್ರಿಲೋಕ್ವಿಸಮ್. ವೆಂಟ್ರೆ ಅಂದರೆ ನಾಭಿ, ಲಾಕ್ವೆಸ್ಟ್ ಅಂದರೆ ಮಾತನಾಡುವಂಥವನು, ನಾಭಿಯಿಂದ ಮಾತನಾಡುವಂಥವನು ವೆಂಟ್ರಿಲೋಕ್ವೆಸ್ಟ್ ಅಂತ ಕರೀತಾರೆ. ಇದು ಯಾಕೆ ನಾಭಿಯಿಂದ ಮಾತಾಡ್ತಾರೆ ಅಂತ ಬಂತು ಅಂದರೆ, ಗ್ರೀಸಲ್ಲಿ ಏನು ಮಾಡ್ತಾ ಇದ್ರಂತೆ, ಶುರುವಾಗಿದ್ದು ಹೀಗೆ. ಇದು ಬ್ಲ್ಯಾಕ್ ಮ್ಯಾಜಿಷಿಯನ್ಸ್ ಶುರು ಮಾಡಿದ್ದು, ಮಾಟ ಮಂತ್ರ ಮಾಡುವಂಥವ್ರು. ಅವ್ರು ಏನು ಮಾಡ್ತಾಯಿದ್ರು, ಸತ್ತೋಗಿರೋ ಡೆಡ್ ಬಾಡಿಯಿಂದ ವಾಯ್ಸ್ ಬರ್ತಾ ಇದೆ ಅನ್ನುವಂಥ ಒಂದು ಭ್ರಮೆನ ಸೃಷ್ಟಿ ಮಾಡ್ತಾಯಿದ್ರು. ದುಡ್ಡು ಮಾಡೋದಕ್ಕೋಸ್ಕರ ಅಥವಾ ಆಸ್ತಿ ಪಡೆಯೋದಕ್ಕೋಸ್ಕರ, ಯಾವುದೋ ಒಂದು ಹೆದರ್ಸೋದಕ್ಕಷ್ಟೇ. ಆಮೇಲೆ ದೊಡ್ಡ ದೊಡ್ಡ ಕೆನಾಲ್ ಥರ ಎಲ್ಲ ಮಾಡಿ ಅಲ್ಲೆಲ್ಲಿಂದನೂ ವಾಯ್ಸ್ ಬರ್ತಾ ಇದೆ ಅನ್ನೋ ಥರದ್ದೆಲ್ಲ ಮಾಡ್ತಾಯಿದ್ರು. ಹಾಗೆ ಶುರುವಾಗಿದ್ದು ವೆಂಟ್ರಿಲೋಕ್ವಿಸಮ್. ಎಲ್ಲಿಂದನೂ ಬರ್ತಾ ಇದೆ ವಾಯ್ಸು ಅನ್ನೋ ಥರ ಮಾಡುವಂಥದ್ದು.
ಆ ಥರ ಬಂದಂಥದ್ದು. ಸೊ ಈ ಕೆಲವರು ಪಾಪ ಜನರು ಗೊತ್ತಾಗ್ತಾ ಇರಲಿಲ್ಲ, ಅವರು ಪಾಪ ಮುಗ್ಧರು, ಅವರು ಮೋಸ ಹೋಗ್ತಾ ಇದ್ರು. ಸೊ ಈ ಥರ ಶುರು ಆದಂಥದ್ದು. ಹಾಗೆ ಕ್ರಮೇಣ ಬರ್ತಾ ಬರ್ತಾ ಇದನ್ನು ರಿಲಿಜಿಯನ್ ಸ್ಪ್ರೆಡ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡು ಬಂದರು. ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಮಾಡೋದಕ್ಕೆ ಬೊಂಬೆ ಮೂಲಕ ಕ್ರೈಸ್ಟ್ ಬಗ್ಗೆ ಹೇಳುವಂಥದ್ದು, ರಿಲಿಜಿಯನ್ ಬಗ್ಗೆ ಹೇಳುವಂಥದ್ದು ಮಾಡಿದ್ರು. ಹಾಗೆ ಬರ್ತಾ 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 ಇದು ಎಂಟರ್ಟೈನ್ಮೆಂಟ್ ಫಾರ್ಮ್ ತಗೋತು. ಸೊ ಆಮೇಲೆ ಫ್ರೆಡ್ ರಸೆಲ್ ಅಂತ, ಫಾದರ್ ಆಫ್ ವೆಂಟ್ರಿಲಾಕ್ವಿಸಮ್, ಅವರು ಇದನ್ನ ಶುರು ಮಾಡಿದ್ರು ಎಂಟರ್ಟೈನ್ಮೆಂಟ್ ಆಗಿ. ಈಗ ಅಮೆರಿಕಾದಲ್ಲಿ ಸುಮಾರು ಜನ ಇದನ್ನ ಮಾಡಿ. ನಾನು ಕಲ್ತದ್ದು ಎಡ್ಗನ್ ಬರ್ಜರ್ ಅಂತ. Don't fool with your set, folks. I really look this way. ಸೊ ನಂದು ಅವ್ರದ್ದು ಒಂದೇ ದಿನ ಬರ್ಡೇ. ಅಷ್ಟೇ ವಯಸ್ಸಾದಂಗೆ ಕಾಣಿಸ್ತಾ ಇದೆಯಾ? ಸುಮ್ಮನೆ. ಸೊ ಅವರಿಂದ ತುಂಬಾನೇ ಇನ್ಸ್ಪೈರ್ ಆಗಿದ್ದೀನಿ. ಸಾಕಷ್ಟು ಜನ ವೆಂಟ್ರಿಲೋಕ್ವಿಸ್ಟಿಂದ ಇನ್ಸ್ಪೈರ್ ಆಗಿದ್ದೀನಿ. ಸೊ ಅವರು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಭಾರತೀಯ ಅಲ್ಲ, ಅವ್ರು ಇಲ್ವೂ ಇಲ್ಲ, ನಾನು ಹುಟ್ಟಕ್ಕೆ ಮುಂಚೆನೆ ಹೋಗ್ಬಿಟ್ಟಿದ್ರು ಅವರು. ಇದೆಲ್ಲ ಡೌಟ್ ಇದೆ ನನಗೆ. ಹಾಂ. ಸೊ ಹೀಗೆ ಬೇರೆ ಬೇರೆ ಕಡೆಯಿಂದ ನೋಡಿ ಕಲಿತು ಹೇಗೆ ಮಾಡ್ತಾರೆ ಅವರು, ಇವ್ರು ಹೇಗೆ ಮಾಡ್ತಾರೆ, ಏನು ಕಾನ್ಸೆಪ್ಟು, ಏನಿದರ ಒಳಗಿನ ಗುಟ್ಟು, ಇದನ್ನ ನಾನು ಡೈಸೆಕ್ಟ್ ಮಾಡ್ತಾ ಹೋಗಿ 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 ಕಲ್ತಂತ ಕಲೆ ಇದು ವೆಂಟ್ರಿಲೋಕ್ವಿಸಮ್. ನಾಭಿಯನ್ನು ಹಿಡಿದು ಮಾತನಾಡೋದು, ನಾಭಿಯಿಂದ ಮಾತಾಡುವಂಥದ್ದು, ಹೊಟ್ಟೆಯಿಂದ ಸೌಂಡ್ ಬರೋದು. ಹೌದು ನೋಡಿ ಸರ್, ನನಗೆ ಹೊಟ್ಟೆಲಿ ಸೌಂಡ್ ಬರಬೇಕಂದ್ರೆ ಹೊಟ್ಟೆ ಇನ್ಫೆಕ್ಷನ್ ಆಗಿರಬೇಕು, ಗುಡು 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 ಅಂತ ಸೌಂಡ್ ಬರ್ತದೆ ಅಷ್ಟೇ. ನಮಗಿನ್ನೇನು ಬರೋಕ್ಕಿಲ್ಲಪ್ಪ, ನಿಮ್ಮ ಥರ ಡಿಫೆಕ್ಟ್ ಎಲ್ಲ ಇಲ್ಲ. ಓಕೆ ಓಕೆ. ಅಲ್ಲ, ಅಲ್ಲಿಗೆ ಬರೋಣ, ಸೂಪರ್ ಆಗಿದೆ. ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗೋಣ. ಓಕೆ. ನಿಮ್ಮ ಬರ್ತ್ ಚೈಲ್ಡ್ಹುಡ್ ನೀವು ಏನು ಪಾಸ್ಟ್ ಲೈಫ್ ರಿಗ್ರೆಷನ್ ಏನಾದರೂ ಮಾಡಿಸ್ತಾ ಇದ್ದೀರಾ? ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ, ಹಿಂದಿನ ಜನ್ಮದಲ್ಲಿ ಏನಾಗಿದ್ರಿ ಅಂತ ಮಲಗಿಸ್ಬಿಟ್ಟು ಕೇಳ್ತಿರೋ ಏನು ಅಂತ ಭಯ ಆಯ್ತಾ ಇದೆ. ಸೊ ನಾನು ಚಿಕ್ಕದಿಂದ ಹೇಗೆ ಅಂದರೆ, ನಮ್ಮ ತಂದೆ CPRIನಲ್ಲಿ ವರ್ಕ್ ಮಾಡ್ತಾ ಇದ್ರು, ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ, ರವೀಂದ್ರ ಅಂತ. ಇಲ್ಲ CPRI ಬಂದು ಬೆಲ್ ರೋಡ್, ಹಾಂ, IISc ಪಕ್ಕದಲ್ಲಿದೆ. ಸೊ ನಾನು ಅಲ್ಲಿ ಹುಟ್ಟಿ ಬೆಳೆದಂಥದ್ದು. ನಮ್ಮ ತಾಯಿ ಮಂಜುಳಾ ರವೀಂದ್ರ ಅಂತ ಸಿಂಗರ್, ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಾ ಇದ್ರು, ಮತ್ತು ಸಾಕಷ್ಟು ಕ್ಲಾಸಿಕಲ್ ಹಾಡುಗಳನ್ನ ಹಾಡ್ತಾ ಇದ್ರು, ಬಹಳಷ್ಟು ಕ್ಲಿಷ್ಟಕರವಾದಂಥ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ರು. ನಮ್ಮ ತಾಯಿಗೆ ನನ್ನನ್ನು ಒಂದು ಸಂಗೀತಗಾರನಾಗಿ ಮಾಡೋದಕ್ಕೆ ತುಂಬ ಆಸೆ ಇತ್ತು. ಯಾಕೆಂದರೆ ಅವರು ಸಿಂಗರ್ ಇದ್ದರು. ನಾನು 2 ತಿಂಗಳು ಮಗು ಇದ್ದಾಗಿಂದ ನಮ್ಮ ತಾಯಿ ನನ್ನ ಆರ್ಕೆಸ್ಟ್ರಾಗೆ ಕರ್ಕೊಂಡು ಹೋಗ್ತಾ ಇದ್ರಂತೆ, ಕಿವಿಗೆ ಹತ್ತಿ ಇಟ್ಬಿಟ್ಟು. ಅವರು ಡಾಕ್ಟರ್ ಸಂಜಯ್ ಅಂತ ಗೊತ್ತಿರ್ಬೋದು, ಸೀರಿಯಲಲ್ಲೆಲ್ಲ ಮಾಡ್ತಾರೆ. ಅವರು ಪುಟ್ಟ ಹುಡುಗ, ಅವಾಗ ಆರ್ಕೆಸ್ಟ್ರಲ್ಲಿ ಅವರು ಡಾನ್ಸ್ ಎಲ್ಲ ಮಾಡ್ತಾ ಇದ್ರು. ಹಾಂ, ಹೌದೌದು. ಅವರ ತಾಯಿ ಬೈಯೋರಂತ, ಯಾಕೆ ಇಷ್ಟು ಚಿಕ್ಕ ಮಗುನ ಕರ್ಕೊಂಬರ್ತಾ ಇದೆಯಾ, ಸೌಂಡ್ಗೆ ಕಿವಿ ಎಲ್ಲ ತೂತು ಬೀಳಲ್ವಾ ಅಂತೆಲ್ಲ ಬೈತಾ ಇದ್ರಂತೆ. ಅವ್ರ ಪಾಪ ನಾನು ಎತ್ಕೊಂಡು ಆ ಕಡೆ ಎಲ್ಲ ಹೋಗ್ತಾ ಇದ್ರಂತೆ, ಸೌಂಡ್ ಆಗುತ್ತೆ ಮಗುಗೆ ಅಂತ. ಸೊ ಹಾಗೆ ನಾನು ಸ್ಟೇಜ್ ಮೇಲೆ ಹುಟ್ಟಿ ಬೆಳೆದಂತೋಳು. ನಮ್ಮ ತಂದೆನೂ ಅಷ್ಟೇ ಸಾಕಷ್ಟು ನಾಟಕಗಳು ಮಾಡ್ತಾ ಇದ್ರು. ಹೌದು ಹೌದು. ಸೊ ಅವ್ರು ಮಾಡದೇ ಇರುವಂಥ ಕಲೆನೇ ಇಲ್ಲ ಅಂತ ಹೇಳ್ಬೋದು. ಭಯಂಕರ ಕಲೆಗಾರ. ಹೌದು, ಗ್ರೀಸ್ ಕಲೆ ಅವರೇ ಮಾಡಿರೋ. ಏಟ್ಗಳು ಬೀಳುತ್ತೆ ಹಂಗಂತೀಯ? ಹಾಂ, ಸರಿ ದುಡ್ಡು. ಹಾಂ. ಸೊ ಅವರು ಎಲ್ಲನೂ ಮಾಡ್ತಾರೆ ಸರ್, ಅಡುಗೆಯಿಂದ ಹಿಡಿದು ಮೇಕಪ್ಪಿಂದ ಹಿಡಿದು. ಆಮೇಲೆ ನನಗೆ ಬೇಕಾದಂಥ ಬೊಂಬೆಗಳು, ಸಲಕರಣೆಗಳು, 4 ಬೊಂಬೆ ಮಾಡ್ತೀನಿ ಅಂದರೆ 4 ಬೊಂಬೆಗಳಿಗೆ ಏನೇನು ಬೇಕು, ಅವರ ಬ್ರೈನ್ ನನಗೆ ಬರಲಿಲ್ಲ. ಸಿಕ್ಕಾಬಡೆ ಇಂಜಿನಿಯರಿಂಗ್ ಬ್ರೈನ್ ಅವ್ರದ್ದು. ಯಾವ ರೀತಿ ಏನು ಮಾಡ್ತೀನಿ ಅಂದರೆ ಅದು ಈಗ ಮ್ಯಾಜಿಕ್ಕು ಎಲ್ಲರೂ ಕಲಿಯೋಕ್ಕಾಗಲ್ಲ. ಅಂದರೆ ಸ್ಪೆಷಲಿ ಇಫ್ ಯು ಆರ್ ಅ ಮಿಡಲ್ ಕ್ಲಾಸ್ ಪರ್ಸನ್, ನಿಮಗೆ ಅದು ಭಯಂಕರ ಎಕ್ಸ್ಪೆನ್ಸಿವ್ ಅದು, ಆಯಿತಾ. ಅದರಲ್ಲಿ ಸಿಕ್ಕಾಬಡೆ ಖರ್ಚಾಗುವಂಥದ್ದು. ಆ ಒಂದು ಇನ್ಸ್ಟ್ರೂಮೆಂಟ್ಸೇ ₹1000 ಆಗುತ್ತೆ. ಸೊ ನಮ್ಮ ತಂದೆ ನಾನು ಇಬ್ಬರು ಹೋಗ್ತಾ ಇದ್ದಾಗ ನಮ್ಮ ತಂದೆ ನೋಡೋರು, ಓಕೆ ಇದು ಈ ರೀತಿ ಮಾಡಿದ್ದಾರೆ ಅಂತ. ಈ ಸಣ್ಣ ಗುಜರಿ ಸಾಮಾನನ್ನು ತೊಗೊಂಡು ಬಂದು ಅದನ್ನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅಂದರೆ, ನಾವು ಸ್ಟೇಜ್ ಮೇಲೆ ಯೂಸ್ ಮಾಡ್ತಾ ಇದ್ವಿ ಅದನ್ನು, ಆ ಪ್ರಾಡಕ್ಟ್ನ. ಆ ರೀತಿ ಮ್ಯಾಜಿಕ್ ಶೋಗೆ ಐಟಮ್ಸು ಯಾವುದೋ ಒಂದೊಂದು ಐಟಮ್ ಬೇಕಾಗ್ತಾ ಇತ್ತಲ್ಲ, ಸೊ ಅದನ್ನೆಲ್ಲ ಅವರೇ ತಯಾರಿ ಮಾಡುವಂಥದ್ದು. ಆಮೇಲೆ ನನ್ನ ಬೊಂಬೆಗಳ ಮೆಕ್ಯಾನಿಸಮ್ಗಳು ಅವರೇ ಮಾಡಿದಂಥದ್ದು. ನಾನು 10 ಅಡಿ ಎತ್ತರದ ಮಹಿಷಾಸುರ ಮಾಡಿದೆ ಮೈಸೂರು ದಸರಾಗೆ. ಸೊ ಅದು ಸಿಕ್ಕಾಬಡೆ ಕಷ್ಟ. ಅದು 10 ಅಡಿ ಅಂದರೆ ನಾನು 5 ಅಡಿ, ನನಗಿಂತ 5 ಅಡಿ ದೊಡ್ಡದು. ಸೊ ನಿಮಗೆ ಇಲ್ಲಿಂದ ವಾಯ್ಸ್ ಬರ್ತಾ ಇದೆ, ಅಲ್ಲಿಂದ ಬರ್ತಿದೆ ಅನ್ನೋ ರೀತಿ ಫೀಲ್ ಕೊಡಬೇಕು. ಸೊ ಅದ್ರ ಮ್ಯಾನಿಪುಲೇಷನ್ ಇಲ್ಲಿಂದ ಮಾಡಬೇಕು, ನಾನು ನನ್ನ ಭುಜದ ಹತ್ತಿರದಿಂದ ಮಾಡಬೇಕು. ಸೊ ಆ ರೀತಿ ಮೆಕ್ಯಾನಿಸಮ್ ಬಿಲ್ಡ್ ಮಾಡಿದ್ದಾರೆ. ಸಜೀವ ರಿಯಲ್ ನಾಯಿನ ಮಾತಾಡ್ಸಿರುವಂಥದ್ದು. ಸೊ ಅದಕ್ಕೆ ಮೆಕ್ಯಾನಿಸಮ್ ಮಾಡಿದ್ದಾರೆ. ಮತ್ತು ಎಮ್ಮೆ ಮಾತಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೀನೇ ಇದೆಯಲ್ಲ, ಇನ್ನೇನಕ್ಕೆ ಎಮ್ಮೆ?
ಹಾಂ, ಸೊ ಎಮ್ಮೆ ಮಾತಾಡಿಸ್ಬೇಕು ಅಂತ ಈ 3 ಬೊಂಬೆ 4 ಬೊಂಬೆ 5 ಬೊಂಬೆ ಆ ಥರದ್ದು ಬೇರೆ ಬೇರೆ ಕಾನ್ಸೆಪ್ಟ್ಗಳು. ಆಮೇಲೆ ಬೊಂಬೆನೇ ಇಲ್ಲದೆ ಅಂದರೆ ನಿಮ್ಮ ದಿನನಿತ್ಯ ಇರುವಂಥ ವಸ್ತುಗಳು. ಉದಾಹರಣೆಗೆ ನಾನು US ಅಲ್ಲಿ ವೆಂಟ್ ಹ್ಯಾವೆನ್ ಕನ್ವೆನ್ಷನ್ ಅಂತ ನಡೆಯುತ್ತೆ. ಇದು ಕೆಂಟಕಿನಲ್ಲಿ ನಡೆಯುತ್ತೆ. ಸೊ ಅಲ್ಲಿ ವೆಂಟ್ ಹ್ಯಾವೆನ್ ಮ್ಯೂಸಿಯಂ ಅಂತ ಕೂಡ ಇದೆ. ವೆಂಟ್ರಲೋಕ್ವಿಸ್ಟ್ ಪಪೆಟ್ಸ್, ಈ ಥರ ಪಪೆಟ್ಸ್ ಎಲ್ಲ ಏನಿದೆ ಅಲ್ಲಿ ಇಟ್ಟಿರ್ತಾರೆ. ಸುಮಾರು ಪಪೆಟ್ಸು, ಬೇರೆ ಬೇರೆ ಗ್ರೇಟ್ಸ್ ಯೂಸ್ ಮಾಡಿದಂಥ ಪಪೆಟ್ಸು ಮತ್ತು ರೆಪ್ಲಿಕಾಸು, ಈ ಥರದ್ದೆಲ್ಲ ಎಕ್ಸಿಬಿಷನ್ ಥರ ಎಕ್ಸಿಬಿಟ್ ಮಾಡಿ ಇಟ್ಟಿರ್ತಾರೆ. ಸೊ ಅಲ್ಲಿ ಕನ್ವೆನ್ಷನ್ ಆಗುತ್ತೆ. ಆ ಕನ್ವೆನ್ಷನ್ಗೂ ಕೂಡ ಹೋದಾಗ ನಾನು ವಿತೌಟ್ ಡಾಲ್ಸ್ ಪರ್ಫಾರ್ಮ್ ಮಾಡಿದ್ದೆ. ಯಾವ ರೀತಿ ಅಂದರೆ ನಾನು ಕಾಫಿ ಕುಡಿತಾ ಇರ್ತೀನಿ, ಬುಕ್ ಓದ್ತಾ ಇರ್ತೀನಿ. ಸೊ ಕಾಫಿ ಮಗ್ ಮಾತಾಡೋಕ್ಕೆ ಶುರು ಮಾಡುತ್ತೆ, ಮತ್ತು ಬುಕ್ ಓದ್ತಾ ಇರೋದು ಬುಕ್ ಮಾತಾಡೋಕ್ಕೆ ಶುರು ಮಾಡುತ್ತೆ, ಮತ್ತು ಮೈಕ್ ಟೆಸ್ಟಿಂಗ್ ಅಂತ ಹೋದರೆ ಮೈಕ್ ಮಾತಾಡ್ತಾ ಇರುತ್ತೆ, ಮತ್ತು ಒಂದು ಟೋಪಿ ಹಾಕ್ಕೊಂಡಿರ್ತೀನಿ, ಟೋಪಿ ಮಾತಾಡುತ್ತೆ. ಇದ್ರ ಎಲ್ಲ ನಾವು ದಿನನಿತ್ಯ ಯೂಸ್ ಮಾಡುವಂಥ ವಸ್ತುಗಳೇ. ನನ್ನ ಕಾನ್ಸೆಪ್ಟ್ ಅದೇ, ನನ್ನ ಸುತ್ತ ಇರುವಂಥ ಪ್ರತಿಯೊಂದು ವಸ್ತುಗೂ ಜೀವ ಇದೆ. ಸೊ ಹೌದು, ಅದು ನಮ್ಮ ಹತ್ರ ಮಾತಾಡುತ್ತೆ, ನಾವು ಕೇಳಬೇಕಷ್ಟೇ. ಆಮೇಲೆ ಆ ವಸ್ತು, ಈಗ ಉದಾಹರಣೆಗೆ ಸೋಫಾ, ನಿಮ್ಮ ಹತ್ರ ಏನಂತ ಮಾತಾಡ್ಬೋದು? ಏನು ಇಷ್ಟೇ ಹೆವಿ ಇದೆಯಾ, ನಿನಗೆ ಮನ್ಸು ಬರುತ್ತಾ, ನನ್ನ ಮೇಲೆ ಕೂತ್ಕೊಳ್ತಿಯಲ್ಲ, ನಂಗೆ ಸೊಂಟ ನೋವು ಬರಲ್ವಾ, ಆ ಥರ ಅನ್ಕೋಬೋದು. ಅದು ಏನು ಬೇಕಾದ್ರೂ ಅನ್ಕೊಳ್ಬೋದು. ಆ ಕ್ಯಾಮ್ರಾ ನಮ್ಮನ್ನು ನೋಡಿದ್ರೆ ಏನು ಅನ್ಕೊಬೋದು, ಅಯ್ಯೋ ನಮ್ದೇನು ಹಣೆ ಬರೋಣಪ್ಪ, ಇವ್ರ ಮುಖ ಎಲ್ಲ ಹಿಡಿಯೋಂಥದ್ದು ನಮ್ಮ ಸೊ ಪ್ರತಿಯೊಂದಕ್ಕೂ ಫೀಲಿಂಗ್ ಇರುತ್ತೆ. ಸೊ ಅದರ ಆ್ಯಂಗಲಿಂದ ನಾವು ಯೋಚನೆ ಮಾಡಿದಾಗ ಯಾವ್ದು ಏನೇನು ರೀತಿ ಮಾತಾಡುತ್ತೆ ಆ ಥರದ್ದೊಂದು ಕಾನ್ಸೆಪ್ಟ್. ಸೊ ಗೊಂಬೆನೇ ಇಲ್ಲದೆ ಮಾತಾಡುವಂಥದ್ದು. ಸೊ ಈ ರೀತಿಯಾದಂಥ ಪ್ರಯೋಗಗಳನ್ನ ಮಾಡುವಂಥದ್ದು ನನಗೆ ತುಂಬ ಇಷ್ಟ. ಜೊತೆಗೆ ಸಂಗೀತನೂ ಕಲಿತಾ ಇದ್ದೀನಿ. ನನಗೆ ಚಿಕ್ಕಂದಲ್ಲಿ ಹೇಳಿದ್ದೆ ನಮ್ಮ ತಾಯಿಗೆ ನಾನು ಸಂಗೀತಗಾರ್ತಿ ಆಗಬೇಕು ಅಂತ. ನಮ್ಮ ತಾಯಿ ನಾನು ಈ LKG UKGಗಿಂತ ಇನ್ನೂ ಚಿಕ್ಕವಳು ಆಗ ತೊಗೊಂಡೋಗಿ ಸಂಗೀತಕ್ಕೆ ಹಾಕ್ಬಿಟ್ರು. ಆ ಸಂಗೀತ ಮೇಡಮು ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ. ಅವಾಗ್ಲಿಂದನೂ ಇದೆ ಹಣೆ ಬರ. ಸೊ ಹೊರಟೋಗ್ತಾ ಇದ್ದೆ, ಹಾಡ್ತಾ ಇರಲಿಲ್ಲ, ಗೆಲ್ಬಿಡೋರು. ಸೊ ನನಗೇನು, ಸಂಗೀತ ಕಲಿತ್ರೆ ನೋವಾಗುತ್ತೆ, ಅಳು ಬರುತ್ತೆ ಅಂಥೇಳಿ ಸಂಗೀತದ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಯ್ತು ಚಿಕ್ಕಂದಿನ. ನಮ್ಮಮ್ಮ ಸಿಕ್ಕಿದೆಲ್ಲ ತೊಗೊಂಡು ಹೊಡೆದಿದ್ದಾರೆ ಸಂಗೀತ ಕಲ್ತ್ಕೊಂಡು. ನಾನು ಸಂಗೀತ ಮಾತ್ರ ಕಲಿಯ, ನಂಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ. ಬಟ್ ಐ ಸ್ಟಾರ್ಟೆಡ್ ರಿಗ್ರೆಟಿಂಗ್ ದಟ್. ನನ್ನ ಸ್ಕೂಲ್ ಮುಗಿತಾ ಬಂತು, ಹೋದೆ, ಸುಮಾರು ಸತಿ ಹೋದೆ. ಸಂಗೀತ ವರ್ಣಗಳವರೆಗೂ ಆಯಿತು, ಕರ್ನಾಟಕ ಕಲಿತೆ. ಬಟ್ ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ. ಆಮೇಲೆ ಪರ್ಸ್ಯೂ ಮಾಡೋಕ್ಕೆ ನಿಮಗೆ ಪ್ಯಾಷನ್ ಇರಬೇಕು. ಸುಮ್ಮನೆ ಕಲಿಯೋದಿದ್ರೆ ಬರಲ್ಲ, ಅದು ಪ್ಯಾಷನಿಂದ ಕಲಿಬೇಕು. ಸೊ ಏನು ಮಾಡಿದ್ರು ನನಗೆ ಅಷ್ಟು ಕಲೀಲಿಕ್ಕಾಗಲಿಲ್ಲ. ಆಮೇಲೆ ಅನಿಸ್ತು ನನಗೆ, ಇಲ್ಲ ಈ ಎಲ್ಲ TV ಚಾನಲಲ್ಲಿ ರಿಯಾಲಿಟಿ ಶೋಸ್ ಎಲ್ಲ ನೋಡಿದಾಗ ನಾನು ಸಂಗೀತ ಕಲಿಬೇಕಾಗಿತ್ತು, ಅದ್ಭುತಗಳನ್ನ ಮಾಡಿಬಿಡ್ಬೋದಾಗಿತ್ತು ನಾನು ಸಂಗೀತ ಕಲ್ತಿದ್ದಿದ್ರೆ ವೆಂಟ್ರಿಲೋಕ್ವಿಸಮಲ್ಲಿ ಅಂತ. ಆಮೇಲೆ ಯಾಕೆ ರಿಗ್ರೆಟ್ ಮಾಡ್ತಾನೆ ಇರಬೇಕು? ಸುಮಾರು ವರ್ಷ ರಿಗ್ರೆಟ್ ಮಾಡ್ತಾ ಇದ್ದೆ. ಕಲ್ತ್ರೆ ಏನಾಗುತ್ತೆ, ಈಗ ಟೈಮ್ ಇಲ್ಲ ಅಂತ ಯಾಕೆ ಅನ್ಕೊಬೇಕು, ಯಾವಾಗ ಆಗುತ್ತೆ ಅವಾಗ ಕಲ್ಯಾಣ ಅಂತ. ಆಮೇಲೆ ನಿಮಗೆ ಏನೋ ಹೇಳ್ತಾರಲ್ಲ ಸರ್, ನಿಮಗೆ ಒಂದು ಸ್ಟ್ರಾಂಗಾಗಿ ಅದೊಂದು ಫೀಲಿಂಗ್ ಇದ್ದರೆ ಯೂನಿವರ್ಸೇ ಅದನ್ನು ಕನ್ಸ್ಪೈರ್ ಮಾಡುತ್ತಂತೆ, ನಿಮಗೆ ಮಾಡಿ ತಂದು ಕೊಡುತ್ತಂತೆ ನಿಮ್ಮ ಬಾಗಿಲಿಗೆ. ಅಂದರೆ ನನಗದು ಕನ್ವಿಕ್ಷನ್ ಇತ್ತು ಕಲಿಬೇಕು ಅಂತ. ನನಗೆ ದಿನ ಕಲಿಯುವಂಥದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಯಾರು ಹೇಳ್ಕೊಡ್ತಾರೆ? ಹೇಳ್ಕೊಟ್ರು ಎಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ. ದಿನಕ್ಕೆ 1000 ರೂಪಾಯಿ ಚಾರ್ಜ್ ಮಾಡೋಂಥವ್ರು ಇದ್ದಾರೆ. ಸೊ ಅದು ಪ್ರಾಕ್ಟಿಕಲಾಗಿ ಆಗುತ್ತಾ ಅದನ್ನು ನೋಡಿ ನನಗೆ ಒಂದು ಕಡೆ ಕಲಿತಾ ಇದ್ದೆ, ನಾನು ಹಿಂದೂಸ್ತಾನಿ ಕಲಿತಾ ಇದ್ದೆ. ಅವ್ರು ಇಲ್ಲೇ ಬಂದು ಹೇಳ್ಕೊಡೋರು ಬಿಫೋರ್ ಕರೋನಾ. ಶಿವಾನಂದ ಬಲೇಶು ಅಂತ ಹೇಳಿ ನಮ್ಮ ಗುರುಗಳು, ಕೃಷ್ಣಾನಂದ ಬಲೇಶ್ ಅಂತ, ಅವರು ಶಹನಾಯಿ ಎಲ್ಲ ನುಡಿಸ್ತಾರೆ. ಅವರ ತಂದೆ, ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿದೆ ಈ ವರ್ಷ. ಸೊ ಅವ್ರ ಹತ್ರ ಕಲಿತಾ ಇದ್ದೆ. ಅದಾದ್ಮೇಲೆ ನನಗೆ ಸ್ವಲ್ಪ ಇನ್ನೂ ಡೆಡಿಕೇಟೆಡ್ ಆಗಬೇಕು, ದಿನ ಬೇಕು ಅಂತ ಅನ್ನಿಸ್ತು. ಆಗ ನಾನು ಈ ಇನ್ನೊಬ್ರು ಗುರುಗಳು AB ಮಾಧವ್ ಅಂತ ಹೇಳ್ಕೊಡ್ತಾರೆ, ಬಾಂಬೆಯಿಂದ ಆನ್ಲೈನ್ ಕ್ಲಾಸಸ್ಸು ಝೂಮಲ್ಲಿ ದಿನ 365 ಡೇಸೂ ಸಂಗೀತ ಇರುತ್ತೆ ಆಯಿತಾ, 1 ಗಂಟೆ ಮಾಡುವಂಥದ್ದು. ಸೊ ನನಗೆ ಇದು ತುಂಬ ಅನುಕೂಲ ಆಯಿತು. ಅದು ನನಗೆ ಬಾಗಿಲು ತಟ್ಟಿ ನಾನು ಇಲ್ಲಿದ್ದೀನಿ ಅಂತ ಹೇಳ್ದಂಗೆ ಆಯಿತು. ಸೊ ನಾನೀಗ ಸಂಗೀತ ಕಲಿತಾ ಇದ್ದೀನಿ. ಸುಮಾರು 5 ವರ್ಷಗಳಿಂದ ಹಿಂದೂಸ್ತಾನಿ ಸಂಗೀತ ಕಲಿತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನಗೇನೆಂದರೆ ಈ ಸಂಗೀತವನ್ನು ವೆಂಟ್ರಿಲೋಕ್ವಿಸಮಲ್ಲಿ ಅಳವಡಿಸ್ಕೊಳ್ಬೇಕು. ಅಯ್ಯೋ ಪಾಪ ಕರ್ನಾಟಕ ಜನತೆಗೆ ಇನ್ನೇನೇನು ಕಾದಿದ್ಯೋ. ಸಾರಿಯಪ್ಪ, ನಾನೇನು ಮಾಡೋದಕ್ಕಾಗಲ್ಲ, ನನ್ನ ಕೈಲಾಗಿದ್ದು ನಾನು ಮಾಡಿದ್ದೀನಿ. ಆಯ್ತಪ್ಪ. ಸೊ ಅದನ್ನು ಕಲಿತಾ ಇದ್ದೀನಿ. ಇದನ್ನು ಕೊಲ್ಯಾಬ್ ಮಾಡಿ ಯಾವ ರೀತಿ ಒಂದು ಆರ್ಟ್ನ ತರ್ಬೋದು ಅದನ್ನು ನೋಡ್ತಾ ಇದ್ದೀನಿ. ಹೌದು. ವೆಂಟ್ರಿಲೋಕ್ವಿಸಮ್ ಅಂದರೆ ಏನು ಅಂತ ಹೇಳ್ತೀನಿ. ಸೊ ವೆಂಟ್ರಿಲೋಕ್ವಿಸಮ್ ಅಂದರೆ ಇದು ಒಂದು ಕಲೆ ಅಲ್ಲ, ಸಿಕ್ಕಾಪಟ್ಟೆ ಕಲೆಗಳು. ಹೌದು.
ಏನಂತಂದರೆ ಇದರಲ್ಲಿ ಬೇರೆ ಬೇರೆ ಕಲೆಗಳಿದೆ. ಸೊ ಒಂದು ಮಾತನಾಡುವಂಥ ಕಲೆ, ನಿಮಗೆ ಆನ್ ದ ಸ್ಪಾಟ್ ಥಿಂಕ್ ಮಾಡದೆ ಮಾತಾಡಬೇಕು. ಈಗ ನನ್ನ ಎಷ್ಟೋ ಶೋಗಳಲ್ಲಿ ಯಾಕೆ ಜನ ಇಷ್ಟಪಡ್ತಾರೆ ಅಂದರೆ, ನಾನು ಅವ್ರನ್ನ ಪಿಕ್ ಮಾಡಿ ಮಾತಾಡ್ತೇನೆ, ಆಯಿತಾ, ಸ್ಪಾಟಲ್ಲಿ ಮಾತಾಡೋವಂಥದ್ದು. ಯಾರೋ ಎದ್ದು ಹೋದ್ರು, ಯಾರೋ ಕೂತ್ಕೊಂಡ್ರು, ಯಾರೋ ಏನೋ ಮಾಡಿದ್ರು, ಏನೋ ಒಂದು ಮಾತಾಡಿದ್ರು, ಏನೋ ಒಂದು ಪ್ರಶ್ನೆ ಕೇಳಿದ್ರು, ಯಾರೋ ಸಡನ್ ಆಗಿ ಬಂದರು, ಪ್ರತಿಯೊಂದನ್ನು ಕಮೆಂಟ್ ಮಾಡ್ತಾನೆ ಡಿಂಕು. ಪ್ರತಿಯೊಂದನ್ನು ನಾನಲ್ಲಿ ನೋಡದೇ ಇದ್ರು ಅವ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಸೊ ಇದು ಆಗುವಂಥದ್ದು, ಪೀಪಲ್ ಲವ್ ದಟ್. ಆಮೇಲೆ ನಾನು ಪ್ರತಿಯೊಂದು ಕಡೆ ಹೋದಾಗ್ಲೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಏನು ಸಿಗುತ್ತೆ, ಇಲ್ಲೇನು ಸಿಗುತ್ತೆ, ಇವ್ರ ಬಗ್ಗೆ ಏನು ಮಾತಾಡುವಂಥದ್ದು. ನಿಮಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಅಂದರೆ, ನಾನು 10 ಕಡೆ ಹೋಗಿ ಮಾತಾಡೋದನ್ನ ನಿಮ್ಮ ಹತ್ರ ಬಂದು ಮಾತಾಡಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಬರಲ್ಲ, ನಾನು ನೋಡಬೇಕು ಅಂತ ಅನ್ಸಲ್ಲ. ಬಟ್ ನಿಮ್ಮ ಬಗ್ಗೆ ನಾನು ಮಾತಾಡಿದಾಗ ಏನೋ ಮಾತಾಡ್ತಾ ಇದ್ದಾರೆ ನನ್ನ ಬಗ್ಗೆ ಅಂತ ಇಂಟ್ರೆಸ್ಟಿಂದ ಕೇಳ್ತೀರಾ. ಎಸ್, ಅದೇ ರೀತಿ ಯಾವುದೇ ಒಂದು ಶೋಗೆ ಹೋದ್ರೂ ನಾನು ಸ್ಟಡಿ ಮಾಡ್ತೀನಿ, ವರ್ಕ್ ಮಾಡ್ತೀನಿ. ಅದು ನನಗೆ ಕಷ್ಟ ಆಗುತ್ತೆ. ಬಟ್ ಪ್ರತಿಯೊಂದು ಶೋಗೆ ಹೋದಾಗ್ಲೂ ನಿಮ್ಮ ಬ್ಯಾಕ್ಗ್ರೌಂಡ್ ಕೊಡಿ, ನಿಮ್ಮ ಬಗ್ಗೆ ಇನ್ಪುಟ್ಸ್ ಕೊಡಿ, ನಿಮ್ಮ ಕಂಪನಿಯವ್ರ ಬಗ್ಗೆ ಹೇಳಿ, ನೀವೇನು ಮಾಡ್ತೀರಾ, ಯಾವ ರೀತಿ ಕೆಲಸ ಮಾಡ್ತೀರಾ, ನಿಮ್ಮಲ್ಲಿ ಕೆಲಸ ಮಾಡೋವಂಥವ್ರದ್ದು ವಿಶೇಷತೆ ಏನೇನಿದೆ, ಪ್ರತಿಯೊಂದು ಕೇಳಿ ತಿಳ್ಕೊಳ್ತೀನಿ. ಅದ್ರ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ನಾನು ಸ್ಕ್ರಿಪ್ಟ್ ಮಾಡಿ ಅದ್ರ ಬಗ್ಗೆ ಮಾತಾಡುವಂಥದ್ದಾಗುತ್ತೆ. ಸೊ ಸ್ಕ್ರಿಪ್ಟಿಂಗ್ ಇರಬೇಕು, ಸ್ಕ್ರಿಪ್ಟಿಂಗ್ ಮಾಡುವಂಥದ್ದು. ಬರ್ಕೊಳ್ಬೇಕು. ಫಸ್ಟು ಏನೇನು ಸಿಕ್ಕಾಬಿಟ್ಟು ಒಂದು 50 ಪಾಯಿಂಟ್ಸ್ ಕೊಡ್ತಾರೆ. 50ರಲ್ಲಿ ನಿಮ್ಗೆ 50 ತೊಗೊಳೋದಕ್ಕಾಗಲ್ಲ, ಒಂದು 20-30 ವೇಸ್ಟ್ ಆಗೋಗುತ್ತೆ, ಒಂದು 20 ತೊಗೊಳ್ಬಹುದು. ಸೊ ಅದರಲ್ಲಿ ಯಾವ ರೀತಿ ಚೆನ್ನಾಗಿ ಮಾಡ್ಬೋದು, ಸೊ ಅದು ಸ್ಕ್ರಿಪ್ಟಿಂಗ್ ಇರುತ್ತೆ. ಇನ್ನೊಂದು ಸ್ಪಾಂಟೇನಿಟಿ, ಅಲ್ಲೇ ಹುಟ್ಟುವಂಥ ಜೋಕುಗಳು, ಪ್ಲ್ಯಾನ್ ಮಾಡದೇ ಇರೋವಂಥದ್ದು. ಆಮೇಲೆ ವೆಂಟ್ರಿಲೋಕ್ವಿಸಮ್ ಎಲ್ಲ ಅವಾಗಲೇ ಹೇಳ್ದಂಗೆ ಬಾಯಿ ಮುಚ್ಕೊಂಡು ಮಾತಾಡೋವಂಥ ಕಲೆ. ಸೊ ಬಾಯಿ ಮುಚ್ಕೊಂಡು ಮಾತಾಡಬೇಕು, ಅದೂ ಕಷ್ಟವಾದಂಥದ್ದು. ಜೊತೆಗೆ ಅದರಲ್ಲಿ ಇವಾಗ 3-4 ಬೊಂಬೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಪ್ರತಿಯೊಂದಕ್ಕೂ ಅದರದ್ದೇ ಪರ್ಸ್ನಾಲಿಟಿ ಇರುತ್ತೆ. ಈಗ ಡಿಂಕುಗೊಂದು ಪರ್ಸ್ನಾಲಿಟಿ ಇದೆ. ಡಿಂಕು ಒಂದು ಕಾಲೇಜ್ಗೆ ಹೋಗುವಂಥ ಹುಡುಗ, ಸ್ವಲ್ಪ ಚೆಲ್ಲಾಗಾಡೋಂಥವನು, ಆಮೇಲೆ ತುಂಬ ಚೂಟಿ, ಏನು ಸರ್ ನಿಮಗೆ ಹೆಣ್ಮಕ್ಳಿದಾರ ಈ ಥರ ಎಲ್ಲ ತರಲೆ ಆಗಿ ಮಾತಾಡೋವಂಥವನು. ಸೊ ಈ ಥರದೊಂದು ಪರ್ಸ್ನಾಲಿಟಿ ಡಿಂಕೋದು. ಅಜ್ಜಿದೊಂದು ಪರ್ಸ್ನಾಲಿಟಿ ಇದೆ, ತಾತಂದೊಂದು ಪರ್ಸ್ನಾಲಿಟಿ ಇದೆ. ಸೊ ಆ ಪರ್ಸ್ನಾಲಿಟಿಗೆ ಒಂದು ವಾಯ್ಸ್ ಇರುತ್ತೆ. ಉದಾಹರಣೆಗೆ ಡಿಂಕುಗೆ ಒಂದೇ ಎಕ್ಸ್ಪ್ರೆಷನ್ ಇರೋದು, ಓಕೆ. ಆ್ಯಂಡ್ ಆಮೇಲೆ ನೋಡಿ, ಇದು ಕಣ್ಣಲ್ಲಾಡಿಸ್ತಾನೆ, ತಲೆಯಲ್ಲಾಡಿಸ್ತಾನೆ, ಆಮೇಲೆ ಬಾಯಲ್ಲಾಡಿಸ್ತಾನೆ. ಈ ಥರ ಅಂದರೆ ಅವನಿಗೆ ಲೈಫಿಗೆ ತೊಗೊಂಬರ್ಬೇಕು. ಸುಮ್ಮನೆ ನೀವು ಹೀಗೆ ಮಾಡಿದ್ರೆ ಅವನಿಗೆ ಜೀವ ಇದೆ ಅಂತ ಅನ್ಸಲ್ಲ ನಿಮಗೆ. ಅವನಿಗೊಂದು ಜೀವ ಇದೆ, ಅವನು ನಮ್ಮ ಥರನೇ ನಮ್ಮ ಮಾತನ್ನು ಕೇಳಿಸ್ಕೊತಾ ಇದ್ದಾನೆ ಅಂದರೆ ಹಿ ಶುಡ್ ಕಮ್ ಟು ಲೈಫ್. ಅದನ್ನು ನಾವು ಫೀಲ್ ಮಾಡಬೇಕು. ಆ್ಯಸ್ ಅ ವೆಂಟ್ರಿಲೋಕ್ವಿಸ್ಟ್ ನಾನು ಫೀಲ್ ಮಾಡಬೇಕು, ಅವ್ನು ಇದ್ದಾನೆ ನನ್ನ ಜೊತೆಲಿ. ನಾನು ನಿಮ್ಮ ಹತ್ರ ಮಾತಾಡ್ತಾ ಇರ್ಬೋದು, ಬಟ್ ಅವ್ನು ಸುಮ್ಮನೆ ಕೂತಿಲ್ಲ, ಅವನಿಗೇನೋ ಮಾಡ್ತಾ ಇದ್ದಾನೆ. ಸೊ ಈ ಜೀವಂತಿಕೆ ಅದಿರಬೇಕು, ಅದು ಬೈ ಡಿಫಾಲ್ಟ್. ಜೊತೆಗೆ ಏನಂತಂದರೆ, ಒಬ್ಬ ವೆಂಟ್ರಿಲೋಕ್ವಿಸ್ಟ್ ಆದಂತವನು ಮೈಂಡನ್ನು ಕಂಪಾರ್ಟ್ಮೆಂಟಲೈಸ್ ಮಾಡ್ಕೋಬೇಕು. ಕಂಪಾರ್ಟ್ಮೆಂಟಲೈಸ್ ಅಂದ್ರೇನು? ಈಗ ನಾನೊಂದು ಪರ್ಸನ್, ನಂದೊಂದು ಪರ್ಸ್ನಾಲಿಟಿ ಇದೆ, ಇವನೊಂದು ಪರ್ಸನ್, ಇವನೊಂದು ಪರ್ಸ್ನಾಲಿಟಿ ಇದೆ. ಪರ್ಸ್ನಾಲಿಟಿ ಕ್ಲಾಶಸ್ ಆಗಬಾರ್ದು. ಅಂದರೆ ನಂದೇ ಬೇರೆ, ಅವನದೇ ಬೇರೆ, ಇಬ್ಬರು ಇದ್ದೀವಿ, ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳಾಗಿ ಥಿಂಕ್ ಮಾಡಬೇಕು, ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳಾಗಿ ಮಾತಾಡಬೇಕು. ಎಷ್ಟೋ ಸತಿ ಅವ್ನು ನನ್ನ ಬಯೋ ಅಂತ ಇದು ಆ್ಯಕ್ಟಿಂಗು, ಮತ್ತು ನಂದು ರಿವರ್ಸ್ ಆ್ಯಕ್ಟಿಂಗ್. ಅವನು ಸೊ ನಾನೇ ಇವನು ಮಾತಾಡಿದ್ರು ನನಗೆ ಗೊತ್ತು ಇದು ನಾನೇ ಅಂತ, ಬಟ್ ನಾನು ಅದಕ್ಕೆ ತಕ್ಕಂಗೆ ಆ್ಯಕ್ಟಿಂಗ್ ಮಾಡಬೇಕು, ರಿವರ್ಸ್ ಆ್ಯಕ್ಟಿಂಗು ಮಾಡಬೇಕು. ಸೊ ನೀವೇ ಇಬ್ರು? ಹಾಂ, ಅಂದರೆ ಇದು ಬೇರೆ ಬೇರೆ ಪರ್ಸ್ನಾಲಿಟಿ. ಅಯ್ಯೋ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮಲ್ಟಿಪಲ್ ಪರ್ಸ್ನಾಲಿಟಿ ಡಿಸಾರ್ಡರ್, ಸ್ಪ್ಲಿಟ್ ಪರ್ಸ್ನಾಲಿಟಿ, ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು. ಸೊ ಈ ರೀತಿ ಬೇರೆ ಬೇರೆ ಒಂದು ಕಂಪಾರ್ಟ್ಮೆಂಟಿಂದ ಯೋಚನೆ ಮಾಡಬೇಕಾಗುತ್ತೆ, ಆಯಿತಾ. ಸೊ ಯಾವ ರೀತಿ ಏನು ಮಾತಾಡ್ತಾ ಇದ್ದಾನೆ, ನಾನೇನು ಮಾತಾಡಬೇಕು, ಏನು ಮಾಡ್ತಾ ಇದ್ದಾನೆ ಅವನು, ನಾನು ಬೇರೆ ಕಡೆ ನೋಡುವಾಗ ಅವನೇನು ಮಾಡ್ತಾ ಇದ್ದಾನೆ, ಇದೆಲ್ಲ ನನ್ನ ತಲೆಯಲ್ಲಿರಬೇಕು. 2-3-4 ಪಪೆಟ್ಸ್. ಅಂದರೆ ಈಗ ಇವನೊಬ್ಬನೇ ಇದ್ದಾಗ 2, ಇಬ್ಬರಿದ್ದಾಗ 3, 4 ಇದ್ದಾಗ 5, ಆ ಥರ ಬೇರೆ ಬೇರೆ ಕಂಪಾರ್ಟ್ಮೆಂಟಲ್ಲಿ ಮೈಂಡಿಂದ ಯೋಚನೆ ಮಾಡಬೇಕು. ಈ ಬೊಂಬೆ ಏನು ಮಾಡ್ತಿದೆ, ಆ ಬೊಂಬೆ ಏನು ಮಾಡ್ತಿದೆ, ಯಾವ ಕೈಯ ಬೆರಳು ಚಲನವಲನಗಳನ್ನ ಮಾಡ್ತಾ ಇದೆ, ಯಾವ ಕಾಲು ಮ್ಯಾನಿಪುಲೇಟ್ ಮಾಡ್ತಾ ಇದೆ. ಅಂದರೆ 2 ಬೊಂಬೆಗೆ, ಆ ಕಡೆ ಈ ಕಡೆ ಇರೋವಂಥ ಬೊಂಬೆಗೆ 2 ಕಾಲಲ್ಲಿ ಆಪ್ರೇಟ್ ಮಾಡ್ತೀನಿ. ಸೊ 2 ಕಾಲಲ್ಲಿ ಆಪ್ರೇಟ್ ಮಾಡುವಾಗ, ಈ ಬೊಂಬೆ ಮಾತಾಡುವಾಗ 1 ಕಾಲಿಗೆ 2 ಆಪ್ರೇಷನ್. ಅಯ್ಯೋ ಪಾಪ, 2 ಆಪ್ರೇಷನ್ ಆಗಿದೆಯಾ ನಿನ್ನ ಕಾಲ್ಗೆ? ಮ್ಯಾನಿಪುಲೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋವಂಥದ್ದು. ಹಂಗೆ ಕರೆಕ್ಟಾಗಿ ಹೇಳು, ಮತ್ತೆ ಜನ ಏನು ಅನ್ಕೊಳ್ಳಲ್ಲ, ಆಪ್ರೇಷನ್ ಆಗೋಗಿದೆ ಇವಳಿಗೆ ಅನ್ಕೊಳ್ಳಲ್ವ? ಸೊ 1 ಕಾಲಿಗೆ 2 ಮ್ಯಾನಿಪುಲೇಷನು. ನೀವು ಹೇಗೆ ಕಾರ್ ಓಡಿಸುವಾಗ 3 ಇದಿರುತ್ತಲ್ಲ, ಆಕ್ಸಲರೇಟರ್, ಬ್ರೇಕು, ಕ್ಲಚ್ಚು.
ಸೊ ಅದನ್ನು ಹೇಗೆ ನೀವು ಬೈ ಡಿಫಾಲ್ಟ್ ಗಾಡಿ ಓಡಿಸ್ತಿರೋ ಅದೇ ರೀತಿ ಬೈ ಡಿಫಾಲ್ಟ್ ಅದು ಪರ್ಫಾರ್ಮ್ ಮಾಡುವಾಗ ಬರಬೇಕು. ಆ ರೀತಿ ಈಸಿ ಫ್ಲೋ ಆಗಬೇಕು. ಜೊತೆಗೆ ನಿಮಗೆ ಯಾವ ವಾಯ್ಸಲ್ಲಿ ಬರ್ತಾ ಇದೆ, ಯಾವ ಅಂಗಾಂಗ ಅದನ್ನು ವರ್ಕ್ ಮಾಡ್ತಾ ಇದೆ, ಯಾವ ಬೆರಳು, ಯಾವ ಕಾಲು, ಯಾವ ಕೈ, ಯಾವ ವಾಯ್ಸು, ಯಾವ ಡೈಲಾಗು, ಯಾವ ಸ್ಕ್ರಿಪ್ಟು, ಪ್ರತಿಯೊಂದು ಸಿಂಕ್ ಆಗಬೇಕು. ಅಂದರೆ ಇದನ್ನು ಮಾಡುವಾಗ ಪರ್ಮಿಟೇಷನ್ ಕಾಂಬಿನೇಷನಲ್ಲಿ, ಅಂದರೆ ಒಂದು ಮಾತಾಡ್ತಿದ್ದೆ ಅನ್ನುವಾಗ ಇನ್ನು ಮಿಕ್ಕಿದೆಲ್ಲ ಸೈಲೆಂಟಾಗಿ ಹೀಗಿರಲ್ಲ. ಪ್ರತಿಯೊಂದು ಅಲ್ಲಾಡ್ತಾ ಇರುತ್ತೆ, ಪ್ರತಿಯೊಂದು ಯೋಚನೆ ಮಾಡ್ತಾ ಇರುತ್ತೆ, ಪ್ರತಿಯೊಂದು ಅಲೈವ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಚಾಲೆಂಜ್. ಅಂದರೆ ಒಂದು 30 ರಿಂದ 32 ಕಾಂಬಿನೇಷನ್ಸಲ್ಲಿ, ಪರ್ಮಿಟೇಷನ್ಸ್ ಮತ್ತು ಕಾಂಬಿನೇಷನ್ಸಲ್ಲಿ ಏಕಕಾಲದಲ್ಲಿ ಮಾಡೋದಕ್ಕೆ ಟ್ರೈ ಮಾಡಬೇಕು 4 ಬೊಂಬೆಗಳಿಗೆ. ಇಂಡಿಯಾಸ್ ಗಾಟ್ ಟ್ಯಾಲೆಂಟಲ್ಲಿ ಮಾಡಿರೋ ನೀವು ನೋಡ್ಬೋದು, ಯೂಟ್ಯೂಬಲ್ಲಿದೆ ಅದು. ಇಂದುಶ್ರೀ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಂತ ಕೊಟ್ಟರೆ ಅದರಲ್ಲಿ 4 ಬೊಂಬೆಗಳು ಮಾಡಿರೋಂಥದ್ದು ಬಂದಿದೆ. ಹಾಂ, ಹಿಂದಿಲಿ ಪರ್ಫಾರ್ಮ್ ಮಾಡಿದ್ದೀನಿ. ಹಿಂದಿ ಒಂದು ಅಕ್ಷರ ಬರ್ತಾ ಇರಲಿಲ್ಲ, ಆದರೂ ಅಲ್ಲಿ ಹೋಗಿ ನನ್ನ ಗೊಂಬೆಗಳೇ ನನ್ನ ಕಾನ್ಫಿಡೆನ್ಸ್ ಕೊಟ್ಟಿದ್ದು. ಅಯ್ಯ ನಾವಿಲ್ಲ ಅಂದ್ರೆ ಇವಳೆಲ್ಲಿ ಇರ್ತಾಳೆ, ಯಾರು ಕೇಳ್ತಾರೆ ಇವಳನ್ನ? ನೋಡು, ನಾನು ನೀನು ಹೊಗಳುವಾಗ ನಿನ್ನನ್ನು ತೆಗಳ್ಬಾರ್ದು ಹಂಗಂತೀಯ? ಹಾಂ, ಹೋಗ್ಲಿ ರೆಡಿ, ಏನು ಮಾಡೋಕ್ಕಾಗುತ್ತೆ? ಹಾಂ, ಒಪ್ಕೊಳ್ಳೋಣ. ಸೊ ಹಾಗೆ ಬೇರೆ ಬೇರೆ ಬೊಂಬೆಗಳು ಮಾಡುವಾಗ ದಟ್ ಇಸ್ ಎ ಚಾಲೆಂಜ್. ಜೊತೆಗೆ ನೀವು ಒಂದು ಬೊಂಬೆ ಆ ಕಡೆ ಇರೋವಂಥದ್ದು ವಾಯ್ಸು ತಗೊಂಡಾಗ ಈ ಬೊಂಬೆ ಈ ಕಡೆ ಎಂಡ್ವರೆಗೂ ಒಂದೇ ಉಸಿರು ತಗೊಂಡು ಮಾತಾಡಬೇಕಾಗುತ್ತೆ. ಸೊ ಉಸಿರು ಬಿಗಿ ಹಿಡಬೇಕಾಗುತ್ತೆ, ಲಾಂಗ್ ಬ್ರೆತ್ ತಗೋಬೇಕಾಗುತ್ತೆ. ಅಂದ್ರೆ ತಲೆಯಿಂದ ಕಾಲ್ವರೆಗೂ ಪ್ರತಿಯೊಂದು ಅಂಗಾಂಗನೂ ಎಚ್ಚರಿಕೆಯಿಂದ ಇರಬೇಕು. ಏನು ಮಾಡ್ತಾ ಇದೆ ಅಂತ ಗೊತ್ತಿರಬೇಕು. ತಲೆ ಏನು ಮಾಡ್ತದೆ, ಯೋಚನೆ ಮಾಡ್ತಾ ಇದೆ, ಕಣ್ಗಳೇನು ಮಾಡ್ತದೆ, ಅಬ್ಸರ್ವ್ ಮಾಡ್ತದೆ, ಮೂಗೇನು ಮಾಡ್ತದೆ, ಬ್ರೆತ್ ತಗೋತಿದೆ, ಬಾಯೇನು ಮಾಡ್ತಾ ಇದೆ, ಪೂರ್ತಿ ಮಾತಾಡುವಂಥದ್ದು, ವಾಯ್ಸ್ ಚೇಂಜ್ ಮಾಡುವಂಥದ್ದು. ನೀವು ಆ ಇನಮಿನಾಡಿಕಾ ನೋಡ್ಬೋದು, ಆದರೆ ವೋಕಲ್ ಬಾಕ್ಸ್ ಫುಲ್ ರೊಟೇಷನ್ ಆಗುತ್ತೆ. ಅಂದರೆ ಈ ವಾಯ್ಸ್ ಒಂದ್ಸತಿ, ಆ ವಾಯ್ಸ್ ಒಂದ್ಸತಿ, ಅಜ್ಜಿದು, ತಾತಂದು, ಡಿಂಕುದು, ರಿಂಕುದು, ನಂದು. ಸೊ ಸ್ಪ್ಲಿಟ್ ಸೆಕೆಂಡಲ್ಲಿ ಚೇಂಜ್ ಆಗಬೇಕು. ಸ್ಪ್ಲಿಟ್ ಸೆಕೆಂಡಲ್ಲಿ ಚೇಂಜ್ ಆಗೋದ್ರ ಜೊತೆಗೆ ಕೈಗಳು ಚಲನವಲನಗಳನ್ನ, ಯಾವ ಸ್ಟ್ರಿಂಗ್ಸ್, ಇದಕ್ಕೆ ಜಾಸ್ತಿ ಸ್ಟ್ರಿಂಗ್ಸ್ ಇಲ್ಲ, ಬಟ್ ಆ ಇನ್ನೊಂದು ಪಪೆಟ್ ಇತ್ತಲ್ಲ ಅದಕ್ಕೆ ಅದು ಕಣ್ಣು ಮುಚ್ಕೊಳ್ಳುತ್ತೆ, ಹುಬ್ಬು ಹೀಗೆ ಮಾಡುತ್ತೆ, ಆಮೇಲೆ ಕಣ್ಣು ಆ ಕಡೆ ಈ ಕಡೆ ಮಾಡುತ್ತೆ, ಕತ್ತು ಅಲ್ಲಾಡಿಸುತ್ತೆ. ಸೊ ಅಷ್ಟೆಲ್ಲ ಇದೆ ಅದಕ್ಕೆ. ಸೊ ಒಂದೊಂದು ಪಪೆಟ್ಗೆ ಒಂದೊಂದು ಸ್ಟ್ರಿಂಗ್ಸ್, ಬೇರೆ ಬೇರೆ ಮೆಕ್ಯಾನಿಸಮ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ಇದು ಮಾಡುವಂಥದ್ದು. ನನಗೆ ಮಾತ್ರ ಯಾಕೆ ಬರೀ ಒಂದೇ ಒಂದು ಸ್ಟ್ರಿಂಗ್ ಇಟ್ಟಿದ್ಯಾ, ನೋ ಸ್ಟ್ರಿಂಗ್ಸ್ ಅಟ್ಯಾಚ್ಡ್ ಅಂತನಾ? ಆಯ್ತಪ್ಪ, ನಿಂಗೂ ಹಾಕ್ಕೊಡ್ತೀನಿ ಆಯಿತಾ? ಓಕೆ, ನಾನು ಮಾತಾಡೋದಿಲ್ಲ ಇವಾಗ. ಇಲ್ಲ, ಕೋಪ ಮಾಡ್ಕೋಬೇಡ, ಆಮೇಲೆ ಹಾಕ್ಕೊಡ್ತೀನಿ. ಓಕೆ. ಸೊ ಹಾಗೆ ಬೇರೆ ಬೇರೆ ಇದನ್ನು ಮಾಡುವಂಥದ್ದು. ಹೆಡ್ ಟು ಟೋ, ಕೈಗಳೇನು ಮಾಡ್ತಿದೆ, ಕಾಲುಗಳೇನು ಮಾಡ್ತಿದೆ, ಪ್ರತಿಯೊಂದು ಬ್ರೈನಲ್ಲಿ ಇರಬೇಕು. ಪ್ರತಿಯೊಂದು ಅನಲೈಸ್ ಆಗಿ, ಪ್ರೋಸೆಸ್ ಆಗಿ, ಫಾಸ್ಟಾಗಿ ಸೆಕೆಂಡಿಗೆ ಬರ್ತಾ ಇರಬೇಕು. ಯಾವ ಸೆಕೆಂಡ್ಗೆ ಯಾವ ಡೈಲಾಗ್ ಬಂತು, ಯಾವ ವಾಯ್ಸ್ ಬಂತು, ಯಾವ ಕೈ ಅಲ್ಗಾಡಿಸ್ತಾ ಇದೆ, ಯಾವ ಕಾಲಲ್ಲಿ ಅಲ್ಗಾಡಿಸ್ತಿದೆ, ಏನು ಸ್ಕ್ರಿಪ್ಟ್ ಮಾತಾಡ್ತಾ ಇದ್ದೀನಿ, ಎಲ್ಲ ಬರಬೇಕು. ಸೊ ಸೆಕೆಂಡ್ಸಲ್ಲಿ ಆಗಬೇಕಿದು. ಸೊ ಅಷ್ಟರ ಮಟ್ಟಿಗೆ ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ನೀವು ಒಂದೇ ಬೊಂಬೆ ಅಟ್ ಎ ಟೈಮ್ ಒಂದು ಬೊಂಬೆ ಆಡೋದು, ಮಲ್ಟಿಪಲ್ ಬೊಂಬೆಗಳನ್ನ ಆಡಿಸ್ತೀರಿ? ಖಂಡಿತ. ಅಯ್ಯೋ, ನೀವು ಇದಕ್ಕೆ ಹಿಂಗಂದ್ರೆ ಪಾಪ ಇವರು ಯಜಮಾನ್ರನ್ನ ಹೆಂಗೆ ಆಡಿಸ್ತಾರೆ ಅಂತ ಹೆಂಗೆ ಕೇಳ್ತೀರಾ ನೀವು? ಅವ್ರು ಆಡಿಸ್ತಾರೆ. ಪಾಪ ಸರ್, ಪಾಪ ಈ ಅಪಾರ್ಟ್ಮೆಂಟ್ ಹುಡುಗರೆಲ್ಲ ಏನಂತ ಕರೀತಾರೆ ಗೊತ್ತಾ? ಪಪೆಟ್ ಅಂಕಲ್ ಅಂತ ಕರೀತಾರೆ ಅವ್ರನ್ನ. ನೋಡು, ನೀನು ನನ್ನ ಮಾನ ಮರ್ಯಾದೆ ತೆಗಿತಾ ಇದೆಯಾ? ನನ್ನ ಗಂಡಂದು ಯಾಕೆ ತೆಗಿತೀಯಾ? ಹೋಗ್ಲಿ ಬಿಡು ಪಾಪ, ಅವ್ರನ್ನ ಅದು ಬಿಡೋಣ ಸರಿ. ಇವಳೇ ಆಡಿಸೋವಾಗ ಅವ್ರನ್ನ ಯಾಕೆ ನಾವು ಆಡಿಸೋದು ಅಲ್ವಾ? मुझे लगता है ये लड़की पागल हो गई है, मुझे भी ऐसा ही लग रहा है. ಅಲ್ಲ, ನೀವು ಇದ್ರ ಬಗ್ಗೆ ಆಸಕ್ತಿ ಬಂದ ಸೆಕೆಂಡ್ ಸ್ಟ್ಯಾಂಡರ್ಡ್ ಮೀನ್ಸ್ ಅಥವಾ ಯಾವಾಗ ಆಸಕ್ತಿ ಬಂದ ಎಕ್ಸಾಕ್ಟ್ಲಿ? ನನಗೆ ಮ್ಯಾಜಿಕಲ್ಲಿ ಆಸಕ್ತಿ ಬಂದದ್ದು. ಮ್ಯಾಜಿಕಲ್ಲಿ ಹೇಗೆ ಆಸಕ್ತಿ ಬಂತು ಅಂದರೆ, ಬೇಬಿ ಶ್ಯಾಮಲಿದು ಒಂದು ಮೂವಿ ಬಂದಿತ್ತು. ಡಬಲ್ ಆ್ಯಕ್ಟಿಂಗ್ ಇರ್ತಾಳೆ, ಅದು ಅವಳು ಒಬ್ಳು ಸತ್ತೋಗಿರ್ತಾಳೆ, ದೆವ್ವ ಆಗಿ ಬಂದಿರ್ತಾಳೆ, ಮ್ಯಾಜಿಕ್ ಮಾಡ್ತಾ ಇರ್ತಾಳೆ ಅವಳು. ಇವಳು ಎಕ್ಸಾಮಲ್ಲಿ ಕೂತ್ಕೊಂಡು ರಾತ್ರಿ ಎಲ್ಲ ಓದಿರ್ತಾಳೆ, ನಿದ್ದೆ ಬಂದುಬಿಟ್ಟಿರ್ತಾಳೆ, ತುಗಿಡ್ಸ್ಕೊಂಡು ಮಲಗಿಬಿಟ್ಟಿರ್ತಾಳೆ. ಏನು ಮಾಡೋದು ಅಂತ ಗೊತ್ತಾಗಲ್ಲ ಅವಳಿಗೆ. ಆ ಬೆಂಚಿಂದ ಕೆಳಗಡೆಯಿಂದ, ಡೆಸ್ಕ್ ಕೆಳಗಡೆಯಿಂದ ಒಂದು ಪೇಪರ್ ಬರುತ್ತೆ, ಕಾಪಿ ಮಾಡ್ಕೊಂಡು ಬರೀತಾಳೆ. ಇದನ್ನು ನೋಡ್ಬಿಟ್ಟು ನಾನು, ಎಷ್ಟು ಚೆನ್ನಾಗಿದೆಲ್ಲ, ಓದೋದೇ ಬೇಕಾಗಿಲ್ಲ, ಮ್ಯಾಜಿಕ್ ಮಾಡಿಬಿಟ್ಟು ನಾವು ಕಲ್ತ್ಕೊಂಡು ಬರೆದುಬಿಟ್ರೆ ಮುಗಿದೋಯ್ತು, ನನಗೆ ಏನು ಕಷ್ಟ ಇರಲ್ಲ ಲೈಫು ಅಂತ ಅಂದ್ಕೊಂಡೆ. ಹಾಗಾಗಿ ಮ್ಯಾಜಿಕ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಮ್ಯಾಜಿಕ್ ಐಡಿಯಾನೇ ಇರಲಿಲ್ಲ, ಏನು ಮ್ಯಾಜಿಕ್ಕು, ಹೇಗೆ ವರ್ಕ್ ಆಗುತ್ತೆ, ಇಲ್ಲ ಸುಮ್ಮನೆ ಅದಾಗೆ ಎಲ್ಲ ಆಗೋಗುತ್ತೆ ಅನ್ನೋ ಥರ ಇತ್ತು. ಬಟ್ ಆಮೇಲೆ ಕಲಿತಾ ಇಲ್ಲ, ಅದಕ್ಕೂ ಕಷ್ಟಪಡಬೇಕು.
ಅದಕ್ಕೂ ಸಿಕ್ಕಾಬಿಡೆ ಇಟ್ಸ್ ನಾಟ್ ಈಸಿ ಆಯಿತಾ. ಯಾವುದೇ ಒಂದು ಕಲೆ ಸರ್, ನೀವು ಭರತನಾಟ್ಯಂ ಕಲೀರಿ, ಹಾಡು ಕಲೀರಿ, ಡಾನ್ಸ್ ಕಲೀರಿ, ಸ್ಕೇಟಿಂಗ್ ಕಲೀರಿ, ಪ್ರತಿಯೊಂದು ಕಲೆಗೂ ಅದರದ್ದೇ ಆದಂಥ ಡೆಡಿಕೇಶನ್ ಇರುತ್ತೆ. ಸ್ಪೋರ್ಟ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಡೆಡಿಕೇಟ್ ಮಾಡಬೇಕು. ಆ ಡೆಡಿಕೇಟ್ ಮಾಡಿದಾಗಲೇ ಅದು ರಿಸಲ್ಟ್ಸ್ ಕೊಡುವಂಥದ್ದು. ಸೊ ಮ್ಯಾಜಿಕ್ಕೂ ಅಷ್ಟೇ, ನಮ್ಮ ತಂದೆ ತಾಯಿಯ ಸಪೋರ್ಟ್ ತುಂಬ ಇತ್ತು. ನನ್ನ ತಮ್ಮನೂ ಮ್ಯಾಜಿಕ್ ಕಲಿತಾ ಇದ್ದ, ಅವನು ಲಿಖಿತೇಶ್ ಅಂತ, ಅವನು ವೆರಿ ಟ್ಯಾಲೆಂಟೆಡ್ ಫಿಲೋ. ಇಬ್ಬರು ಮಕ್ಕಳು ಪಾಪ ನಿಮ್ಮ ಅಪ್ಪ ಅಮ್ಮ. ಹಾಂ, ಸೊ ಇಬ್ಬರು ಮಕ್ಕಳು, ಇಬ್ಬರು ಬೇರೆ ಬೇರೆ ಕಲೆಗಳಲ್ಲಿ ಜೊತೆಯಾಗಿ ವೆಂಟ್ರಲೋಕಿಸಮ್ ಮ್ಯಾಜಿಕ್ಕೂ ಮಾಡ್ತಾ ಇದ್ವಿ ಸ್ಟೇಜ್ ಮೇಲೆ. ಅವನು ಹಾಡುಗಳು ಹಾಡ್ತಾ ಇದ್ದ, ಡಾನ್ಸ್ ಮಾಡ್ತಾ ಇದ್ದ, ಎಡಿಟಿಂಗು, ಮೂವೀಸು, ಪ್ರತಿಯೊಂದು ಅವನು ಮಾಡ್ತಾ ಇದ್ದ. ಸೊ ಹಾಗೆ ನಮ್ಮದು ಒಂಥರ ಕಲೆಗಳಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಒಂದು ಸ್ಟೇಜ್ ಮೇಲೆ 4 ಜನ ಇರ್ತಾ ಇದ್ವಿ ನಾವು. ಸೊ ಫ್ಯಾಮಿಲಿ ಪ್ಯಾಕೇಜ್ ಅಂತಲೇ ಶೋಗಳು ಮಾಡ್ತಾ ಇದ್ವಿ. ಸೊ ಹಾಗಾಗಿ ಎಲ್ಲರೂ ಮಾತಾಡ್ಕೊಂಡು ಹಾಡಾಡ್ಕೊಂಡು, ನಮ್ಮ ತಾಯಿ ಹಾಡು ಹೇಳೋರು, ನಾನು ಮ್ಯಾಜಿಕ್ಕು ಮತ್ತು ಬೊಂಬೆ ಮಾಡ್ತಾ ಇದ್ದೆ, ನನ್ನ ತಮ್ಮ ಮ್ಯಾಜಿಕ್ ಮಾಡ್ತಾ ಇದ್ದ, ಡಾನ್ಸ್ ಮಾಡ್ತಾ ಇದ್ದ. ಮತ್ತು ನಮ್ಮ ಅಂಕಲ್ ರಾಮನಾಥ್ ಅಂತ ನನ್ನ ಸ್ಕ್ರಿಪ್ಟ್ಸ್ಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ, ಬರೀತಾರೆ. ಸೊ ಅವರು ನಾವೆಲ್ಲರೂ ಸೇರಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ವಿ. ಅಲ್ಲ, ಓಕೆ, ಮ್ಯಾಜಿಕಲ್ಲಿ ಆಸಕ್ತಿ ಬಂತು. ಮ್ಯಾಜಿಕ್ ಕಾಸ್ಟ್ಲಿ ಅಂತ ಕಲಿಯಕ್ಕಾಗಲಿಲ್ಲ ನನಗೆ. ಸೊ ಅಲ್ಲ ಕಾಸ್ಟ್ಲಿ ಆದರೂ ಕಲಿತೆ. ನಾನು ಶುರು ಮಾಡಿದ್ದೆ ಮೆಜಿಷಿಯನ್ ಆಗಿ. ಸೊ ನಾನು 45 ಮಿನಿಟ್ಸ್ ಮ್ಯಾಜಿಕ್ ಮಾಡ್ತಾ ಇದ್ರೆ, ಆ ಜಾನಿ ಅಂತ ಹೇಳಿದ್ನಲ್ಲ, ಅದೊಂದು 15 ಮಿನಿಟ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಸೊ ಅದರೊಂದು ಪಾರ್ಟ್ ಆಗಿತ್ತು, ಅದೊಂದು ಪಾರ್ಟ್, ಸಣ್ಣ ಪಾರ್ಟ್ ಆಗಿತ್ತು. ಸೊ ಮೇಜರಾಗಿ ಮಾಡ್ತಾ ಇದ್ದಿದ್ದೆ ಮ್ಯಾಜಿಕ್ಗಾಗೇ ನನ್ನನ್ನು ಕರೆಸ್ತಾ ಇದ್ದಿದ್ದು ಜನ. ಸೊ ನನ್ನ ಮ್ಯಾಜಿಕ್ಕು ವೆಂಟ್ರಲೋಕಿಸಮ್ ಎರಡೂ ಮಾಡ್ತಾ ಇದ್ದೆ. ಬಟ್ ಕೆಲವರು ಬಂದು ಹೇಳೋರು, ನಿಮ್ಮದು ವೆಂಟ್ರಲೋಕಿಸಮ್ ಎಕ್ಸ್ಟ್ರಾಡಿನರಿ ಆಗಿದೆ, ಯಾಕೆ ನೀವು ಅದನ್ನು ಪರ್ಸ್ಯೂ ಮಾಡಬಾರ್ದು ಅಂತ. ನನಗೆ ಬೇಜಾರಾಗೋದು, ಇನ್ನು ನಾನು ಮ್ಯಾಜಿಕ್ ಚೆನ್ನಾಗಿ ಮಾಡ್ತಾ ಇಲ್ವಾ, ವೆಂಟ್ರಲೋಕಿಸಮ್ ಮಾತ್ರ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಆಮೇಲೆ ನನಗೆ ಅದು ತುಂಬ ಚಾಲೆಂಜಿಂಗ್ ಆಗಕ್ಕೆ ಶುರುವಾಯಿತು. ಮ್ಯಾಜಿಕಲ್ಲಿ ಅಫ್ಕೋರ್ಸ್ ಸಣ್ಣ ಸೂಟ್ ಕೇಸಲ್ಲೂ ತೊಗೊಂಡು ಹೋಗಿ ನೀವು 1 hour 2 hours ಮಾಡ್ಬೋದು, ಅದು ಬೇರೆ. ಬಟ್ ನಮ್ಮದು ಕಲರ್ಫುಲ್ ಆಗಿರಬೇಕಲ್ಲ. ಸೊ ಎಲ್ಲ ಕೆಲವು ಐಟಮ್ಸ್ ಎಲ್ಲ ಒಂದು ದೊಡ್ಡ ಬಿಗ್ ಸೂಟ್ ಕೇಸ್, ಒಂದು 2-3 ಸೂಟ್ ಕೇಸ್ ತೊಗೊಂಡು ಹೋಗಬೇಕಾಗಿತ್ತು. ಡಿಂಕೋದೊಂದು, ಬೊಂಬೆಗಳದೇ ಒಂದು ಸೂಟ್ ಕೇಸು, ಮ್ಯಾಜಿಕ್ದೇ ಒಂದು ಸೂಟ್ ಕೇಸು. ಮ್ಯಾಜಿಕಲ್ಲಿ ಏನಾಗುತ್ತೆ, ನೀವು ಪ್ರಿಪ್ರೇಷನ್ ಜಾಸ್ತಿ. ಮನೆಯಿಂದ ಹೋಗುವಾಗ ಪ್ರಿಪೇರ್ ಆಗಿ ಹೋಗಬೇಕು, ಅಲ್ಲಿ 1 hour 2 hours ಮುಂಚೆ ಹೋಗಿ ಪ್ರಿಪೇರ್ ಆಗಬೇಕು, ತಿರ್ಗಾ ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ ಪ್ರಿಪೇರ್ ಆಗಬೇಕು, ಪ್ಯಾಕಿಂಗ್ ಎಲ್ಲ. ಸೊ ಅದು ಇಟ್ ವಾಸ್ ಟಾಸ್ಕಿಂಗ್. ಎರಡನೇದು, ನಾನು ಶೋ ಮುಗಿಸಿದ ತಕ್ಷಣ ಜನ ಬರೋರು, ಅಲ್ಲೆಲ್ಲ ಮ್ಯಾಜಿಕ್ ಐಟಮ್ ಎತ್ಕೊಂಡು ಹಿಂಗೆಲ್ಲ ಹಾಂ ಅಂತ ನೋಡಿ ಇಡೋರು. ಸೊ ಅಯ್ಯೋ ಇದು ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ನಾನು, ಯಾಕಂದರೆ ಬೊಂಬೆ ಪ್ಯಾಕ್ ಮಾಡಬೇಕಾಗಿತ್ತು, ಅದು ಪ್ಯಾಕ್ ಮಾಡಬೇಕಾಗಿತ್ತು, ಇಟ್ ವಾಸ್ ಟಾಸ್ಕಿಂಗ್. ಸೊ ಇಲ್ಲ, ಬೊಂಬೆನೇ 1 hour ಮೇಲೆ ಪರ್ಫಾರ್ಮೆನ್ಸ್ ಆಗುತ್ತೆ. ಸೊ ಬಿಟ್ಬಿಟ್ಟೆ ಅದು. ವೆಂಟ್ರಲೋಕಿಸಮ್ನ ಸೀರಿಯಸ್ ಆಗಿ ತೊಗೊಂಡೆ. ಜೊತೆಗೆ ನನಗೆ ಡಿಂಕು ಹೇಗೆ ಬಂದ ಅಂತ ನಾನೊಂದು ಸ್ಟೋರಿ ಹೇಳ್ತಾ ಇದ್ದೆ ನಿಮಗೆ. ಕರೆಕ್ಟ್, ಹೌದು, ಜಾನಿ ಫಸ್ಟ್ ಗೆಳೆಯ. ಹಂಗೆಲ್ಲ ಏನಿಲ್ಲ ಸರ್, ನಾನೇ ಇಲ್ಲ. ಓಕೆನಪ್ಪ, ನೀನೇ. ಸೊ ಡಿಂಕು ಹೇಗೆ ಬಂದ ಅಂದರೆ, ನಾನು ಜಾನಿ ಮಾಡಬೇಕಾದ್ರೆ ನಾನು ಚೂಮಂತರ್ ಅಂತ ನಿಮಗೆ ದೂರದರ್ಶನಲ್ಲಿ ಒಂದು ಕಾರ್ಯಕ್ರಮ ಬರ್ತಾಯಿತ್ತು. ಅದರಲ್ಲಿ ನಾನು ಮ್ಯಾಜಿಕ್ ಮಾಡ್ತಾ ಇದ್ದೆ, ಮತ್ತು ಬೊಂಬೆನೂ ಮಾಡ್ತಾ ಇದ್ದೆ. ಎಲ್ಲರೂ ಮಾಡೋರು, ಶಂಕರ ಜೂನಿಯರು ಮತ್ತು ಉದಯ್ ಜಾದೂಗರು ಎಲ್ಲ, KS ರಮೇಶ್ ಎಲ್ಲ ಮಾಡ್ತಾಯಿದ್ರು. ಆ ಶೋನಲ್ಲಿ ಪರ್ಫಾರ್ಮ್ ಮಾಡ್ತಾಯಿದ್ರು, ನಾನು ಪರ್ಫಾರ್ಮ್ ಮಾಡ್ತಾಯಿದ್ದೆ. ಆಗ ಈ ಜಾನಿ ಮಂಕಿ ಇದೆಯಲ್ಲ, ಅದನ್ನು ಮಾಡ್ತಾಯಿದ್ದೆ. ಬೇರೆ ಬೇರೆ ಅವತಾರಗಳಲ್ಲಿ ಜಾನಿನ ಮಾಡ್ತಾಯಿದ್ದೆ. ಸೊ AK ದತ್ ಅಂತ ಒಬ್ಬರು ಮೆಜಿಷಿಯನ್ ಇದ್ದಾರೆ. ಅವರ ಫ್ರೆಂಡ್ ರಾಮಸ್ವಾಮಿ ಅಂತ ವೆಂಟ್ರಲೋಕ್ವಿಸ್ಟ್ ಆ್ಯಂಡ್ ಮೆಜಿಷಿಯನ್. ಅವರು ಈ ಪಪೆಟ್ನ ಯೂಸ್ ಮಾಡ್ತಾ ಇರಲಿಲ್ಲ. ಅವನಿಗೆ ಡಿಂಕು ಅಂತಲೂ ಹೆಸರಿರಲಿಲ್ಲ. ನಾನೇ ಡಿಂಕುಗೆ ಹೆಸರಿಟ್ಟಿದ್ದು, ನಾಮಕರಣ ಮಾಡಿದ್ದು. ಹೌದು, ಪ್ರೋಗ್ರಾಮೇ ಮಾಡಲಿಲ್ಲ, ಪುರೋಹಿತರನ್ನ ಕಳಿಸ್ಲಿಲ್ಲ, ಸುಮ್ಮನೆ ನೀನು ಹೆಸರಿಟ್ರೆ ಹೆಂಗಾಗುತ್ತೆ? ಖರ್ಚು ಉಳಿಸ್ಕೊಂಡಿದ್ಯಾ? ಆಯ್ತಪ್ಪ ಮಾಡಿಸೋಣ. ಏನು ಮದುವೆ ಮಾಡಿಸೋ ಟೈಮಲ್ಲಿ ನಾಮಕರಣ ಮಾಡಿಸ್ತೀಯಾ? ಆಯ್ತು ಕಣು, ಎಲ್ಲ ಒಟ್ಟಿಗೆ ಮಾಡಿಸೋಣ ಬಿಡು, ತಿಥಿನೂ ಮಾಡಿಸ್ಬಿಡು. ಹಾಂ. ಸೊ ನಾನು ಅವ್ರ ಹತ್ರ ಹೋದೆ, ನೋಡೋಣ ತೊಗೊಳ್ಳೋಣ, ಏನೋ ಪಪೆಟ್ ಇದೆ ನೋಡು ಒಂದ್ಸತಿ ಅಂತ. ಹೋದರೆ ಸ್ವಲ್ಪ ಕಪ್ಪಿತ್ತು, ವಿಗ್ ಇರಲಿಲ್ಲ, ಬೇರೆ ಥರ ವಿಗ್ ಇತ್ತು, ಬಟ್ಟೆ ಎಲ್ಲ ಒಂಥರ ಹಳೇ ಬಟ್ಟೆ ಇತ್ತು. ನೋಡೋದಕ್ಕೆ ಭಯಾನಕವಾಗಿತ್ತು, ಸಿಕ್ಕಾಬಡೆ ಭಯಾನಕವಾಗಿ. ಅಂದರೆ ನಾವು 3 ಜನ ಬಸ್ಸಲ್ಲಿ ಹೋಗಿದ್ವಿ, ತೊಗೊಂಬರೋಣ ಒಂದು ಪಪೆಟ್ ಇದೆಯಂತ ಅಂತ. ಹೋಗ್ಬಿಟ್ಟು ನೋಡಿದ್ವಿ, ಭಯ ಆಯಿತು. ಡ್ಯಾಡಿ ಬೇಡ ಡ್ಯಾಡಿ ಅಂತ ನಾನು ಹೇಳಿದೆ. ಇಲ್ಲ ತೊಗೊಂಬರೋಣ, ನೋಡೋಣ ನಿಂಗೆ ಯೂಸ್ ಆದರೆ ಮಾಡು ಅಂತ. ಸರಿ ತೊಗೊಂಬಂದು ಇದೇ ಥರ ಸೋಫಾ ಮೇಲೆ ಇಟ್ವಿ. ನಮ್ಮಮ್ಮ ಇರಲಿಲ್ಲ, ಎಲ್ಲೋ ಹೋದವರು ಬಂದರು, ಕಿಟಾರ್ ಅಂತ ಕಿರ್ಚ್ಕೊಂಡು ಓಡೋಟೋದು. ಅಯ್ಯೋ ಏನೋ ಇದು ಬಿಟ್ಬಿಟ್ಟಿದ್ದಾರೆ, ಭಯ ಆಗ್ತಾ ಇದೆ ಅಂತ. ಏನು ಹಿಂಗಮಾನ ತೆಗಿತಾ ಇದೆಯಾ ನೀನು? ನಾನು ಹೋಗ್ತಾ ಇದ್ದೀನಪ್ಪ, ಈಗ ನನ್ನ ಮಕ್ಕ ನೋಡ್ಕೊಂಡು ನಿಮ್ಮಮ್ಮ ಓಡೋದ್ರಾ? ಹೌದು.
ನಿಜನಾ ಇದು? ಹೌದು. ಹೆಣ್ಮಕ್ಳು ಮುಂದೆ ಹಿಂಗೆಲ್ಲ ಹೇಳ್ತಾಳಲ್ಲ ಸರ್, ನನ್ನ ಮಾನ ಮರ್ಯಾದೆ ಪ್ರಶ್ನೆ. ನಿಲ್ಸಿ ಸರ್, ಆಫ್ ಮಾಡಿ. ಫುಲ್ ಸ್ಟೋರಿ ಹೇಳ್ತೀನಿ ಅಲ್ಲಿವರೆಗೂ. ಮುಂದೆ ಚೆನ್ನಾಗಿದೆಯಾ? ಹೌದು, ನಿಜವಾಗ್ಲೂ? ಓಕೆ. ಪ್ರಾಮಿಸ್. ಸೊ ಏನಾಯ್ತು, ಭಯಾನಕವಾಗಿತ್ತು. ಎಕ್ಸಾಜರೇಟೆಡ್ ಫೀಚರ್ಸ್ ನೋಡಿ, ಡಿಂಕು ಕಣ್ಗಳು ನೋಡಿ. ಕಣ್ಣು ದೊಡ್ಡದಾಗಿದೆ ಸರ್, ಆದರೆ ಯಾಕೆ ಗೊತ್ತಾ, ಹೆಣ್ಮಕ್ಳು ಇರ್ತಾರಲ್ಲ ಹಿಂದಿಂದ ನಿಂತ್ಕೋತಾರೆ ಪ್ರೋಗ್ರಾಮಲ್ಲಿ, ನಾವು ಝೂಮ್ ಹಾಕೊಂಡು ನೋಡಬಾರ್ದಾ? ಝೂಮ್ ಲೆನ್ಸು ಸರ್. ಹಾಂ, ಸೊ ಪ್ರೈಮ್ ಲೆನ್ಸು ಝೂಮ್ ಲೆನ್ಸು ಎರಡೂ ಆಯ್ತದೆ ಸರ್ ನಮ್ಮದು. ಆವಾಗ ಡಿಸೈಡ್ ಮಾಡ್ಕೊಂಡು ಹುಡುಗಿನ ಮೇಲೆ ಆಯಿತು. ಸೊ ಇವನ್ನಾಗೆ ಕರ್ಕೊಂಬಂದು ಟಿ ವಿಗೆ ಕರ್ಕೊಂಡು ಹೋದೆ, ಚುಮಂತರಲ್ಲಿ ನೋಡೋಣ ಅಂದ್ರೆ. ಪ್ರೊಡ್ಯೂಸರ್ ಹೆದರ್ಕೊಂಬಿಟ್ರು. ಈ ಬೊಮ್ಮೆನ ಮಕ್ಳಿಗೆಲ್ಲ ತಾಯ್ತ ಕಟ್ಸ್ಬೇಕಷ್ಟೇ ನಾವು, ಇದನ್ನು ಖಂಡಿತ ಬೇಡ, ಇವತ್ತಿಗೂ ಡಿಂಕು ಒಪ್ಕೊಳ್ಳಲ್ಲ ಅವರು, ಭಯ ಆಗುತ್ತೆ ಅಂತ. ಸೊ ಸರಿ, ನನಗೂ ಬೇಜಾರಾಗೋಯ್ತು, ಏನು ಹಿಂಗೆ ಹೇಳ್ತಾರಲ್ಲ ಇವರು ಅಂತ ಹೇಳ್ಬಿಟ್ಟು ಒಂದು ಮೂಲೆಯಲ್ಲಿ ಬಿಸಾಕ್ಬಿಟ್ಟೆ. ನಿಜವಾಗ್ಲೂನಾ? ಅಲ್ಲ ಮೂಲೆಯಲ್ಲ, ಸೂಟ್ ಕೇಸಲ್ಲಿ ಇಟ್ಟಿದೆ. ಆಮೇಲೆ ಏನಾಯಿತು, ನಾವು CPRN ಇದ್ದಿದ್ದು ಅಂತ ಹೇಳಿದ್ನಲ್ಲ, ಅಲ್ಲಿ ಆ್ಯನ್ಯುವಲ್ ಡೇ ಎಲ್ಲ ಆಗೋದು ಪ್ರತಿ ವರ್ಷ. ಎಲ್ಲ ಟ್ಯಾಲೆಂಟ್ ಎಲ್ಲ ತೋರಿಸೋರು ಏನೇನು ಮಾಡ್ತಾರೆ ಅಂತ. ಮ್ಯಾಜಿಕ್ ಮಾಡಿದೆ, ಆಮೇಲೆ ವೆಂಟ್ರಿಲೋಕ್ವಿಸಮ್ ಮಾಡುವಾಗ ಡಿಂಕುನ್ ಮಾಡೋಣ, ಪರ್ಫಾರ್ಮ್ ಮಾಡಿ ನೋಡೋಣ, ಹೇಗೆ ಬರುತ್ತೆ ನೋಡೋಣ ಅಂತ ಪರ್ಫಾರ್ಮ್ ಮಾಡಿದೆ. ಸೂಪರ್ ಹಿಟ್ ಶೋ. ದೆನ್ ಐ ಡಿಸೈಡೆಡ್, ಅವಾಗಲೇ ಡಿಸೈಡ್ ಮಾಡಿದ್ರು ಡಿಂಕು ಅಂತ ಇಡೋಣ ಅಂತ. ಡಿಂಕು ಅಂತ ಹೆಸರಿಟ್ಟೆ. ಆಮೇಲೆ ಏನೋ ಕ್ಲಿಕ್ ಆಯಿತು. ಗೋವಿಂದ. ಬಟ್ ಡಿಂಕು ಅದೇನೋ ಗೊತ್ತಿಲ್ಲ ಸರ್, ಅದು ಯಾವ ರೀತಿ ಕ್ಲಿಕ್ ಆಯಿತು ಅಂತಂದರೆ, ಅದು ಕರ್ನಾಟಕದ ಮನೆ ಮಾತಾಗ್ಬಿಟ್ಟು ಡಿಂಕು. ದರ್ ವಾಸ್ ನೋ ಲುಕಿಂಗ್ ಬ್ಯಾಕ್. ಪರ್ಫಾರ್ಮ್ ಮಾಡಿದೆ, ಸೂಪರ್ ಹಿಟ್ ಆಯಿತು. ಆಮೇಲೆ ನಾನು ನಮ್ಮ ತಂದೆ ಡಿಸೈಡ್ ಮಾಡಿದ್ವಿ, ಇಲ್ಲ ಇದಕ್ಕೇನಾದರೂ ಒಂದು ಮಾಡಬೇಕು ಅಂತ, ಗತಿ ಕಾಣಿಸ್ಬೇಕು ಅಂತ. ಒಂದು ಗತಿ ಕಾಣಿಸ್ಬೇಕು ಅಂತ ಕಲರ್ ಮಾಡಿದ್ವಿ, ಸ್ವಲ್ಪ ಬೇರೆ ಟೋನ್ ಕೊಟ್ವಿ. ಆಮೇಲೆ ವಿಗ್ ತಂದ್ವಿ, ಬೇರೆ ಬೇರೆ ಬಟ್ಟೆಗಳು ಹಾಕಿದ್ವಿ, ಬೆಟರ್ ಆಗಿ ಕಾಣಿಸೋಕ್ಕೆ ಶುರು ಮಾಡ್ದ. ಅಯ್ಯೋ ಬೇಡ, ಸುಮ್ಮನೆ ಇರಿ ಸರ್. ಏನು ಸರ್ ನೀವು ಈ ಥರ ಎಲ್ಲ ಕೇಳ್ತೀರಾ? ಹಾಂ, ಸೊ ಎಲ್ಲ ಒಂದು ಬೇರೆನೇ ಮೇಕ್ ಓವರ್ ಆಗೋಯ್ತು ಡಿಂಕೋದು. ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡಿದಾಗ ಜನ ಎಲ್ಲ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಡಿಂಕು ಅಂತ ಕೂಕೋತಾ ಇದ್ರು. ಮನೆ ಮಾತಾಯ್ತು. ಸಿಟಿ ಕೇಬಲ್ ಅಂತ ಒಂದು ಕೇಬಲ್ ಟಿವಿ, ರಾಜು ಅಂತ ಇದ್ರು. ಅವ್ರೇನು ಹೇಳಿದ್ರು, ಮೇಡಮ್ ಒಂದು ಪ್ರೋಗ್ರಾಮ್ ಮಾಡಿಕೊಡಿ, ನೀವು ಒಂದು ಚಿಲ್ಡ್ರನ್ಸ್ ಡೇಗೆ 1 hour ಶೋ, ಫೋನಿಂಗ್ ಕಾರ್ಯಕ್ರಮ ಮಾಡಿಕೊಡಿ ಅಂತ. ಸರಿ ಮಾಡೋಣ ಅಂತ ಹೇಳಿ ಮಾಡಿದ್ರೆ ಅದು ಸೂಪರ್ ಹಿಟ್ ಆಗೋಯ್ತು ಸಿಟಿ ಕೇಬಲಲ್ಲಿ. ಅವ್ರೇನು ಮಾಡಿದ್ರು, ಇದನ್ನ ವಾರ ಮಾಡಿ, ನೀವು ಚೆನ್ನಾಗಿ ಬರ್ತಾ ಇದೆ. ಎವ್ರಿ ಫ್ರೈಡೆ 6:30 to 7:30 ಪರ್ಫಾರ್ಮ್ ಮಾಡ್ತಾ ಇದೆ, ಎವ್ರಿ ಫ್ರೈಡೆ ಇದರಲ್ಲಿ ಸಿಟಿ ಕೇಬಲಲ್ಲಿ. ಸೊ ನಾನು, ನಮ್ಮ ತಂದೆ, ಡಿಂಕು 3 ಜನ ಹೋಗ್ತಾ ಇದ್ವಿ. ಹೇಗೆ ಹೋಗ್ತಾ ಇದ್ವಿ, ನಮ್ಮ ಹತ್ರ ಒಂದು TVS ಇತ್ತು, ಒಂದು ಕೈನೆಟಿಕ್ ಹೋಂಡಾ ಇತ್ತು, ಬಾಕ್ಸರು ಬೈಕು, ಯಾವುದಾದ್ರೂ ಒಂದು ಇದರಲ್ಲಿ ಹೋಗ್ತಾ ಇದ್ವಿ. ಡಿಂಕುಗೆ ಪ್ರತಿ ವಾರ ಒಂದೊಂದು ಗೆಟಪ್ಪಲ್ಲಿ ಹೋಗ್ತಾ ಇದ್ದ. ಡಿಂಕು ಮಧ್ಯದಲ್ಲಿ ಕೂತ್ಕೊಳ್ತಾ ಇದ್ದ 2 wheeler-ಅಲ್ಲಿ, ಯಾಕಂದ್ರೆ ರೆಡಿ ಮಾಡ್ಬಿಡ್ತಾ ಇದ್ವಿ. ಸೂಟ್ ಕೇಸ್ ಎಲ್ಲ ಹಾಕೊಂಡು ಹೋಗಕ್ಕಾಗ್ತಾ ಇರಲಿಲ್ಲ, ಓಪನ್ ಅಲ್ಲಿ. ಜನ ಎಲ್ಲ ನೋಡೋರು. ಅವಾಗಿನ್ನ ಡಿಂಕು ಫೇಮಸ್ ಇರ್ಲಿಲ್ವಲ್ಲ, ಬೊಮ್ಮೆ ಹೋಗ್ತಾ ಇದೆ ಅಂತ. ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇದ್ದೆ ಸರ್, ಯಾವ ಪೊಲೀಸ್ನವರು ಹಿಡ್ದಿಲ್ಲ. ಟ್ರಿಪಲ್ ರೈಡು ಅಂತಾನೆ ಹಿಡ್ದಿಲ್ಲ, ಹೆಲ್ಮೆಟ್ ಹಾಕಿಲ್ಲ ಅಂತಾನೆ. ಸೊ ಹೋಗ್ತಾ ಇದ್ವಿ, ಬಸ್ಸಲ್ಲಿರೋರೆಲ್ಲ ನೋಡೋರು, ಒಂಥರ ಮಜಾ ಇರ್ತಿತ್ತು. ಕೆಲವೊಮ್ಮೆ ಮಳೆ ಬರ್ತಾ ಇತ್ತು, ಮಳೆಯಲ್ಲಿ ನೆನ್ಕೊಂಡೆಲ್ಲ ಹೋಗಿ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಆ ದಿನಗಳು ಬೇರೆನೇ ಕಿಕ್ ಕೊಡ್ತಾ ಇತ್ತು, ಬೇರೆನೇ ಮಜಾ ಕೊಡ್ತಾ ಇತ್ತು. ಜೊತೆಗೆ ಆ 3 ವರ್ಷಗಳ ಕಾಲ ನಾನು ಸಿಕ್ಕಾಪಟ್ಟೆ ಕಲಿತೆ. ನಾನಿನ್ನ 18-20 ಅಷ್ಟೇ. ಹಾಂ, ಅಷ್ಟೇ. ಆಗ ಜನ ಎಲ್ಲ ನೋಡ್ತಾ ಇದ್ರು. ಅವಾಗ ನನಗೆ ಹೇಗೆ ಫೇಸ್ ಮಾಡೋದು, ಜನರನ್ನ ಹೇಗೆ ಫೇಸ್ ಮಾಡೋದು, ಕ್ಯಾಮ್ರಾನ ಹೇಗೆ ಫೇಸ್ ಮಾಡೋದು, ಜನ ಏನೋ ಪ್ರಶ್ನೆ ಕೇಳ್ತಾರೆ, ಅವರು ಹೇಗೆ ಡೀಲ್ ಮಾಡುವಂಥದ್ದು, ಹೇಗೆ ಮಾತಾಡುವಂಥದ್ದು, ಯಾವ ರೀತಿ ಬೊಂಬೆನ ಮಾತಾಡಿಸೋವಂಥದ್ದು, ಯಾವ ರೀತಿ ಫೇಸ್ ಮಾಡೋದು, ಪ್ರತಿಯೊಂದು ನಾನು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಯಾರೂ ಹೇಳ್ಕೊಟ್ಟಿಲ್ಲ. ಆ 3 ವರ್ಷಗಳು ನನಗೆ ಅದೊಳ್ಳೆ ಕಾಲೇಜ್ ಥರ ಇತ್ತು ನನಗೆ. ಲರ್ನಿಂಗ್ ಥರ ಇತ್ತು. ಸೊ ದೀಸ್ ಆರ್ ಫ್ರೀ ಶೋಸ್ 3 ವರ್ಷಗಳ ಕಾಲ. ಬಟ್ ಅದು ಕೊಟ್ಟಂಥ ಪಾಠ, ಕಲಿಸಿದಂಥ ಪಾಠ ನನಗೆ ಐ ಕಾಂಟ್ ಎಕ್ಸ್ಪ್ರೆಸ್ ಎಷ್ಟು ಕಲ್ತಿದ್ದೀನಿ ಅದರಿಂದ ಅಂತ. ಹೌದು, ಖಂಡಿತ. ಅಂದರೆ ನಿರರ್ಗಳವಾಗಿ ಮಾತಾಡುವಂಥದ್ದು, ಭಯ ಇಲ್ಲದೆ ಮಾತಾಡುವಂಥದ್ದು, ಇದೆಲ್ಲ ಬಂದಿದ್ದು ಅಲ್ಲಿಂದಾನೆ. ಸೊ 3 ವರ್ಷಗಳ ಕಾಲ ಸತತವಾಗಿ ಮಾಡ್ತಾ ಬಂದೆ. ಪ್ರತಿ ವಾರ ಒಂದು, ಇನ್ಫ್ಯಾಕ್ಟ್ ಆಗ ಅಣ್ಣವ್ರು ಕೂಡ ಹೋಗ್ಬಿಟ್ಟಿದ್ರು. ಅವತ್ತಿನ ದಿವಸ ಬೇರೆ ಯಾವ ಕಾರ್ಯಕ್ರಮನೂ ಮಾಡಿಲ್ಲ. ನಾವು ಕಪ್ಪು ಬಟ್ಟೆಗಳನ್ನ ಹಾಕೊಂಡು ಈ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ವಿ.
ಅಂದರೆ ಯಾವುದೋ ಒಂದು ಕಾರ್ಯಕ್ರಮನ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಇದೊಂದು ಹಾಸ್ಯ ಕಾರ್ಯಕ್ರಮ, ಬಟ್ ಯಾರಿಗೂ ಅವಮಾನ ಆಗದೆ ಇರೋ ಅಂತೆ ಯಾವ ರೀತಿ ಬೇಕಾದ್ರೂ ಅದನ್ನು ತಿರುಗಿಸಿ ಮಾಡ್ಬೋದು. ಅವರು ಹೋಗ್ಬಿಟ್ಟು ದಿನ ಕೂಡ ಕಾರ್ಯಕ್ರಮ ಇತ್ತು, ಶ್ರದ್ಧಾಂಜಲಿಗೆ ಯಾವ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಬಿಟ್ಟಿರಲಿಲ್ಲ. ಅಂದರೆ ಹಾಸ್ಯದ ಕಾರ್ಯಕ್ರಮಗಳೆಲ್ಲ ಮಾಡಬಾರ್ದು ಅಂತಾಗಿತ್ತು. ಬಟ್ ನಾನು ಡಿಂಕು ಕಾರ್ಯಕ್ರಮ ಕೊಟ್ಟು 1 hour ಕಾರ್ಯಕ್ರಮ ಅಣ್ಣವ್ರ ಬಗ್ಗೆನೆ, ಅಣ್ಣವರ ಹಾಡುಗಳು, ಅಣ್ಣವರ ನಟನೆ, ಹೇಗೆ ಮಾತಾಡ್ತಾ ಇದ್ರು, ಹೇಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ರು, ಇದ್ರ ಬಗ್ಗೆ ಮಾಡಿ ತೋರಿಸಿದ್ವಿ. ಅಲ್ಲ, ಅದ್ರ ಬಗ್ಗೆ ಮಾತಾಡಿದಷ್ಟೇ, ನಾವೇನು ಮಾಡಿದಂಥದ್ದಲ್ಲ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಸೊ ಪ್ರತಿಯೊಂದನ್ನು ನಾವು ಮಾಡ್ತಾ ಇದ್ವಿ. ಅಂದರೆ ಈ ಕಾರ್ಯಕ್ರಮವನ್ನು ನೋಡಿಕೊಂಡು ಝೀನಲ್ಲಿ ಕರೆದ್ರು. ಆ ಝೀ ಟಿ ವಿಯಲ್ಲಿ 68 ವಾರಗಳು ಸತತವಾಗಿ ಪರ್ಫಾರ್ಮ್ ಮಾಡಿದೆ. ಲೈವ್ ಶೋ. ಸೊ ಅದರಲ್ಲಿ ಏನಂದರೆ ಪ್ರತಿ ವಾರ ಏನು ವಿದ್ಯಮಾನಗಳಾಗುತ್ತೋ, ಆಗು ಹೋಗುಗಳು ಇರುತ್ತೋ ಅದನ್ನು ತಗೊಂಡು ಅದರ ಬಗ್ಗೆ ಮಾತಾಡುವಂಥದ್ದು. ಸೊ ಒಂದು ವಾರ ಏನಾಯಿತು, 26/11 ಬಾಂಬ್ ಬ್ಲಾಸ್ಟ್ ಆಯಿತು. ಸೊ ಆಗ ಜನರು ಹೇಗೆ ರಿಯಾಕ್ಟ್ ಮಾಡಬೇಕು, ಜನ ಬಾಂಬ್ ಇದ್ದಾಗ ಹೇಗೆ ಇದು ಮಾಡಬೇಕು, ನಾವು ಯಾವ ರೀತಿ ಸಹಕಾರ ಕೊಡಬೇಕು, ಪೊಲೀಸ್ನವ್ರಿಗೆ, ಮಿಲಿಟ್ರಿಯವ್ರಿಗೆ ಯಾವ ರೀತಿ ನಾವು ನಡ್ಕೊಳ್ಬೇಕು, ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಕೊಟ್ವಿ. ಡಿಂಕು ಒಬ್ಬ ಆರ್ಮಿಯವನಾಗಿ ಮಾತಾಡ್ತಾನೆ. ಆಮೇಲೆ ಒಂದಷ್ಟು ಜನ ಆರ್ಮಿಯಿಂದ ಅವ್ರನ್ನ ನಾವು ಇಂಟರ್ವ್ಯೂ ಮಾಡಿ ಯಾವ್ಯಾವ ರೀತಿ ಜನ ಇರಬೇಕು ಅಂತ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳ ಥರ ಮಾಡಿದ್ವಿ. ಕರೋನಾ ಟೈಮಲ್ಲಿ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ವಿ. H1N1 ಬಂದಾಗ ನನ್ನ ತಮ್ಮನೇ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಬಿಟ್ಟಿದ್ರು. ತುಂಬ ಸುಲಿಗೆ ಆಯಿತು ನಮಗೇನೆ. ಅವನಿಗೆ ನಾರ್ಮಲ್ ಜ್ವರ ಬಂದಿದ್ರು, H1N1 ಅಂತ ಹೇಳಿ ಅಡ್ಮಿಟ್ ಮಾಡಿ ಅವನಿಗೆ ನೋಡೋದಕ್ಕೂ ಕೂಡ ಬಿಟ್ಟಿರಲಿಲ್ಲ. ಸೊ ಜನರಿಗೆ ಇದ್ರ ಬಗ್ಗೆ ಮಾಹಿತಿನ ತಲುಪಿಸ್ಬೇಕು ಅಂತ ಅವೇರ್ನೆಸ್ ಕಾರ್ಯಕ್ರಮನ ಕೊಡೋದಕ್ಕೆ ಶುರು ಮಾಡಿದ್ವಿ, ಡೆಂಗು ಇದ್ರ ಬಗ್ಗೆ. ಆಮೇಲೆ ಸ್ಕೂಲ್ ಮಕ್ಕಳಿಗೆ, ಈ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನಮ್ಮ ರಾಜಣ್ಣ ಅಂತ ಇದ್ದಾರೆ RTOನಲ್ಲಿ, ಅವರು ನನ್ನ ಪ್ರತಿ ಸತಿ ಕರೆಸಿ ಮಾಡಿಸ್ತಾರೆ. ಈ ಒಂದು ಸ್ಕೂಲ್ ಗೋಯಿಂಗ್ ಕಿಡ್ಸ್ಗೆ ಯಾವ ರೀತಿ ರೋಡ್ ಸೇಫ್ಟಿ ಅವೇರ್ನೆಸ್ನ ನಾವು ಹಾಸ್ಯದ ಮೂಲಕ ಕೊಡಬಹುದು ಅಂತ. ನೀವು ಸುಮ್ಮನೆ ಹೋಗಿ ಹೇಳಿದ್ರೆ ಕೇಳಲ್ಲ ಯಾರು. ಒಂದು ಹಾಸ್ಯದಲ್ಲಿ, ಅದರಲ್ಲೂ ಡಿಂಕು ಹೇಳ್ತಾ ಇದ್ದಾನೆ ಅಂದರೆ ಏನೋ ಅಬ್ಸರ್ವ್ ಮಾಡಿ ನೋಡ್ತಾರೆ, ತಲೆಗೆ ಸ್ವಲ್ಪ ಮಟ್ಟಕ್ಕಾದರೂ ತೊಗೊಂಡ್ರೆ ನಾವು ಮಾಡುವಂಥದ್ದು ಸಾರ್ಥಕ ಆಗುತ್ತೆ. ಸೊ ಆ ರೀತಿ ಕೆಲವು ಕಾರ್ಯಕ್ರಮಗಳು ಕೊಡುವಂಥದ್ದು. ಏಡ್ಸ್ ಅವೇರ್ನೆಸ್ಗೆ ಆವಾಗಲೇ ಹೇಳಿದೆ, ಬರ್ನ್ಟ್ ಅಲೈವ್ ಆ್ಯಕ್ಟ್ ಅಂತ ಮಾಡಿದ್ವಿ. ಅಂದರೆ ಇದು 12 ವರ್ಷಗಳ ಹಿಂದೆ ಮಾಡಿದಂಥದ್ದು ಮಲ್ಲೇಶ್ವರಂ ಗ್ರೌಂಡಲ್ಲಿ. ಬರ್ನ್ಟ್ ಅಲೈವ್, ಸಜೀವ ದಹನ. ಮತ್ತೆ ಇನ್ನ ಬದುಕಿದ್ಯಾ ನೀನು, ಸರಿಯಾಗಿ ಸುಟ್ಟಾಕಿಲ್ಲ, ಯಾರೋ ಕರ್ಕೊಂಬಾರನೇ ಬಾತು. ಮ್ಯಾಜಿಕ್ ಕಾಣೋದು. ಮ್ಯಾಜಿಕ್ಕಾ? ಹಾಂ, ಸರಿಗೆ ಮಾಡಿಲ್ಲ ಮ್ಯಾಜಿಕ್ ಯಾರು. ನಾನು ಮಾಡಿದ್ರೆ ಫುಲ್ಲು ಸುಟ್ಟಾಗಿರ್ತಿದ್ದೆ. ಅದು ಗೊತ್ತು ನನಗೆ. ಹಾಂ, ಇವತ್ತು ಬರ್ನ್ಟ್ ಅಲೈವ್ ಅಂದರೆ ಅದು HIV ಬಗ್ಗೆ ಅವೇರ್ನೆಸ್ ಕೊಡೋದಕ್ಕೆ, ಏಡ್ಸ್ ಬಗ್ಗೆ ಅವೇರ್ನೆಸ್ ಕೊಡೋದಕ್ಕೆ ಮಾಡಿದಂಥ ಕಾರ್ಯಕ್ರಮ. ಈ ಬಾಕ್ಸ್ ಇರುತ್ತೆ, ಒಂದು ವುಡನ್ ಬಾಕ್ಸ್. ಆ ವುಡನ್ ಬಾಕ್ಸ್ ಮೇಲೆ ಪ್ರತಿಯೊಂದು ಮಿತ್, ಅಂದರೆ ಏಡ್ಸ್ಗೆ ಹೇಗೆ ಹರಡುತ್ತೆ, ಯಾವ್ಯಾವ ರೀತಿ ಹರಡಲ್ಲ, ಇದ್ರ ಬಗ್ಗೆ ಮಾಹಿತಿಯನ್ನು ಬರ್ತಿದ್ವಿ. ಸೊ ಮಾಹಿತಿಯನ್ನು ಅಂದರೆ ಮಿತ್ಸ್, ಅಸತ್ಯ, ತಪ್ಪು ಕಲ್ಪನೆಗಳು ಯಾವ ರೀತಿ ಹರಡುತ್ತೆ. ಆದರೆ ನಾವು ಯಾವ ರೀತಿ ಅವ್ರನ್ನ ನೋಡ್ತೀವಿ ಒಂದು ಸಮಾಜದಲ್ಲಿ ಇದ್ಕೊಂಡು, ಅವ್ರೂ ನಮ್ಮವರು ಅಂತ ನೋಡೋದೇ ಇಲ್ಲ ನಾವು, ಆಯಿತಾ. ಸೊ ಒಂದು ಬಾಡಿಗೆ ಮನೆ ಸಿಗೋದಿಲ್ಲ ಅವ್ರಿಗೆ ಎಷ್ಟೋ ಜನಕ್ಕೆ, ಪಾಪ ಅವ್ರನ್ನ ಕೆಲಸಕ್ಕೆ ಇಟ್ಕೊಳ್ಳಲ್ಲ ಎಷ್ಟೋ ಜನ, ಅವ್ರನ್ನ ಬೇರೆ ರೀತಿ ನೋಡುವಂಥದ್ದು. ಈ ಥರದ್ದು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದು HIV ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಬಾಕ್ಸ್ ಮೇಲೆ ಮಿತ್ಸ್ಗಳೆಲ್ಲ ಬರೆದು ನನ್ನ ಕೈಗಳನ್ನೆಲ್ಲ ಕಟ್ ಹಾಕಿರ್ತಾರೆ, ಚೈನ್ ಹಾಕಿ ಕಟ್ ಹಾಕ್ತಾರೆ. ಹಾಂ, ಚೈನ್ ಹಾಕಿ ಕಟ್ ಹಾಕಿ. ಈಗಲೂ ಹಾಕ್ಬೋದಾ? ಡಬ್ಬಲ್ ಹಾಕ್ಬೋದಾ ಚೈನ್ ಕಟ್ಟಾಗಿ? ಆಮೇಲೆ ಹಾಕೋಣ. ಸೊ ಚೈನ್ ಹಾಕಿ ಕಟ್ ಹಾಕಿ ಒಳಗಡೆ ಹಾಕಿ ಆ ಬಾಕ್ಸನ್ನ ಪೂರ್ತಿ ಮಳೆ ಹೊಡಿತಾರೆ. ನೀನು ಮಳೆ ಹೊಡಿತಾ ಇದೆಯಲ್ಲ ಅವಾಗ್ಲಿಂದ. ಸೊ ಮಳೆ ಹೊಡಿತಾರೆ, ಮಳೆ ಹೊಡೆದು ಅದನ್ನು ಚೈನಿಂದ ತಗೊಂಡು ಕ್ರೇನಿಂದ ಮೇಲೆ ಎತ್ತುತ್ತಾರೆ. ಅಲ್ಲ, ಅಷ್ಟು ಭಾರ ಇದೆಯಲ್ಲ, ಎತ್ತಕ್ಕಾಯ್ತಾ? ಆಯಿತು ಕಣೋ ಎತ್ತಕ್ಕೆ. ಸೊ ಎತ್ತುತ್ತಾರೆ, ಎತ್ಬಿಟ್ಟು ಅದಕ್ಕೆ ಸೀಮೆಣ್ಣೆ ಹಾಕಿ, ಪೆಟ್ರೋಲ್ ಹಾಕಿ ಬೆಂಕಿ ಹಾಕ್ತಾರೆ. ಸೊ ಆ ಮಿಕ್ಸನ್ನೆಲ್ಲ ಸುಟ್ಟು ಹಾಕೋದು ಅನ್ನೋ ರೀತಿಯಲ್ಲಿ. ಆಮೇಲೆ ಅದರ ಕಲ್ಪನೆಗಳು ನಮ್ಮಲ್ಲಿ ಏನಿದೆ ಅದೆಲ್ಲ ಸುಟ್ಟು ಹಾಕೋಣ ಸಮಾಜದಲ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಅದನ್ನು ಸುಟ್ಟು ಹಾಕ್ತೀವಿ. ಮತ್ತು ನಾನು ಸೆಕೆಂಡ್ಸಲ್ಲಿ 10 ಸೆಕೆಂಡ್ ಒಳಗಡೆ ಬೇರೆ ಕಡೆಯಿಂದ, ಅಂದರೆ ಮಲ್ಲೇಶ್ವರಂ ಗ್ರೌಂಡಿನ ಆಪೋಸಿಟ್ ಡೈರೆಕ್ಷನಿಂದ ವಿತ್ ಅವೇರ್ನೆಸ್ ಮೆಸೇಜ್ ಪ್ರತ್ಯಕ್ಷ ಆಗ್ತೀನಿ, ಅಲ್ಲಿಂದ ಬರ್ತೀನಿ. ಹಾಂ, ಇದು ಫೈರ್ ಎಸ್ಕೇಪ್ ಆ್ಯಕ್ಟ್. ಇದನ್ನು ಕೂಡ ಮಾಡಿ ಅವೇರ್ನೆಸ್ಗೆ ಅಂತ, HIV ಅವೇರ್ನೆಸ್ಗೆ ಅಂತ ಮಾಡಿದ್ವಿ. ಅದೇ ಮ್ಯಾಜಿಕ್ಕು ಸರ್, ನನಗೂ ಗೊತ್ತಾಗ್ತಿಲ್ಲ ಹೆಂಗೆ ಎಸ್ಕೇಪ್ ಆದ್ಲೋ. ಸರಿಯಾಗಿ ಡಬ್ಬ ಮುಚ್ಚಿದ್ದೆ ನಾನು, ಹೆಂಗೆ ಎಸ್ಕೇಪ್ ಆದ್ಲೋ ಏನೋ. ನಮ್ಮ ಮನೆ ಬರೋ ಸರಿ ಇಲ್ಲ, ಏನು ಮಾಡ್ತೀರಾ? ಹಾಂ,
ಸೊ ಹಾಗೆ ಇದೊಂದು ಕಾನ್ಸೆಪ್ಟ್. ಹಾಂ, ಸೊ ಮ್ಯಾಜಿಕಲ್ಲಿ ಕೂಡ ನನಗೆ ಆ ಥರದ್ದೆಲ್ಲ ಇತ್ತು, ತುಂಬ ಹಲವಾರು ಕಾನ್ಸೆಪ್ಟ್ಸ್ ಇತ್ತು, ಬಟ್ ಮಾಡ್ಲಿಕ್ಕೆ ಆಗಲಿಲ್ಲ ಎಷ್ಟೋ. ಹೌದು, ಬಟ್ ಇದೆಲ್ಲ ತುಂಬ ರಿಸ್ಕಿ ಸರ್. ಒಂದು ಸೆಕೆಂಡಲ್ಲಿ ಆ ಕಡೆ ಈ ಕಡೆ ಆದ್ರೂ ಲೈಫ್ ಥ್ರೆಟ್ನಿಂಗ್ ಆಗುತ್ತೆ. ಅದು ತುಂಬ ಜನ ಜೀವ ಕಳ್ಕೊಂಡಿದ್ದಾರೆ. ಲೈಕ್ ಕೆಲವರು ಬರ್ನ್ಟ್ ಅಲೈವು, ಆಮೇಲೆ ಬರಿಡ್ ಅಲೈವು, ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಿ ಆಮೇಲೆ ನೀರಲ್ಲಿ ಎಸ್ಕೇಪ್ ಆಗೋಕ್ಕೆ ಹೋಗಿ ತುಂಬ ಜನ ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು ಇದೆ. ಸೊ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಅವೇರ್ನೆಸ್ ಕೊಡೋದಕ್ಕೋಸ್ಕರ ಮಾಡಿದಂಥ ಕಾನ್ಸೆಪ್ಟ್ ಇದು. ನಂದೇನೆಂದರೆ ಬರೀ ಕಲೆ ಆಗಿರಬಾರ್ದು, ಬರೀ ಎಂಟರ್ಟೈನ್ಮೆಂಟ್ ಆಗಿರಬಾರ್ದು, ಇನ್ಫಾರ್ಮೇಟಿವ್ ಆಗೂ ಇರಬೇಕು. ಜನ ಇದ್ರ ಬಗ್ಗೆ ವಿಷಯಗಳನ್ನ ತಿಳ್ಕೋಬೇಕು, ಸೋಷಿಯಲ್ ಮೆಸೇಜ್ ಇರಬೇಕು, ಯಾವುದಾದ್ರೂ ಟಫ್ ಕಾನ್ಸೆಪ್ಟ್ನ ಈಸಿಯಾಗಿ ಹೇಳೋವಂಥದ್ದು, ಈ ಥರದ್ದು ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇವೆ. ಸೇವ್ ನೇಚರ್, ಸೇವ್ ಎನ್ವೈರನ್ಮೆಂಟ್, ಪರಿಸರವನ್ನ ಸಂರಕ್ಷಿಸಿ. ಜೊತೆಗೆ ಈ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ, ಆಮೇಲೆ HIV ಇರುವಂಥ ಮಕ್ಕಳು, ಅಲ್ಲಿ ಕೆಲವು ಹೋಮ್ ಸ್ಟೇಸ್ ಥರ ಎಲ್ಲ ಇರುತ್ತೆ, ಅಲ್ಲೆಲ್ಲ ಹೋಗಿ ಮಾಡುವಂಥದ್ದು, ಈ ಥರ ಕಾರ್ಯಕ್ರಮಗಳನ್ನ ಸಾಕಷ್ಟು ಕೊಟ್ಟಿದ್ದೀನಿ. ಆಮೇಲೆ ನೀವು ಟರ್ಮಿನಲಿ ಇಲ್ ಕ್ಯಾನ್ಸರ್ ಪೇಷಂಟ್ಸನ್ನು ನೋಡ್ಬೋದು. ಕರುಣಾಶ್ರಯ ಅಂತ ಇದೆ, ತುಂಬ ಒಳ್ಳೆಯ ಸರ್ವಿಸ್ ಮಾಡ್ತಾರೆ ಸರ್. ಮನುಷ್ಯತ್ವದ ಒಂದು ಉನ್ನತ ಇದು ಕರುಣಾಶ್ರಯ ಅಂತ. ಅಲ್ಲಿ ಟರ್ಮಿನಲಿ ಇಲ್ ಕ್ಯಾನ್ಸರ್ ಪೇಷಂಟ್ಸ್, ಇನ್ನು ಆಯ್ತು ಇವ್ರ ಕತೆ, ಇನ್ನೇನು ಮಾಡೋದಕ್ಕಾಗಲ್ಲ ಅಂದರೆ ಅಲ್ಲಿ ಅವ್ರಿಗೆ ಸರ್ವಿಸ್ ಕೊಡ್ತಾರೆ. ಹಾಂ, ಅಲ್ಲಿ ಹೋಗಿ ಅವರೆಲ್ಲ ಮಲಗಿರ್ತಾರೆ ಸರ್. ಎಷ್ಟೋ ಜನ ಅಲ್ಲಿಂದನೂ ಬರಬಹುದು, ಹುಷಾರಾಗಿನೂ ಬರ್ಬೋದು, ಬಟ್ ದೇ ಆರ್ ಡೂಯಿಂಗ್ ಎ ವೆರಿ ಗುಡ್ ಸರ್ವಿಸ್, ಗ್ರೇಟ್ ಸರ್ವಿಸ್ ಟು ದಿ ಸೊಸೈಟಿ. ಸೊ ಅಲ್ಲಿ ಮಲಗಿರ್ತಾರೆ ಪೇಷಂಟ್ಸ್ಗಿಂತಲೂ ಹೆಚ್ಚಾಗಿ ಆ ಪೇಷಂಟ್ಸ್ನ ನೋಡ್ಕೊಳ್ತಾರೆ ನೋಡಿ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು. ಅವ್ರು ದಿನ ಸಾವು ನೋಡ್ತಾ ಇದ್ರೆ ನಿಮ್ಮ ಕಣ್ಣು ಮುಂದೆ ಹೇಗಿರುತ್ತೆ, ದಿನ ಸಫರಿಂಗ್ ನೋಡ್ತಾ ಇದ್ರೆ ನಿಮ್ಮ ಮೆಂಟಲ್ ಸ್ಟೇಟ್ ಹೇಗಿರುತ್ತೆ. ಹಾಂ, ನಾವು ನೆಮ್ಮದಿಯಾಗಿರೋದಕ್ಕಾಗಲ್ಲ, ಅಂಥವ್ರಿಗೂ ಎಂಟರ್ಟೈನ್ಮೆಂಟ್ ಕೊಡಬೇಕು. ಸೊ ನಾನು ಹೋಗಿ ಅಲ್ಲಿ ಕೂಡ ಪರ್ಫಾರ್ಮ್ ಮಾಡ್ತೀನಿ. ಕಿದ್ವಾಯಿ ಆಸ್ಪತ್ರೆ, ಅಲ್ಲಿ ಆ ಮಕ್ಕಳು ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಅವ್ರು ಏನೂ ತಪ್ಪು ಮಾಡಿರಲ್ಲ, ಏನೂ ಅರ್ಥ ಇರಲ್ಲ, ಆದರೂ ತಲೆ ಎಲ್ಲ ಮಾರ್ಕ್ ಮಾಡೆಲ್ಲ ಇಟ್ಟಿರ್ತಾರೆ. ಸೊ ಅಂಥವ್ರಿಗೂ ಹೋಗಿ ನಾನು ಪರ್ಫಾರ್ಮ್ ಮಾಡಿದ್ದೀನಿ. ಅಂದರೆ ನಮ್ಮದು ಒಂದು ಚೂರು ಯಾರನ್ನಾದ್ರೂ ನಗ್ಸೋಕಾದರೆ ಕೆಲವು ಕಾಲದಷ್ಟು ಅವ್ರಿಗೆ ನೋವನ್ನು ಮರೆಸೋದಕ್ಕೆ ಸಾಧ್ಯವಾದರೆ ನಮ್ಮ ಜೀವನ ಸಾರ್ಥಕ ಅಂತಷ್ಟೇ. ಅದನ್ನು ಸಹ ಕಾರ್ಯಕ್ರಮಗಳು ಕೊಡುವಂಥ ಕೆಲಸಗಳನ್ನ ಮಾಡ್ತೀನಿ. ಅಂದರೆ ಬಹಳ ಸಾಮಾಜಿಕ ಕೆಲಸ ಮಾಡಿದ್ದೀವಿ. ಬರೀ ನೀವು ಹೇಳಿದ ಬರೀ ತಮಾಷೆ ಮನೋರಂಜನೆ ಅಲ್ಲ, ಸಾಮಾಜಿಕವಾಗಿ ಬದಲಾವಣೆ ತರಕ್ಕೂ ಸಾಧ್ಯ ಇದೆ ಈ ಕಲೆಗಳನ್ನ ಬಳಸ್ಕೊಂಡು. ಖಂಡಿತ ಇದೆ ಸರ್. ಆಮೇಲೆ ನೀವು ಹಣ ಎಷ್ಟೇ ಸಂಪಾದನೆ ಮಾಡ್ಬೋದು, ಸಮಾಧಾನ ಅನ್ನೋದು ಬೇಕಲ್ಲ ಮನಸ್ಸಿಗೆ. ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬೇಕು. ಅದು ಹಣದಿಂದ ಬರೋದಿಲ್ಲ, ಹೆಸರಿಂದ ಬರೋದಿಲ್ಲ, ನೀವು ಮಾಡೋವಂಥ ಒಂದು ಕೆಲಸದಿಂದ ಬರುತ್ತೆ. ಓ, ಇವ್ರಿಗೆ ನಾನು ಖುಷಿ ಕೊಟ್ಟಿದ್ದೀನ, ಇವ್ರು ನಕ್ಕಿದಾರ, ಸಾಕು. ನಾನು ಒಂದು ಸತಿ ಬ್ಲೈಂಡ್ ಸ್ಕೂಲಿಗೆ ಹೋಗಿ ಪರ್ಫಾರ್ಮ್ ಮಾಡಿದ್ದೆ. ಎಲ್ಲ ಮಕ್ಕಳು ಬ್ಲೈಂಡು, ಕೆಲವ್ರಿಗೆ ಸ್ವಲ್ಪ ಕಾಣಿಸ್ತಿತ್ತು, ಕೆಲವ್ರಿಗೆ ಒಂಚೂರು ಕಾಣಿಸ್ತಾ ಇರಲಿಲ್ಲ. ಸೊ ಡಿಂಕು ಮಾತಾಡೋದೆಲ್ಲ ಎಂಜಾಯ್ ಮಾಡಿದ್ರು, ನಕ್ಕರು. ಆಮೇಲೆ ಡಿಂಕು ಹೇಗಿದ್ದಾನೆ ಅಂತ ಬಂದು ಕೇಳಿದ್ರು, ಯಾಕಂದ್ರೆ ಅವ್ರ ಕಾನ್ಸೆಪ್ಟ್ ಇಲ್ಲ. ಬನ್ನಿ ಮುಟ್ಟಿ ಅಂತ ಡಿಂಕುನೆಲ್ಲ ಮುಟ್ಟಿ ನೋಡಿದ್ರು. ಓ, ಇವನಿಗೆ ಕಣ್ಣು ದೊಡ್ಡದಿದೆ, ಇವನಿಗೆ ಇದು ದೊಡ್ಡದಿದೆ, ಚೆನ್ನಾಗಿದ್ದಾನೆ ಇವನು ಅಂತೆಲ್ಲ ಮುಟ್ಟಿ ನೋಡಿದ್ರು. ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ತುಂಬ ಖುಷಿ ಆಯಿತು. ಅಟ್ಲೀಸ್ಟ್ ದೇ ಫೆಲ್ಟ್ ಹಿಮ್. ಅಂದರೆ ನಾನು ಎಲ್ರಿಗೂ ಮುಟ್ಟಕ್ಕೆ ಬಿಡಲ್ಲ, ಬಟ್ ಆ ಮಕ್ಳಿಗೆ ಮಾತ್ರ ನಾನು ಬೇಡ ಮುಟ್ಬೇಡಿ ಅಂತ ಹೇಳಿಲ್ಲ, ನಾನೇ ಕರೆದು ಅವ್ರನ್ನ ಮುಟ್ಟು ಫೀಲ್ ಮಾಡಿ ಡಿಂಕುನ ಅಂತ. ಸೊ ದೇ ಆರ್ ಆಲ್ ಹ್ಯಾಪಿ. ಅಂದರೆ ನೀವು ಯಾವ ರೀತಿ ಬೇಕಾದರೂ ಒಬ್ಬ ಮನುಷ್ಯನಿಗೆ ಖುಷಿ ಪಡಿಸ್ಬೋದು, ಆ ಉದ್ದೇಶ ಇರಬೇಕಷ್ಟೆ. ಅಥವಾ ಕೆಲವು ಮರೆಯಲಾರದ ಅನುಭವಗಳು ಈ ಪ್ರೊಫೆಷನಲ್ಲಿ? ಹಾಂ, ಸಿಕ್ಕಾಪಟ್ಟೆ ಇದೆ ಸರ್. ನಾನು ಕಿದ್ವಾಯ್ನಲ್ಲಿ ಒಂದ್ಸತಿ ಪರ್ಫಾರ್ಮ್ ಮಾಡ್ತಾ ಇದ್ದೆ, ಮ್ಯಾಜಿಕ್ ಮಾಡ್ತಾ ಇದ್ದೆ. ಮ್ಯಾಜಿಕ್ ಮಾಡುವಾಗ ಅವ್ರು ಯಾರೋ ಒಂದು ಹುಡುಗ ಕೇಳ್ದ, ನೀವು ಮ್ಯಾಜಿಕ್ ಮಾಡ್ತೀರಲ್ಲ, ನಮ್ಮದು ನೋವೆಲ್ಲ ಮ್ಯಾಜಿಕ್ ಮಾಡೋದಕ್ಕಾಗತ್ತಾ, ಮಾಯ ಮಾಡೋಕ್ಕಾಗತ್ತಾ ಅಂತ. ಆ ಸೆಕೆಂಡಲ್ಲಿ ನಾನು ಏನೂ ಮಾಡೋಕ್ಕಾಗಿಲ್ಲ, ಸ್ತಬ್ಧವಾಗಿಬಿಟ್ಟೆ, ಏನು ಮಾತಾಡೋದಕ್ಕಾಗಿಲ್ಲ. ಐ ವಾಸ್ ಸ್ಪೀಚ್ಲೆಸ್. ದೇವ್ರು ನನಗೆ ಶಕ್ತಿ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು, ನಿಮ್ಮ ನೋವನ್ನು ಮರೆಸೋವಂಥದ್ದು ಅಥವಾ ಮಾಯ ಮಾಡೋವಂಥದ್ದು ಅಂತ. ಸೊ ದಟ್ ಸೆಕೆಂಡ್ ನನಗೆ ಕಣ್ಣಲ್ಲಿ ನೀರು ಬಂದು ಒಂದು ಸ್ವಲ್ಪ ನನಗೇನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಥರದ್ದೊಂದು ಘಟನೆ ಆಗಿದೆ. ಮತ್ತು ಈ ಮಕ್ಕಳಲ್ಲಿ ಹಾರ್ಟಲ್ಲಿ ಹೋಲ್ ಇರುತ್ತಲ್ಲ, ಇದಕ್ಕೆ ನಾರಾಯಣ ಹೃದಯಾಲಯಕ್ಕೂ ಹೋಗಿ ಕಾರ್ಯಕ್ರಮನ ಕೊಡೋದಕ್ಕೆ ಹೋಗಿದ್ದೆ. ಆಗ ಒಬ್ಬರು ಡಾಕ್ಟ್ರು ಹೇಳಿದ್ರು, ಮೇಡಮ್ ನೀವು ಬರ್ತಾ ಇದ್ದೀರಂತ ಗೊತ್ತಾಗಿ ಒಬ್ಳು ನನ್ನ ಪೇಷಂಟ್ ಇದ್ದಾಳೆ, ಅವಳಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ ನಾನು. ಅವಳು, ಡಾಕ್ಟರ್ ನನಗಿವಾಗ ಬರೋದಕ್ಕಾಗಲ್ಲ, ಡೆಂಗು ಬರ್ತಾ ಇದ್ದಾನೆ,
ನಾನು ಅವನ್ನ ನೋಡಿಕೊಂಡು ಆಮೇಲೆ ಬರ್ತೀನಿ ನಿಮ್ಮನ್ನು ಮಾತಾಡ್ಸೋಕ್ಕೆ ಅಂತ. ಅವಳು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾಳೆ ನಿಮ್ಮಿಂದ ಅಂತ ಹೇಳಿದ್ರು. ಸೊ ನನಗೆ ಓಕೆ, ಇದೊಂಥರ ಜನರಿಗೆ ಡಿಂಕು ನೋಡಬೇಕು, ಡಿಂಕು ಹತ್ರ ಮಾತಾಡಬೇಕು, ಅವನೊಬ್ಬ ವ್ಯಕ್ತಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ. ಆಮೇಲೆ ಇನ್ನೂ ಎಷ್ಟೋ ಜನ ಹಳ್ಳಿಗಳ ಕಡೆ ಹೋದರೆ ನೀವು ಆ ಡಿಂಕುನ ಸೂಟ್ ಕೇಸಲ್ಲಿ ಹಾಕ್ತಾಯಿದ್ರಲ್ಲ, ಉಸಿರು ಕಟ್ಟಲ್ವಾ ಅವನಿಗೆ ಅಂತ ಕೇಳ್ತಾರೆ. ಅವ್ರಿಗೆ ಆ ಬುದ್ಧಿ ನಿನಗೆ ಇಲ್ವಲ್ಲ. ಸೊ ಜನರ ಕಲ್ಪನೆ ಆಗಿದೆ ಡಿಂಕು ಬಗ್ಗೆ. ಡಿಂಕು ಸ್ಕೂಲ್ಗೆ ಹೋಗಿದ್ದಾನ ಅಂತ ಕೇಳ್ತಾರೆ, ಡಿಂಕು ಎಲ್ಲಿ ಹೋಗಿದ್ದಾನೆ ಅಂತ ಕೇಳ್ತಾರೆ, ಏನು ಮಾಡ್ತಿದ್ದಾನೆ ಅಂತ ಕೇಳ್ತಾರೆ. ಸೊ ಡಿಂಕು ಬಗ್ಗೆ ಆ ಥರ ಕಲ್ಪನೆಗಳಿದೆ. ಬೊಂಬೆಗಳು ಬರೀ ಬೊಂಬೆಗಳಲ್ಲ, ನನಗೂ ಅಷ್ಟೇ ಅದು ಬೊಂಬೆ ಮಾತ್ರ ಅಂತ ಯಾವತ್ತೂ ಅನಿಸಿಲ್ಲ. ನನ್ನ ತಾಯಿ ಕೂಡ ಸರ್, ನಮ್ಮ ತಾಯಿನೂ ಬಂದು ಡಿಂಕುನೆಲ್ಲ ಹಗ್ ಮಾಡಿ ಒಂದು ಮುತ್ತು ಕೊಟ್ಟು ಅವನಿಗೆ ಹಬ್ಬಗಳಿಗೆಲ್ಲ ಬಟ್ಟೆಗಳು ತಂದು ತರ್ತೀವಿ. ಆಮೇಲೆ ಫಸ್ಟ್ ನಾನು ಕಾರ್ ತಗೊಂಡಾಗ ಅವನ್ನೇ ಫಸ್ಟ್ ಕೂರಿಸಿದ್ದು, ನಾನು ಕೂತ್ಕೊಳ್ಳಿಲ್ಲ. ಫಸ್ಟ್ ಕಾರ್ ನಾನು ತೊಗೊಂಡಾಗ ಇವನೇ ಕೂತಿದ್ದು, ಇವನೇ ಸ್ಟಾರ್ಟ್ ಮಾಡಿದ್ದು, ಇವನೇ ಡ್ರೈವ್ ಮಾಡಿದ್ದು. ಮಾನ್ಸಾ, ಟಾಟಾ ಮಾನ್ಸಾ ಫಸ್ಟ್ ಕಾರ್ ಅದು. ಆಮೇಲೆ ಮನೆ ಹೆಸರು ಡಿಂಕು ಮನೆ ಅಂತ ಇಟ್ಟಿದ್ದು. ಸರ್ ಬರೀ ಓಳಾಗ್ತಾ ಇದ್ದಾಳೆ ಸರ್. ಮನೆಗೆ ಹೆಸರು ಡಿಂಕು ಮನೆ ಅಂತ ಇಟ್ಟಿದ್ದಾಳೆ, ಬಟ್ ಮನೆ ಇವಳ ಹೆಸರಲ್ಲಿದೆ. ಇದನ್ನ ಯಾವ ನ್ಯಾಯ ಸರ್? ಸರಿನಾ ಸರ್ ಇದು? ಬರ್ಬೇಕು, ಆ ಥರ ಮಾಡ್ಬೇಕು. ಯಾಕಂದ್ರೆ ಇವಳು ಇರ್ಬೋದು ಹೋಗ್ಬೋದು, ಬಟ್ ನಾನು ಪರ್ಮನೆಂಟ್ ಆಗಿರ್ತೀನಿ ಅಲ್ವಾ? ನನ್ನ ಹೆಸರಲ್ಲಿ ಇರೋವಂಥದ್ದು ಕರೆಕ್ಟ್ ಅಲ್ವಾ? ಆಯ್ತು ಬಿಡಪ್ಪ, ನಿನ್ನ ಹೆಸರು ಅಲ್ವಾ? ಮತ್ತೆ ಎಲ್ಲರ ಮನೆಗಳ ಮನಸ್ಸಿನಲ್ಲಿ ಮನೆ ಮಾಡಿರ್ಬೋದು, ಬಟ್ ನಾನು ಮನೆ ಮಾಡಿಲ್ಲ ಸರ್, ಇನ್ನೂ ಮಾಡಿಲ್ಲ ಸರ್. ಅದಕ್ಕೆ ಬರ್ಕೊಡು ಅಂತ ಕೇಳ್ತಾ ಇದ್ದೀನಿ. ಆಯ್ತಪ್ಪ, ಬರ್ಕೊಡ್ತೇನೆ. ಸೊ ಮನೆ ಗೋಡೆ ಮೇಲೆ ಇರೋಕ್ಕಿಂತಲೂ ಮನೆ ಪೇಪರ್ ಅಲ್ಲಿ ಇರಬೇಕು. ಕರೆಕ್ಟ್ ಕರೆಕ್ಟ್. ಇಲ್ಲ, ನಮ್ಮ ಸಪೋರ್ಟ್ ಇದೆ ನಿಮಗೆ. ಇದೆ ಅಲ್ವಾ ಸರ್? ಥ್ಯಾಂಕ್ ಯು. ನಾನು ಎಲೆಕ್ಷನ್ ಅಲ್ಲಿ ನಿಂತ್ಕೋತೀನಿ ನೆಕ್ಸ್ಟ್ ಇಯರು, ಬಂದ್ಬಿಡಿ ನನಗೆ ಸಪೋರ್ಟ್ ಕೊಡಿ. ನಾವು ವಿಡಿಯೋ ಮಾಡಿ ಕ್ಯಾಂಪೇನ್ ಮಾಡ್ತೀವಿ. ಓಕೆ, ಸೊ ಆ ಥರ ಜನ ಭಾವನೆ ವ್ಯಕ್ತಪಡಿಸ್ತಾರೆ. ಹೌದು ಸರ್, ಸಿಗಬಿಟ್ಟೆ. ವಾಹ್ ವಾಹ್. ಎಷ್ಟು ಶೋ ಆಗಿದೆ ಸರ್? ಒಂದು ಸುಮಾರು ಒಂದು 4,000 ಶೋಗಳ ಮೇಲೆ ಆಗಿದೆ. ನಾನು 2ನೇ ಕ್ಲಾಸ್ ಇದ್ದಾಗಿಂದ ಮಾಡ್ತಾ ಇದ್ದೇನೆ, ಪರ್ಫಾರ್ಮ್ ಮಾಡ್ತಾ ಇದ್ದೇನೆ. 2ನೇ ಕ್ಲಾಸ್ ನಿಮ್ಗೆ 7 ವರ್ಷ ಇದ್ದಾಗ? ಹಾಂ. ಸೊ ಅವಾಗ ಮ್ಯಾಜಿಕ್ ಮಾಡ್ತಾ ಇದ್ದೆ ಜಾಸ್ತಿ. ಆಮೇಲೆ ಬರ್ತಾ ವೆಂಟ್ರಿಲೋಕ್ವಿಸಮ್ ಮಾಡೋದಕ್ಕೆ ಶುರು ಮಾಡಿ ಎಲ್ಲ ಕಡೆ TV ಚಾನೆಲ್ಗಳು, ಕನ್ನಡ, ಹಿಂದಿ, ಇಂಗ್ಲೀಷ್, ಸ್ವಲ್ಪ ಮಟ್ಟಕ್ಕೆ ತಮಿಳು, ಸ್ವಲ್ಪ ಮಟ್ಟಕ್ಕೆ ತೆಲುಗು, ಆಮೇಲೆ ಒಂದು ಗುಜರಾತಿ ಶೋ ಕೂಡ ಮಾಡಿದ್ದೀನಿ. ಮತ್ತು ಜರ್ಮನಿಗೆ ಹೋದಾಗ ಜರ್ಮನ್ ಕಲ್ತಿದ್ದೆ. ಸೊ ಜರ್ಮನಲ್ಲಿ ಕಾರ್ಯಕ್ರಮ ಕೂಡ ಕೊಟ್ಟಿದ್ದೀನಿ. ಡಿಂಕು ಜರ್ಮನಿ ಮಾತಾಡ್ತಾನೆ. ಕೆಂಚೋ ಮಜಾ ಮಾಚೋ. ಏಯ್, ಅದು ಯಾವ ಭಾಷೆ ಅದು? ಗುಜರಾತಿ. ಮತ್ತೆ ನೀನು ಜರ್ಮನ್ ಮಾತಾಡು. ಇಷ್ಟ ದಿನ ಐನ ಭಾಂಕ್ ರೆಗ್ನರಿನ್ ಅಂದರೆ ನಾನು ಒಬ್ಬ ವೆಂಟ್ರಿಲೋಕ್ವಿಸ್ಟ್ ಅಂತ. ಅಯ್ಯ. ಸೊ ಹೀಗೆ ಇಟ್ ವಾಸ್ ಚಾಲೆಂಜಿಂಗ್. ಜರ್ಮನಿಗೆ ಹೋದಾಗ ಅವ್ರ ಜರ್ಮನ್ಸ್ಗೆ ಇಂಗ್ಲೀಷ್ ಕೂಡ ತುಂಬ ಇದಾಗಲ್ಲ, ಅರ್ಥ ಆಗಲ್ಲ, ಎಲ್ಲ ಥರದ್ದು ಹ್ಯೂಮರು ಮಾಡೋಕ್ಕಾಗಲ್ಲ. ಸೊ ಜರ್ಮನ್ ಜೋಕ್ಸೇ ತೊಗೊಂಡು ಅದೆಲ್ಲ ಮಾಡಿ ಪರ್ಫಾರ್ಮ್ ಮಾಡಿ, ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ನಮಗೆ. ಯಾಕಂದರೆ ಕಲಿಬೇಕಾಗುತ್ತೆ ಸರ್, ಒಬ್ಬ ಆರ್ಟಿಸ್ಟ್ಗೆ ಅದೇ. ಈಗ ಒಬ್ಬ ಆ್ಯಕ್ಟರು ಸ್ಕೇಟಿಂಗ್ ಕಲಿತಾರೆ, ಸ್ವಿಮ್ಮಿಂಗ್ ಕಲಿತಾರೆ, ಓಡೋದು ಕಲಿತಾರೆ, ಏನೋ ಅವ್ರಿಗೆ ಬೇಕಾಗಿದ್ದಂಥದ್ದು ಕಲಿತಾರಲ್ಲ, ಅದೇ ರೀತಿ ಒಬ್ಬ ಆರ್ಟಿಸ್ಟು ಅಷ್ಟೇ, ಏನು ಬೇಕಾದರೂ ಕಲಿಯೋದಕ್ಕೆ ರೆಡಿ ಇರಬೇಕು. ಎಷ್ಟು ದಿನದಲ್ಲಿ ಕಲ್ತ್ರಿ ಉದಾಹರಣೆ ಜರ್ಮನಿ? ಸರ್ ಇದು ನಮಗೊಂದು 3 ತಿಂಗಳ ಟೈಮ್ ಇತ್ತು ಹೋಗೋಕ್ಕೆ ಮುಂಚೆ. ಬಟ್ ನನಗೆ ಬೇಕಾದಂಥದ್ದು ಕಲಿಬೇಕಾಗಿತ್ತು. ಸ್ವಲ್ಪ ರಿಸರ್ಚ್ ಮಾಡಿ ಅದಕ್ಕೇನಂತಾರೆ ಅಂತ ಮಾತಾಡಿಕೊಂಡು ಸ್ಕ್ರಿಪ್ಟ್ ಮಾಡಿಕೊಂಡು ಅಲ್ಲಿನ ಜನಕ್ಕೆ ಹೇಗೆ ಉದ್ದೇಶಿಸಿ ನಾವು ಹೋಗುವಂಥದ್ದು ರೋಟ್ರಿಯಿಂದ ಕರ್ಕೊಂಡು ಹೋಗಿದ್ರು. ಸೊ ಗ್ರೂಪ್ ಸ್ಟಡಿ ಎಕ್ಸ್ಚೇಂಜ್ ಅಂತ ಕಾರ್ಯಕ್ರಮ ಅದು. ಸೊ ನಾವೊಂದು 5 ಜನ ಹೋಗಿದ್ವಿ. ಅವಿನಾಶ್ ಗೊತ್ತಿರ್ಬೋದು ನಿಮಗೆ, ರೇಡಿಯೋದಲ್ಲಿ TV ಹಾಂ. ಸೊ ಅವರು ಕೂಡ ಬಂದಿದ್ದರು. ಸೊ ನಾವೆಲ್ಲರೂ ಒಂದು 5 ಜನ ಹೋಗಿದ್ವಿ, ನಮ್ಮ ಗ್ರೂಪ್ ಟೀಮ್ ಲೀಡರ್ನು ಸೇರಿಸಿ. ಬೇರೆ ಬೇರೆಯವರು ಬೇರೆ ಬೇರೆ ಒಕೇಶನ್. ಮೇಘ ಅಂತ ಡಾನ್ಸರು, ಆಶಾ ಅಂತ ಶಿ ವಾಸ್ ರೋಟ್ರಾಕ್ಟ್ರು, ಮತ್ತು ನಮ್ಮ ಟೀಮ್ ಲೀಡರ್ ಸಮೀರ್ ಅಂತ. ಸೊ ಎಲ್ಲರೂ ಬೇರೆ ಬೇರೆ ಪ್ರೊಫೆಷನ್ ಅವರು. ನಮಗಲ್ಲಿ ಕರ್ಕೊಂಡು ಹೋಗಿ ಅವರು ಬ್ಯಾಲೆ ತೋರಿಸಿದ್ರು, ಬ್ಯಾಲೆ ಹೇಗೆ ವರ್ಕ್ ಆಗುತ್ತೆ, ಸ್ಟೇಜ್ ಹೇಗಿದೆ, ಥಿಯೇಟರ್ ಹೇಗಿದೆ. ಒಂದು ಥಿಯೇಟ್ರ್ ಅಂತೂ ಜರ್ಮನಿಯಲ್ಲಿ, ಅದು ಆ್ಯಕ್ಚುಲಿ ಜರ್ಮನ್ಸ್ ಹೋಗಿದ್ವಿ, ನಾವು ಹೋಗಿದ್ವಿ, ಇಬ್ಬರಿಗೂ ಅರ್ಥ ಆಗಿಲ್ಲ. ಯಾಕಂದರೆ ಇಟಾಲಿಯನ್ ಲ್ಯಾಂಗ್ವೇಜಲ್ಲಿ ಆಗ್ತಾ ಇದ್ದಿದ್ದು ಅದು. ಅದರಲ್ಲಿ ಒಂದು ಸೀನ್ ಇರುತ್ತೆ ಸರ್, ಹೀರೋ ಹೀರೋಯಿನ್, ಬ್ಲ್ಯಾಕ್ ಸ್ವಾನ್ ವೈಟ್ ಸ್ವಾನ್ ಅಂತ ಬ್ಯಾಲೆ. ಹೀರೋ ಹೀರೋಯಿನ್ ಸತ್ತೋಗ್ತಾರೆ, ಹೀರೋ ಸತ್ತೋಗ್ತಾನೆ. ಆ ಇಡೀ ಸ್ಟೇಜ್ ಮೇಲೆ ಹೋಗುತ್ತೆ, ಸ್ವರ್ಗ ಹೋದಂಗೆ. ಹಾಂ, ಅಪ್ಸರೆಲ್ಲ ಕುಣಿತಾ ಇರ್ತಾರೆ. ಅದು ನೋಡಿ ನಾನು ಸ್ಟನ್ ಆಗೋದೆ. ಆ ರಿವಾಲ್ವಿಂಗ್ ಥಿಯೇಟ್ರ್ ಮೂವ್ ಆಗುತ್ತೆ, ಮೇಲೆ ಹೋಗುತ್ತೆ,
ಅದ್ಭುತ ಅದು, ಒಳ್ಳೆ ಸಿನಿಮಾ ನೋಡ್ದಂಗಿತ್ತದು. ಸೊ ನಮ್ಗೆ ಆ ಥರ ಕರ್ಕೊಂಡು ಹೋಗಿ ನಾನು ವೆಂಟ್ರಿಲೋಕ್ವಿಸ್ಟ್ನು ಮೀಟ್ ಮಾಡಿದೆ, ಅಲ್ಲಿರುವಂಥ ವೆಂಟ್ರಿಲೋಕ್ವಿಸ್ಟು. ಸೊ ಬೇರೆ ಬೇರೆದೂ ನೋಡಿದಾಗ ನಮಗೂ ಒಂದು ಕಲಿಯೋಂಥ ಒಂದು ಅನುಭವ ಆಯಿತು, ಅವಕಾಶ ಆಯಿತು. ಸೊ ಮೋಸ ಮಾಡಿದ್ದಾಳೆ ಸರ್, ನನ್ನ ಕರ್ಕೊಂಡೋಗಿಲ್ಲ, ಜರ್ಮನಿಗೆ ನಮ್ಮ ತಾತನ ಕರ್ಕೊಂಡೋಗಿದ್ದಾಳು ಅವಳು. ಯಾಕೆ ಕರ್ಕೊಂಡು ಹೋಗಿದ್ದು ತಾತನ್ನ? ಲೆಸ್ ವೆಯ್ಟು ಅಂತ ನೋಡಿ, ವೆಯ್ಟ್ ಮೇಲೆ ಕರ್ಕೊಂಡು ಹೋಗ್ತಾರೆ ಯಾರಾದ್ರು. ನೀವು ವೆಯ್ಟ್ ಜಾಸ್ತಿ ಆದರೆ ನಿಮ್ದು ದಿಟ್ಟೋಯ್ತಾರ? ನನಗೆ ವೆಯ್ಟ್ ಜಾಸ್ತಿ ಅಂತ ದಿಟ್ಟೋಗಿ, ಇವಳನ್ನ ಎಷ್ಟು ಜನ ದಿಟ್ಟೋಗ್ಬೇಕಾಗಿತ್ತು ಇವಳು ವೆಯ್ಟ್ಗೆ. ಆಯಿತು ಬಿಡು ಸರ್, ಲಗೇಜ್ ಇಶ್ಯೂಸ್ ಅದೆಲ್ಲ ಇದೆ. ನೋಡಿ ಸರ್, ಏನು ಅನ್ಯಾಯ. ನಮಗೆ ಟಿಕೆಟ್ ಕೊಟ್ಟು ಯಾವತ್ತೂ ಕರ್ಕೊಂಡೋಗಿಲ್ಲ ಫ್ಲೈಟಲ್ಲಿ. ಡಬ್ಬಲ್ಲಿ ಹಾಕೊಂಡು ಕರ್ಕೊಂಡು ಹೋಗ್ತಾಳೆ ಸರ್. ಡಬ್ಬಲ್ಲಿ ಹಾಕೊಂಡು ಯಾರಾದರೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಏನರ್ಥ? ಏನರ್ಥ ಹೇಳಿ? ಹಾಂ, ಡೆಡ್ ಎಂಡ್. ನನ್ನ ಡಬ್ಬಲ್ಲಿ ಹಾಕೊಂಡು ಕರ್ಕೊಂಡು ಹೋಗ್ತಾಳೆ, ನೀನು ಡಬ್ಬಲ್ಲಿ ಹಾಕೊಂಡು ಕರ್ಕೊಂಡು ಹೋಗ್ಲಾ? ಆಯ್ತಪ್ಪ, ಸಾರಿ. ಏರ್ ಹೋಸ್ಟೆಸ್ನೇ ಮೀಟ್ ಮಾಡಿಲ್ಲ ಸರ್ ನಾನು. ಎಷ್ಟು ಚೆನ್ನಾಗಿರ್ತಾಳೆ ಅವಳು, ಗಗನ ಸಖಿ ಅಂತೆಲ್ಲ ಎಷ್ಟು ಜನ ಮಾತಾಡ್ಕೋತಾರೆ, ಒಬ್ರನ್ನ ಮೀಟ್ ಮಾಡಿಲ್ಲ ಸರ್ ನಾನು. ಎಷ್ಟು ನೋವಾಗುತ್ತೆ. ವಾ, ಸೂಪರ್. ಸೊ ವಿದೇಶಿ ಕಾರ್ಯಕ್ರಮಗಳು ಭಾಳಷ್ಟು ಕೊಟ್ಟಿದೆ. ಸಾಕಷ್ಟು ಕೊಟ್ಟಿದ್ದೀನಿ ಸರ್, ವಿದೇಶಿ ಕಾರ್ಯಕ್ರಮಗಳು ಸಿಕ್ಕಾಪಟ್ಟೆ ಕೊಟ್ಟಿದ್ದೀನಿ. What's happening? Storm brewing inside. ಅಂದರೆ ನಮ್ಮ ಕನ್ನಡಿಗರು ದೇ ಆರ್ ವೆರಿ ಕೈಂಡ್ ಇನಫ್, ನಮ್ಮನ್ನ ಕರೆಸ್ಕೊಳ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನಮ್ಮ ಹತ್ರದ ರಿಲೇಟಿವ್, ತಂದೆನೋ ತಾಯಿನೋ ಅನ್ನೋ ರೀತಿಲಿ ನೋಡ್ಕೋತಾರೆ, ನನ್ನ ಅಕ್ಕನೋ ತಮ್ಮನೋ ಅನ್ನೋ ರೀತಿಲಿ. ಅಮೇರಿಕಾಗೆ ಸಾಕಷ್ಟು ಬಾರಿ ಹೋಗಿದ್ದೀನಿ. ಅಮೇರಿಕಾ, ಆಸ್ಟ್ರೇಲಿಯಾ, ಥೈಲ್ಯಾಂಡ್, ಮಸ್ಕಟ್, ಬಹರಿನ್, ಹಾಂಗ್ಕಾಂಗ್, ನ್ಯೂಜಿಲೆಂಡ್, ಸುಮಾರು ಕಡೆ ಕರೆಸ್ಕೊಂಡಿದ್ದಾರೆ, ಕಾರ್ಯಕ್ರಮಗಳು ಕೊಟ್ಟಿದ್ದಾನೆ. Most of the ladies agreed to marry me as well. I also was interested, but there is one hindrance. ನಿಮ್ಮ ಪಾಸ್ಪೋರ್ಟ್ ತುಂಬೋಗಿದೆ. ನಂಗೆ ಪಾಸ್ಪೋರ್ಟ್ ಆದರೂ ಇದೆಯಾ? ಪಾಸ್ಪೋರ್ಟೇ ಇಲ್ಲ, ಹಂಗೆ ಓಡಾಡ್ಕೊಂಡಿದ್ದೀನಿ. ಆಧಾರ್ ಕಾರ್ಡ್ ಕೂಡ ಇಲ್ಲ. ಮೋದಿ ಅವ್ರಿಗೆ ಹೇಳ್ದಡಿ, ಆಮೇಲೆ ಕಷ್ಟ ಆಗುತ್ತೆ. ಸೊ ಇವನ್ ಡ್ರೆಸ್ ಸೈಜ್ ಏನು ಸರ್? ಇವಂದು ಡಿಪೆಂಡ್ಸ್ ಏನು ಇದನ್ನ ಮಾಡ್ತಾ ಇದ್ದೀವಿ ಅಂತ. ಕೆಲವಕ್ಕೆ ತಾತಂಗೂ ಆಗಬೇಕು, ಇವ್ನಿಗೂ ಆಗಬೇಕು, ಆ ಥರದ್ದು ತರ್ತೀವಿ. ಕೆಲವರು ಬರೀ ಇವ್ನು ಮಾತ್ರ ಆಗುವಂಥದ್ದು ತರ್ತೀವಿ. ಹಾಗೆ 4, 5 ಹಂಗೆ ಸರ್ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಸರ್ ನಾವು. ಶೂಟ್ ನಿಮ್ಗೆ ತುಂಬ ಡಿಫ್ರೆಂಟ್ ಆಗಿದೆ. ಹೌದೌದು, ಶೂ ತಗೊಳಕ್ ಹೋದ್ರೆ ತಗೊಳ್ಳಿ, ಬಾಳ್ಕೆ ಬರುತ್ತೆ ಅಂತಾರೆ. ಅವ್ರಿಗೇನು ಗೊತ್ತು, ನಾನು ಓಡಾಡೋದೇ ಇಲ್ಲ, ಸೂಟ್ ಕೇಸಲ್ಲೇ ಓಡಾಡೋದು. ಅದಂತೂ ಹೌದು, ತಗೊಂಡೊಂದು 10 ವರ್ಷ ಆಯ್ತು, ಇನ್ನೂ ಬಾಳ್ಕೆ ಬಂದಿದೆ. ನಮಸ್ತೆ. ಓ ಪರಮೇಶ್ವರ್, ನಮಸ್ಕಾರನಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವಾಗಿದ್ದೀರಿ? ಹಾ, ನಿಮ್ಮ ವಿಡಿಯೋಸ್ ನೋಡ್ತಾ ಇರ್ತೀನಿ. ಬಹಳ ಧನ್ಯವಾದ. ತುಂಬಾ ಚೆನ್ನಾಗಿ ಮಾಡಿಸ್ಕೊಡ್ತೀರಪ್ಪ ನೀವು. ಬಹಳ ಧನ್ಯವಾದ. ನಾವು ಅಷ್ಟು ಪ್ರತಿಭಾವಂತರಲ್ಲ, ಏನೋ ಸ್ವಲ್ಪ ಗೊತ್ತಿರೋದ್ರಲ್ಲಿ ಮಾಡ್ತಾ ಇದ್ದೀವಿ. ಏನಿಲ್ಲ ಬಿಡಿಪ್ಪ, ನಮ್ಗಿಂತ ಟ್ಯಾಲೆಂಟೆಡ್ ಇದ್ದೀರಾ ನೀವು. ನಿಮ್ಮ ವೈಫ್ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಅವ್ರನ್ನ ನೋಡಿದ್ರ ನೀವು? ಓ, ಸಿಕ್ಕಾಪಟ್ಟೆ ನೋಡಿದ್ದೀನಿ. ಚೆನ್ನಾಗಿದ್ದಾರೆ ಅವರು. ಕೇಳಿದೆ ಅಂತ ಹೇಳಿಪ್ಪ. ಖಂಡಿತ ಹೌದು. ನಿಮ್ ಸೀರೆ ಬಹಳ ಚೆನ್ನಾಗಿದೆ. ಓ, ನಿಮ್ಮ ಯಜಮಾನ್ರು ಕೊಡ್ಸಿದ್ದ. ಅಲ್ಲೆಲ್ಲ ಅವ್ರು ತಗೊಂಬಂದಿದ್ರು ಸೀರೆ, ಅದೇನಷ್ಟು ಚೆನ್ನಾಗಿರ್ಲಿಲ್ಲ ಇವರೇ. ಅದಕ್ಕೆ ನಾನು ಅದನ್ನ ಎಕ್ಸ್ಚೇಂಜ್ ಮಾಡಿ ಇದನ್ನ ತಂದಿತ್ತು. ಅಂದ್ರೆ ಇದು ನಿಮ್ಮ ಯಜಮಾನ್ರು ಕೊಡಿಸ್ದಾಗಾಯ್ತಾ, ನೀವು ತಗೊಂಡಂಗಾಯ್ತಾ? ನಾನು ತಗೊಂಡಂಗಾಯ್ತು. ನನ್ನ ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನಿಮ್ಮ ಯಜಮಾನ್ ಟೇಸ್ಟ್ ಚೆನ್ನಾಗಿಲ್ವಾ? ಅವ್ರ ಟೇಸ್ಟ್ ನನ್ನ ಚೂಸ್ ಮಾಡುವಾಗ ಚೆನ್ನಾಗಿತ್ತು, ಇವಾಗ ಯಾಕೋ ಬದಲಾಗೋಗಿದೆ. ಮದುವೆ ಆದ್ಮೇಲೆ ಚೇಂಜ್ ಆಗಿದೆ. ವಯಸ್ಸಾಯ್ತಲ್ಲ ಸ್ವಲ್ಪ. ಅಯ್ಯೋ ಬಿಡಿ, ಈಗ ಯಾಕವೆಲ್ಲ. ಓಕೆ. ಅಜ್ಜಿ, ನಿಮ್ಮ ಹೆಸರು ಹೇಳಿಲ್ಲ ನೀವು? ಶಕುಂತಲ. ಲಲಲಲ, ಅದು ಸ್ವಲ್ಪ ಸೈಡ್ ಎಫೆಕ್ಟ್. ಸೊ ಇದು ಏನಂದರೆ, ಡಿಂಕು ಇದಾನಲ್ಲ, ಅದು ಹಾರ್ಡ್ ಫಿಗರ್ ಅಂತ ಕರೀತಾರೆ. ಹಾರ್ಡ್ ಫಿಗರ್ ಅಂದರೆ ಅದು ವುಡ್ಡಲ್ಲೋ ಬೇರೆ ಒಂದು ಮೆಟೀರಿಯಲಲ್ಲೋ ಮಾಡಿರುವಂಥದ್ದು. ಇದು ಫೋಮಲ್ಲಿ ಮಾಡಿರುವಂಥದ್ದು, ಅಂದರೆ ಟಾಯ್ ಥರ ಇದು. ಸೊ ಇದೇನಂದರೆ, ಇದಕ್ಕೆ ಜಾಸ್ತಿ ಫೀಲಿಂಗ್ಸನ್ನು ಕೊಡ್ಬೋದು. ಅಂದರೆ ಅಜ್ಜಿ ಉಸಿರಾಡ್ತಾ ಇದ್ದಾರೆ, ನಿಮಗೆ ಆ ಫೀಲ್ ಬರುತ್ತೆ. ಅಜ್ಜಿ ಉಸಿರಾಡ್ತಾ ಇದ್ದಾರೆ, ಅಜ್ಜಿ ನೋಡ್ತಾ ಇದ್ದಾರೆ, ಅಜ್ಜಿಗೆ ಸ್ವಲ್ಪ ನಾಚಿಕೆ ಆದಾಗ ನುಲಿತಾರೆ. ಓ ಮೈ ಗಾಡ್. ಸೊ ಈ ರೀತಿ ಅಜ್ಜಿಗೆ ಒಂದು ಪರ್ಸ್ನಾಲಿಟಿ ಬೇರೆ, ಅಜ್ಜಿ ಅಬ್ಸರ್ವ್ ಮಾಡುವಂಥದ್ದು. ಸೊ ಇವ್ರದ್ದೇ ಪರ್ಸ್ನಾಲಿಟಿ ಸ್ವಲ್ಪ ಜಾಸ್ತಿ ನಾಜೂಕಾಗಿ. ತುಂಬ ಶೆಕೆ ಆಗ್ತಾ ಇದೆ ಕಣಿಮ್ಮ.
ಶೆಕೆನಾ? ಏನಿಲ್ವಲ್ಲ, ಚಳಿ ಇದೆಯಲ್ಲ. ನೋ ಆ್ಯಕ್ಚುಲಿ ಐ ಆಮ್ ಸೋ ಹಾಟ್ ಯು ನೋ. ಓಕೆ ಓಕೆ ಓಕೆ. ಸೊ ಈ ಬೊಂಬೆ ಇದು ಆ್ಯನಿಮೇಟೆಡು, ಅಂದರೆ ಕೈಗಳೆಲ್ಲ ಇದು ವಾಯ್ಸಿನ ಜೊತೆಗೆ ಅಜ್ಜಿಯ ಬಾಡಿ ಲ್ಯಾಂಗ್ವೇಜ್ ಜೊತೆಗೆ ಈ ಕೈಗಳನ್ನು ಕೂಡ ಬೇರೆ ಬೇರೆ ಮ್ಯಾನಿಪುಲೇಷನ್ನಲ್ಲಿ ಮಾಡುವಂಥದ್ದು. ಅಜ್ಜಿ ಯೋಚನೆ ಮಾಡೋ ಹಾಗೆ, ಯೋಚನೆ ಮಾಡೋಂಗೆ, ಕೈ ಕಟ್ಕೊಳ್ಳೋ ಹಾಗೆ, ಆಮೇಲೆ ತುಂಬ ಫ್ರೆಂಡ್ಲಿ ಆದಾಗ ಅಜ್ಜಿ ಹೇಗಿರ್ತಾರೆ. ಸೊ ಬೇರೆ ಬೇರೆ ರೀತಿಯಲ್ಲಿ ಒಂದು ಆನಿಮೇಟ್ ಮಾಡಿ ಮಾಡುವಂಥದ್ದು. ಇದಕ್ಕಿನ್ನ ಜೀವಂತಿಕೆ ಸಾಕಷ್ಟಿದೆ ಅಂತ ಅನಿಸುತ್ತೆ ಈ ಪಪೆಟ್ಗೆ. ಸ್ವಲ್ಪ ಜಾಸ್ತಿ ಫ್ಲೆಕ್ಸಿಬಲ್ ಇದ್ದಾರೆ ಅಜ್ಜಿ. ಹಾಂ, ಅಯ್ಯೋ ನಾನು ಯೋಗಗಿಗೆಲ್ಲ ಮಾಡಿ ದಿಸಾಕ್ತೀನಿ, ನಿಮ್ಗೆ ಗೊತ್ತಿಲ್ಲ ನನ್ನ ಫ್ಲೆಕ್ಸಿಬಿಲಿಟಿ ಇನ್ನ. ಹೌದಾ? How old are you, ಅಜ್ಜಿ? Oh no, not this question please. Wrong question. It's okay, I'm just 18 years and some months, you know. how many months? 500 months. ಓಕೆ ಓಕೆ ಓಕೆ. ಕಂಟ್ರೋಲಿಂಗ್ ಮಾಡೋಕ್ಕಾಗಲ್ಲ. ಈ ರೀತಿ ಅಜ್ಜಿ. ತಾತ ಚೆನ್ನಾಗಿದ್ದಾರಾ? ಅಯ್ಯೋ ಬಿಡಿ, ಅವ್ರ ಬಗ್ಗೆ ಯಾಕೆ ಕೇಳ್ತೀರಾ? ಥೂ, ಸರಿ ಇಲ್ಲ ಪಾರ್ಟಿ. ಅಜ್ಜಿ ಕಂಪ್ಲೇಂಟ್ ಮಾಡಬಾರ್ದು, ಅವ್ರ ಗೆಸ್ಟ್ ಬಂದಿದ್ದಾರಲ್ವಾ, ಒಳ್ಳೇದನ್ನ ಹೇಳಬೇಕು. ಹಂಗಂತೀಯಾ? ಹಾಂ, ಹೋಗ್ಲಿ ಬಿಡಿ, ನೀವೇ ಆಮೇಲೆ ಮೀಟ್ ಮಾಡ್ತೀರಲ್ಲ, ಗೊತ್ತಾಗುತ್ತೆ ಅವ್ರ ಯೋಗ್ಯತೆ ಏನು ಅಂತ. ಸೊ ಇದು ಅಜ್ಜಿ. ಇದು ನಿಮ್ಮ ಡಿಂಕು ಬಂದ ನಂತರ ಬಂದ ಅಜ್ಜಿ? ಹಾಂ, ಡಿಂಕು ಬಂದ ನಂತರ ಅಂದರೆ ನಾನು 2010ನಲ್ಲಿ ವೆಂಟ್ ಹ್ಯಾವೆನ್ ಕನ್ವೆನ್ಷನ್ಗೆ ಹೋಗಿದ್ನಲ್ಲ. ಸೊ ಅಲ್ಲಿಂದ ಅಜ್ಜಿ, ತಾತ, ಬೇರೆ ಬೇರೆ ಒಂದು ಬರ್ಡ್ ಬಂತು, ಒಂದು ಬೋರ್ಡ್ ಬಂತು, ಒಂದು ನರ್ಡ್ ಬಂತು, ಬೇರೆ ಬೇರೆ ಸಾಕಷ್ಟು ಪಪೆಟ್ಸ್ ಇದೆ ನನ್ನ ಹತ್ರ. ಸೊ ಬೇಸ್ಡ್ ಆನ್ ದಿ ಇವೆಂಟ್, ಅಂದರೆ ಕಾರ್ಪೊರೇಟ್ ಶೋಸ್ಗೆ ಬೇರೆ ಪಪೆಟ್ ಯೂಸ್ ಮಾಡ್ತೀನಿ. ಅಜ್ಜಿ ಸುಮಾರು ಶೋಗಳು, ಲೇಡೀಸ್ ಇವೆಂಟು, ಬೇರೆ ಬೇರೆ ಇವೆಂಟ್ಸ್ಗೆ ಅಜ್ಜಿನ ಯೂಸ್ ಮಾಡ್ತೀನಿ. ತಾತ ಮತ್ತು ಡಿಂಕು ತುಂಬಾ ಫ್ಲೆಕ್ಸಿಬಲ್ ಇರ್ತಾರೆ. ಅವ್ರನ್ನ ತಾತನ ಪಂಚೆ ಹೊಡಿಸ್ಕೊಂಡು ಕಾರ್ಪೊರೇಟ್ ಶೋನಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ. ಸೊ ಅದು ಸಿಕ್ಕಾಬಿಡ ಕ್ಲಿಕ್ ಆಗುತ್ತೆ. ತಾತ ಇಸ್ ವೆರಿ ಫ್ಲೆಕ್ಸಿಬಲ್. ಹಾಂ, पूरा बास्केट में मुझे बिठा के जाएगा, अभी बहुत मजा आएगा, ऊपर ही ऊपर देख के चला जाऊंगा मैं. ಡಿಂಕುನು ಅಷ್ಟೇ, ಡಿಂಕುನು ಸಿಕ್ಕಾಬಡೆ ಕಾರ್ಯಕ್ರಮಗಳು ಕೊಟ್ಟಿದ್ದಾನೆ. ಡಿಂಕು ವೆರಿ ಫ್ಲೆಕ್ಸಿಬಲ್. ಅಂದ್ರೆ ಇವೆಲ್ಲ ಈ ಪಪೆಟ್ಸ್ ಈ ಶೋಸ್ಗಳಿಗೆ ಅಂತ ಮಾಡೋದು? ಹೌದು. ಇದು ನಾಟ್ ರೆಗ್ಯುಲರ್ ಪಪೆಟ್? ಇಲ್ಲ ಇಲ್ಲ, ಇದು ರೆಗ್ಯುಲರ್ ಪಪೆಟ್ ಅಲ್ಲ. ಇದು ಅಜ್ಜಿ ಬಂದು ಅದೇ ಪ್ರತಿಯೊಂದೂ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರೆ. ಇದು ತುಂಬ ರೇರು ಆ್ಯಂಡ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಈ ಪಪೆಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಆಮೇಲೆ ಸರ್ ಒಂದೊಂದೂ ಕೆಲವೆಲ್ಲ 2.5 ಲಕ್ಷ ಆಗುತ್ತೆ, ಕೆಲವೆಲ್ಲ 1 ಲಕ್ಷ ಆಗುತ್ತೆ, 50,000ದಿಂದ ಶುರುವಾಗುತ್ತೆ. ಸೊ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಆಮೇಲೆ ನಮಗೆ ಅದು ಯೂಸು ಆಗಬೇಕು. ಕೆಲವು ನಾನು ತೊಗೊಂಡು ಕೆಲವು ಯೂಸ್ ಆಗಲ್ಲ ಅಂತ ಆ ಥರದ್ದು ಆಗಿದೆ. ತಿರ್ಗಾ ಅದನ್ನು ಬೇರೆ ಬೇರೆ ರೀತಿ ಮಾಡಿ ಯೂಸ್ ಮಾಡಿರುವಂಥದ್ದು ಆಗಿದೆ. ಸೊ ನಮಗೆ ಯಾವ ರೀತಿ ಸೆಟ್ ಆಗುತ್ತೆ, ಯಾವುದು ಕಸ್ಟಮೈಸ್ ಮಾಡ್ಬೋದು, ಯಾವ ರೀತಿ ಮಾಡಬೇಕು, ಇದನ್ನು ಹೇಗೆ ಬಳಸ್ಕೋಬೇಕು. ಒಂದು ಬೊಂಬೆ ತೊಗೊಂಬರೋದು ದೊಡ್ಡದಲ್ಲ, ಆ ಬೊಂಬೆಗೆ ಕ್ಯಾರೆಕ್ಟ್ರು ಬರಿಬೇಕು. ಆ ಬೊಂಬೆಯ ಕ್ಯಾರೆಕ್ಟ್ರ್ ಏನು, ನಮ್ಮ ರಿಲೇಷನ್ಶಿಪ್ ಹೇಗಿದೆ, ಈ ಬೊಂಬೆ ಈ ಒಂದು ಸೆಟಪ್ಗೆ ಸೆಟ್ ಆಗುತ್ತಾ, ಯಾವ ರೀತಿ ಬರಿಬೇಕು ಇದನ್ನು, ಸ್ಕ್ರಿಪ್ಟನ್ನು, ಜೋಕನ್ನು, ಮಾತಾಡುವಂಥದ್ದು, ಅದರ ವಾಯ್ಸ್ ಏನು, ಅದು ಯಾವ ರೀತಿ ರಿಲೇಟಬಲ್ ಆಗುತ್ತೆ, ರಿಲೇಟ್ ಆಗುತ್ತಾ ಇಲ್ವಾ, ಇದೆಲ್ಲ ಯೋಚನೆ ಮಾಡಿಕೊಂಡು ಒಂದು ಬೊಂಬೆನ ತೊಗೊಳ್ಬೇಕಾಗುತ್ತೆ. ಬಟ್ ಅಜ್ಜಿಗೆ ಆಗಿದ್ದಂಥ ವಿಚಾರನೇ ಬೇಡ, ನಾನು ನೋಡಿದ ತಕ್ಷಣ ಐ ಫೆಲ್ ಇನ್ ಲವ್ ವಿತ್ ಅಜ್ಜಿ. ಅಜ್ಜಿ ಬಾಯ್ ಬಿಟ್ಕೊಂಡು ಕೂತಿದ್ರು. ಹೀಗೆ ನೋಡಿದ ತಕ್ಷಣ ಐ ಫೆಲ್ ಇನ್ ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ಹೋದೆ, ಪಿಕಪ್ ಮಾಡಿಕೊಂಡೆ ಬಂದೆ. ಅಲ್ಲಿ ತೊಗೊಂಡು ಯಾರಿಗೂ ತೋರಿಸ್ದೆ US ಅಲ್ಲಿ, ನೋಡಿ ಬೊಂಬೆ ತೊಗೊಂಡಿದ್ದೀನಿ ಅಂತ. ಹೋಗಿ ನೀವು ಈ ಬೊಂಬೆ ತೊಗೊಂಡು ಹೋಗಿ ಸಿಕ್ಕಾಬಿಡೆ ಕ್ಲಿಕ್ ಆಗುತ್ತೆ ಅಜ್ಜಿ ಅಂತ ಹೇಳಿದರು. ಅದೇ ರೀತಿ ಅಜ್ಜಿ ಹೋದಲ್ಲೆಲ್ಲ 6 ಬಾರ್ಸ್ ಬರ್ತಾರೆ. ಸಾಕಾರನಗರದಲ್ಲಿ ವಾಕಿಂಗ್ ಮಾಡ್ತಾ ಇರು, ಕಡಲೆ ಬೀಜ ತಗೊಂಡ್ಬಂದು ಕೊಡ್ತೀನಿ ಅಂತ ಪಾರ್ಕ್ ತುದಿಲ್ ದಿಟ್ಟೋದವ್ರು ಇವತ್ತು ಸಿಗ್ತಾ ಇದ್ದೀರಾ. ಸೊ ಇದು ಅಮೆರಿಕನ್ ಅಜ್ಜಿ, ಅಮೆರಿಕದಲ್ಲಿರುವ ಕನ್ನಡ ಅಜ್ಜಿ. ಹೌದಪ್ಪ, ಅಮೇರಿಕನ್ ರಿಟರ್ನ್. ನಾನು ಅಮೇರಿಕನ್ ರಿಟರ್ನಾ? ಹೌದು, ವೀಸಾ ಎಲ್ಲ ಕಿತ್ಕೊಂಡು ರಿಟರ್ನ್ ಕಳಿಸಿದ್ರು. ಆ ಥರ ಆಗಿದೆ ನಮ್ಮದು. ಯಾಕೆ ಕೇಳ್ತೀರಾ, ತಿರ್ಗಾ ವೀಸಾನೇ ಕೊಡ್ತಾ ಇಲ್ಲ. ಹಾಂ, ಓಕೆ. ಸೊ ಅದನ್ನು ಹೇಗೆ ಇಂಡಿಯನೈಸ್ ಮಾಡಬೇಕು, ನಮ್ಮ ಜನಕ್ಕೆ ರಿಲೇಟಬಲ್ ಆಗಿ ಹೇಗೆ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಚಾಲೆಂಜು.
ಸೊ ಫಸ್ಟು ಅಜ್ಜಿ ನೈಟಿ ಹಾಕ್ಕೊಂಡಿದ್ರು, ಅದಾದಮೇಲೆ ಪೂರ್ತಿ ಈ ಥರದ್ದೆಲ್ಲ ಬೇರೆ ಬೇರೆ ಸರಗಳು ಹಾಕಿ ಕಿವಿ ಚುಚ್ಚಿಸಿ ಸ್ಟಿಕ್ಕರ್ ಇಟ್ಟು ನಾನು ಚಿಕ್ಕವಳಾಗಿದ್ದಾಗ ಅಜ್ಜಿ ಥರದ್ದು ಒಬ್ರು ಡಾಕ್ಟ್ರ್ ಇದ್ರು, ಲಕ್ಷ್ಮೀ ಡೇ ಅಂತ, ನಮ್ಮ CPRNಲ್ಲಿ. ಅಜ್ಜಿನ ಫಸ್ಟ್ ನೋಡಿದಾಗ ನಂಗೆ ಅವರೇ ನೆನಪಾದ್ರು. ಸೊ ತಗೊಂಡು ಬಂದೆ. ಬಟ್ ಅಜ್ಜಿ ಇಸ್ ಸೂಪರ್ ಹಿಟ್ ಈಗ. ಏಜ್ ಅಂತ ಕೇಳಬಾರ್ದಷ್ಟೇ, ಬೇರೆ ಏನು ಬೇಕಾದರೂ ಹೇಳ್ತೀನಿ, ನಮ್ದೇನು ತೊಂದರೆ ಇಲ್ಲ. ಡೈಲಿ ಹಾಕೊಂಡು ಚೆನ್ನಾಗಿರ್ಬೋದಲ್ಲ. I don't want to die now. I don't want to die so soon, you see. ಓಕೆ, Thank you. ಭಾಳ ಶೋ ಕೊಟ್ಟಿದ್ದಾರೆ ಅಜ್ಜಿ. ಹಾಂ, ಶೋ ಸಿಕ್ಕಾಪಟ್ಟೆ ಶೋ ಮಾಡ್ತೀನಪ್ಪ ನಾನು. ಶೋನು ಮಾಡ್ತೀನಿ, ಶೋ ಆಫು ಮಾಡ್ತೀನಿ. ಹಾಂ, ಅಜ್ಜಿದು ಈ ಥರನೇ. ಹಾಂ, ಈಗಿನ ಕಾಲದ ಹುಡುಗಿರು ಕೂಡ ಯಾರು ನನ್ನ ಹತ್ರಕ್ಕೆ ಬರೋಕ್ಕಾಗೋದಿಲ್ಲ. ಹೌದಾ? ಅಷ್ಟು ಇನ್ಸ್ಟಾಗ್ರಾಮಲ್ಲಿ ಮಿಂಚ್ತೀನಿ ಗೊತ್ತಾ ನಾನು. ಅಜ್ಜಿ ಫಾಲೋವರ್ಸ್ ಇದ್ದಾರೆ. ಸಿಕ್ಕಾಪಟ್ಟೆ ಈಗಲೂ ಯಂಗ್ ಹುಡುಗರೆಲ್ಲ ಫಾಲೋ ಮಾಡ್ಕೊಂಡು ಬರ್ತಾರೆ ನನಗೆ. ಓಹೋ, ನಾನು ಶಿಕಾಗೋಗೆ ಹೋಗಿದ್ದೆ, ನೀವು ನೋಡ್ಬೇಕಾಗಿತ್ತು. ಹುಡುಗರು ಎಲ್ಲ ಅಲ್ಲಿ ನಾನು ಹೋಗ್ತಾ ಇದ್ರೆ ಹಂಗೆ ತುಪ್ಪಕ್ ಅಂತ ಬಿದ್ದೋಗ್ತಾ ಇದ್ರು. ಯಾಕೆ ಅಷ್ಟು ಜನ ಹುಡುಗರು ಬಿದ್ರ ನಿಮಗೆ? ಅಲ್ಲ, ಸ್ನೋ ಆಗ್ತಾ ಇತ್ತಲ್ಲ, ಜಾರಿ ಬೀಳ್ತಾ ಇದ್ರು ಅಷ್ಟೇ. ಆಯ್ತು ಬಿಡಿ ಅಜ್ಜಿ, ನಿಮ್ಮ ಕತೆ ಎಲ್ಲ ನಂಗೆ ಗೊತ್ತಿಲ್ವಾ? ಸೊ ಇದು ಕ್ಯಾರೆಕ್ಟರ್ ಬರೀಬೇಕು. ಹೌದು, ಅಂದರೆ ಬರೀ ಅಜ್ಜಿ ಕ್ಯಾರೆಕ್ಟ್ರು ಒಂದಿರುತ್ತೆ. ಬಟ್ ನಾನು ಎಲ್ಲಿಗೆ ಹೋಗ್ತೀನಿ, ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಅವ್ರು ಯಾರ ಹತ್ರ ಮಾತಾಡ್ತಾ ಇದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇರಬೇಕು. ಬೇರೆ ದೇಶಕ್ಕೆ ಹೋಗ್ತೀವಿ ಅಂದರೆ ಸುಮ್ಮನೆ ಹೋಗಿ ನಾವು ಇಲ್ಲಿ ತೊಗೊಂಡೋಗಿ ಮಾಡೋದಕ್ಕಾಗಲ್ಲ. ಯಾಕಂದರೆ ಅಲ್ಲಿ ನೇಟಿವಿಟಿ ಬೇರೆ ಇರುತ್ತೆ. ನನಗೆ ಫಸ್ಟ್ ಟೈಮ್ US ಹೋದಾಗ ಅಳುನೇ ಬಂದ್ಬಿಟ್ಟಿತ್ತು. ಏನು ನನಗೆ ಅವ್ರ ಇಂಗ್ಲೀಷ್ ಆ್ಯಕ್ಸೆಂಟ್ ಅರ್ಥ ಆಗ್ತಾಯಿಲ್ಲ, ಅವ್ರ ಜೋಕ್ಸ್ ಒಂದು ಅರ್ಥ ಆಗ್ತಾಯಿಲ್ಲ. ಐ ಆಮ್ ನಾಟ್ ಏಬಲ್ ಟು ರಿಲೇಟ್ ಟು ಇಟ್. ಯಾಕಂದರೆ ನಮ್ಮ ಜೋಕ್ಸೇ ಬೇರೆ, ಅವರ ಜೋಕ್ಸೇ ಬೇರೆ, ಅವರ ಸಂದರ್ಭಗಳು ಬೇರೆ, ಅದೆಲ್ಲ ಸಿಚುವೇಶ್ನಲ್ ಕಾಮಿಡಿ ಇರುತ್ತೆ. ಸೊ ನನಗೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಸೊ ಅದನ್ನು ನಾನು ಕಲ್ತ್ಕೊಂಡು, ಇಲ್ಲ ಈ ಸಿಚುವೇಶನ್ಗೆ ಈ ಸಿಚುವೇಶನ್ ಹಾಕಿದ್ರೆ ಹೇಗಿರುತ್ತೆ, ನಾವು ಅವ್ರಿಗೆ ಅಡ್ಯಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲಾದರೂ ಹೊರಗಡೆ ಹೋಗಿ ಪರ್ಫಾರ್ಮ್ ಮಾಡಬೇಕಂದ್ರೆ ನಾವು ನಮ್ಮ ಜೋಕನ್ನ ಇಲ್ಲಿರುವಂಥದ್ದು. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಕಾನ್ಸೆಪ್ಟೇ ಇಲ್ಲ ಎಷ್ಟೋ ಕಡೆ. ಅರೇಂಜ್ ಮ್ಯಾರೇಜಾ ಏನದು ಅಂತ ಕೇಳ್ತಾರೆ. ಹಾಂ, ಸೊ ಆ ಜೋಕ್ಸ್ ಎಲ್ಲ ನಿಮಗೆ ಕ್ಲಿಕ್ ಕೂಡ ಆಗಲ್ಲ. ಸೊ ಅದೆಲ್ಲ ನೋಡಿ ನಿಮ್ಗೆ ಅಲ್ಲಿ ಏನಿಲ್ಲ ಏನಿದೆ ಇದೆಲ್ಲ ತಿಳ್ಕೊಂಡು ಬ್ಯಾಕ್ಗ್ರೌಂಡ್ ರಿಸರ್ಚ್ ಮಾಡಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ದಟ್ ಈಸ್ ಅ ಬಿಗ್ ಚಾಲೆಂಜ್ ಫಾರ್ ಎನಿ ಆರ್ಟಿಸ್ಟ್, ಎಸ್ಪೆಷಲಿ ಅ ಹ್ಯೂಮರಿಸ್ಟ್. ಎಸ್ಪೆಷಲಿ ನೀವು ಯಾವ ಜಾಗಕ್ಕೆ ಹೋಗ್ತೀರಿ ಅಲ್ಲಿನ ಜನರ ಬದುಕು ಅರ್ಥ ಮಾಡ್ತೀವಿ. ಹೌದು ಹೌದು. ಆಮೇಲೆ ನಾನೇನಂದರೆ ಸರ್, ನನಗೆ ಫಸ್ಟ್ ಮೋಟೋ ಯಾರ ಮನಸ್ಸನ್ನು ಹರ್ಟ್ ಮಾಡಬಾರ್ದು. ಓಕೆ, ಇವಾಗ ನಾನು ನಿಮಗೆ ಕಾಲು ಎಳಿತೀನಿ, ಕಾಲು 100% ಎಳಿತೀನಿ, ಬಟ್ ನಿಮಗೆ ನೋವಾಗಬಾರ್ದು. ಒಂದು ಜೋಕ್ ಮಾಡೋ ರೀತಿಯಲ್ಲಿ, ಒಂದು ಒಳ್ಳೆ ಲೈಟ್ ಹಾರ್ಟೆಡ್ ಹ್ಯೂಮರ್ ಥರ. ಬಟ್ ಆದರೂ ಕೆಲವರು ಅದರಿಂದನೂ ಹರ್ಟ್ ಆದವ್ರು ಇದ್ದಾರೆ. ಅಯ್ಯೋ ನನ್ನ ಬಗ್ಗೆ ಹೇಳ್ಬಿಡ್ತು ಆ ಬೊಂಬೆ ಅಂತ. ಸೊ ಅಫೆಂಡ್ ಆಗ್ತಾರೆ ಅಂತ ನಾನೇನು ಮಾಡೋದಕ್ಕಾಗಲ್ಲ. ಬಟ್ ನಾನು ಉದ್ದೇಶಪೂರ್ವಕವಾಗಿ ನಾನು ಯಾವತ್ತೂ ಯಾರಿಗೂ ಹರ್ಟ್ ಮಾಡಿಲ್ಲ, ಆಯಿತಾ. ಆಮೇಲೆ ವಲ್ಗ್ಯಾರಿಟಿ ಮಾತಾಡಲ್ಲ, ನೋ ವಲ್ಗ್ಯಾರಿಟಿ, ನೋ ಬಿಲೋ ದ ಬೆಲ್ಟ್ ಜೋಕ್ಸ್. ಯಾರು ನನ್ನ ಶೋ ನೋಡಿ ಮುಖ ಕಿವುಚ್ಕೊಂಡು ಹೋಗಬಾರ್ದು. ಖುಷಿಯಾಗಿ ಹೋಗಬೇಕು. ಹೋಗೊಂದು 10 ವರ್ಷ ಆದರೂ 20 ವರ್ಷ ಆದರೂ ಎಷ್ಟೋ ಜನ ಸಿಕ್ಕಿ ಹೇಳ್ತಾರೆ, ನನಗೆ ಆ ಪ್ರೋಗ್ರಾಮ್ ಮಾಡಿರೋದೇ ಮರ್ತೋಗಿರುತ್ತೆ, ಮೇಡಮ್ ನೀವು ನಮ್ಮ ಪ್ರೋಗ್ರಾಮ್ ಬಂದಾಗ ನಮ್ಮ ಆಫೀಸಿಗೆ ಬಂದಾಗ ಇದೊಂದು ಡೈಲಾಗ್ ಹೇಳಿದ್ರಿ, ನಮ್ಮ ಬಾಸ್ಗೆ ಕಾಲು ಹಿಡಿದಿದ್ರಿ, ನಾವೆಲ್ಲ ಬಿದ್ದು ನಕ್ಕಿದ್ವಿ ಅಂತೆಲ್ಲ ಹೇಳ್ತಾರೆ. ಹೌದಾ, ಹಾಗೆ ಹೇಳಿದ್ನ ನಾನು, ನನಗೆ ಆಶ್ಚರ್ಯ ಆಗುತ್ತೆ. ಸೊ ಎಷ್ಟೋ ಸಿಚುವೇಶನ್ಸಲ್ಲಿ ಆ ಥರ ಆಗುತ್ತೆ. ನಾಲ್ಕು ಎಕ್ಸ್ಟ್ರಾ ತಿಂಡಿ ಮಾಡಿ 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 ಕೈಯೆಲ್ಲ ಸೋದೋಗಿದೆ ನೋಡಿ. ವಾಯ್ಸ್ ಬೇರೆ, ಡಿಂಕು ವಾಯ್ಸ್ ಬೇರೆ, ವಾಯ್ಸ್ ಬೇರೆ. ಎಲ್ಲದ್ರದ್ದು ಬೇರೆ ಬೇರೆ. ಯಾಕಂದರೆ ಅದ್ರದ್ದು ಪರ್ಸ್ನಾಲಿಟಿ ಅಲ್ವಾ, ಅದ್ರ ಪರ್ಸ್ನಾಲಿಟಿಗೆ ತಕ್ಕಂಗೆ ಕೊಡಬೇಕಾಗುತ್ತೆ ವಾಯ್ಸ್. ಒಳ್ಳೆ ಕಥೆ ಆಯಿತು. ನಿಮ್ಮ ವಾಯ್ಸ್ ಬೇರೆ, ಅವ್ರ ವಾಯ್ಸ್ ಬೇರೆ ಅಲ್ವಾ? ಇಬ್ಬರದು ಒಂದೇ ಇದ್ದಿದ್ರೆ ಹೆಂಗೆ ಗುರ್ತು ಸಿಗ್ತಾರ? ಓ ಮೈ ಗಾಡ್. ಕೊರೋನಾದಲ್ಲಿ ಅಜ್ಜಿ ಏನು ಮಾಡ್ತಿದ್ರು? ಲಾಕ್ಡೌನ್ ಇತ್ತಲ್ಲ. ನನಗೆ ಮಜಾ ಆಯಿತು ಬಿಡಿ, ನಮ್ಮ ಯಜಮಾನ್ರ ಕೇಳಿ. ಆಯಿತು, ಅಜ್ಜಿ ತಾತನ ಕರ್ಕೊಂಬರಲ್ಲ? ಓಕೆ ಪರಮೇಶ, ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮ ವಾಯ್ಸ್ನ ಕೇಳಿದೆ ಅಂತ ಹೇಳಿ. ಅವ್ರು ನಿಮ್ಮ ಥರ ಮಾಡ್ತೀನಿ, ಇನ್ಸ್ಟಾದಲ್ಲಿ ಫಾಲೋ ಬಿಸಿ ಮಾಡ್ಬಿಡ್ತೀನಿ. ಹೌದು, ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋಕ್ಕೆ ಹೇಳಿತ್ತು ಜನರಿಗೆ. ಏನು ಪೇಜ್? ನಂದಿದೆ, ಬಟ್ ಅದು ನನ್ನ ಪ್ರೈವೇಟ್ ಅಕೌಂಟು, ಯಾರಿಗೂ ಕೊಡೋದಿಲ್ಲ, ಕೆಲವ್ರಿಗೂ ಮಾತ್ರ. ಓಕೆ, ಇವಳು ಬೇಕಾದರೆ ಫಾಲೋ ಮಾಡಿ. ಅದೇನೇ ನಿಂದು? ಇಂದುಶ್ರೀ ರವೀಂದ್ರ. ಇಂದುಶ್ರೀ ರವೀಂದ್ರ. ಮತ್ತು ಇಂದುಶ್ರೀ ರವೀಂದ್ರ ಅಫಿಷಿಯಲ್ಲು ಯೂಟ್ಯೂಬ್ ಪೇಜು.
ಫಾಲೋ ಮಾಡಿ ಆಯ್ತಾ. ಎಸ್. ಮಾಡಿದ್ರೆ ಮಾಡಿ, ಬಿಟ್ರೆ ಬಿಡಿ, ನಂಗೇನು. ಅಜ್ಜಿ ಹೀಗೆಲ್ಲ ಹೇಳಿದ್ರೆ ಯಾರು ಮಾಡ್ತಾರೆ? ಓಕೆಪ್ಪ, ದಯವಿಟ್ಟು ಫಾಲೋ ಮಾಡಿ, ಓಕೆನಾ? ಓಕೆ. ಗಣೇಶ ಬಂದ, ಕಾಯಿ ಕಡುಬು ತಿಂದ, ಚಿಕ್ಕ ಕೆರಲ್ ಬಿದ್ದ, ದೊಡ್ಡ ಕೆರಲೆದ್ದ. ಹಲೋ, ಯಾರಮ್ಮ ಇವರೆಲ್ಲ? ಏನು ಕ್ಯಾಮ್ರಾ ಆನ್ಲೈನ್ ಶೋನಾ? ತಿರ್ಗಾ ಆನ್ಲೈನ್ ಶೋ ಮಾಡ್ತಾ ಇದ್ದೀನಿ. ನೀನು ಎಷ್ಟು ಹೇಳಿದ್ರು ಕೇಳಲ್ಲ, ಜನ ಇರಲ್ಲ, ಏನಿರಲ್ಲ. ಆ ಕ್ಯಾಮ್ರಾಗೆ ಹೋಗಿ ಏನು ಮಾತಾಡ್ತೀಯ ಅಂತ ಹೇಳಿದ್ರೆ, ತಾತ ಆನ್ಲೈನ್ ಶೋ ಅಲ್ಲ, ಇವ್ರಿಗೆ ಗೊತ್ತಿಲ್ವಾ ನಿಮಗೆ? ಯಾರು? ಓ, ಪರಮೇಶ್ವರ. ಏನಪ್ಪ ದೇವ್ರ ಥರ ಪ್ರತ್ಯಕ್ಷ ಆಗೋಗಿದ್ದೀರಾ? ಹೇಗಿದ್ದೀರಿ? ಏನಪ್ಪ ಭಗವಂತ ಇನ್ನೂ ಕರ್ಕೊಂಡಿಲ್ಲ, ಇದ್ದೀನಿ. ಯಾಕಾಗಂತೀರಿ? ನೋಡಿ, ಈ ದೇಶದಲ್ಲಿ ಸಾಕಷ್ಟು ರಿಚ್ ಇರೋ ಮನುಷ್ಯ ಅಂದರೆ ಯಾರು ಯಾರು ಹೇಳಿ? ಅಂಬಾನಿ. ಅಲ್ಲ, ನಾನಪ್ಪ. ನೀವಾ? ಹ್ಞೂ. ಅದೇ ತಾತ, ಮಂಡಿನಲ್ಲಿ ಸ್ಟೀಲ್ ಇದೆ, ಕಬ್ಬಿಣ ಇದೆ, ತಲೆನಲ್ಲಿ ಬೆಳ್ಳಿ ಇದೆ ಆಯಿತಾ, ಹಲ್ಲಲ್ಲಿ ಸ್ಟೀಲ್ ಇದೆ, ಕಿಡ್ನಿನಲ್ಲಿ ಕಲ್ಲಿದೆ. ಯಾರು ಆದಷ್ಟು ಸಮೃದ್ಧ ವ್ಯಕ್ತಿ ದೇಶದಲ್ಲಿ ಅಂದರೆ ಯಾರು ಹೇಳ್ತೀರಾ? ನೀವೇ. ನಾನೇ. ಎಲ್ಲ ಸಮೃದ್ಧವಾದಂಥದ್ದನ್ನು ಇಟ್ಕೊಂಡಿರೋಂಥ ದೇಹವನ್ನು ಪಡೆದಿರೋಂಥ ನಾನೇ ಅಪ್ಪ. ಆಯಿತು ಬಿಡಿ ತಾತ, ಚೆನ್ನಾಗಿದ್ದೀರಾ ನೀವು? ಏನಪ್ಪ ದೇವ್ರ ಆಶೀರ್ವಾದ. ತಮ್ಮ ಹೆಸರು ಹೇಳಿ. ವೆಂಕಟ ಗುರು ನರಹರಿ ನರಸಿಂಹ ಶಾಸ್ತ್ರಿ ಅಯ್ಯಂಗಾರ್. ಎಷ್ಟುದ್ದ ಇದೆ? ಅದಕ್ಕೆ ನೋಡಿ, ನನಗೆ 2 ಪಾಸ್ಪೋರ್ಟ್ ಇದೆ. ಎಷ್ಟೊಂದು ಸುತ್ತಾಡಿದ್ದೀರಾ? ಇಲ್ಲಮ್ಮ, ಒಂದು ಹೆಸರು ಅಷ್ಟುದ್ದ ಪಾಸ್ಪೋರ್ಟಲ್ಲಿ ಬರೋಕ್ಕಾಗಲ್ಲ ಅಂತ 2 ಕೊಟ್ಟಿದ್ದಾರೆ. ಮಡಿಕಳಿ ಇಟ್ಕಳಿ ಅಂತ ಕೊಟ್ಟಿದ್ದಾರೆ. ಹೌದಾ ತಾತ? ಹೌದಮ್ಮ. ತಾತ ಅವ್ರಿಗೆ ವಯಸ್ಸೆಲ್ಲ ಹೇಳ್ತೀರಾ ಅಥವಾ ಕೇಳಿದ್ರೆ ಬೈತೀರಾ? 99 ನಾಟ್ ಔಟ್ ಅಪ್ಪ. 99? ಹೌದು. ಸದ್ಯಲ್ಲೇ ಶತಮಾನೋತ್ಸವ? ಹೌದು. ಅಜ್ಜಿಗೆ ಫುಲ್ ಖುಷಿ ಈಗ? ಯಾಕೆ ಕೇಳ್ತೀರಾ? ಪಟಾಕಿ ಹಚ್ತಾ ಇರ್ತಾಳೆ, ಅಲ್ಲಿ ನೋಡೋದು ನನ್ನ ನೋಡೋದು, ಅಲ್ಲಿ ನೋಡೋದು ನನ್ನ ನೋಡೋದು. ಅದ್ಯಾಕೆ? ಅದು ಡಮ್ಮನ್ನುತ್ತಾ ನಾನು ಅಂತೀನಂತ ನೋಡೋಕ್ಕೆ. ಅಜ್ಜಿ ಇದ್ದಾರೆ. ಹೌದಮ್ಮ, ಅಜ್ಜಿನ ಯಾವ್ದು ಜಾಸ್ತಿ ನಂಬಕ್ಕೆ ಹೋಗ್ಬೇಡ. ಆಯಿತು ಬಿಡಿ ತಾತ. ಈ ಸತಿ ನಂದು ಹುಟ್ಟುಹಬ್ಬ ಬರುತ್ತಲ್ಲ, 100ನೇ ವರ್ಷದ್ದು. ನಮ್ಮ ಮೋದಿಯವರು ಹುಟ್ಟುಹಬ್ಬಕ್ಕೆ ಚಿರ್ತಾ ಬಿಟ್ರಲ್ಲ, ಹಂಗೆ ನಾನು ಹೋಗ್ತಾ ಇದ್ದೀನಿ ಕಾಡಿಗೆ. ಬಿಟ್ಟು ಬರೋಣ ಅಂತ. ಯಾರನ್ನ? ನಿನ್ನ, ನಿಮ್ಮ ಅಜ್ಜಿನ. ಯಾಕೆ? ಮಂಗಗಳು ಬಿಟ್ಟು ಬರೋಣ ಕಾಡಿಗೆ ಅಂತ. ತಾತ, ಏನು ತಾತ ನೀವು? ಹೇಳಿಪ್ಪ. ಏನಪ್ಪ, ಪರವಾಗಿಲ್ಲ. ಸ್ವಲ್ಪ ಮಂಡಿ ನೋವಿದೆ, ಕಾಲಲ್ಲಿ ಕಾರ್ನ್ ಇದೆಯಾ? ಕಾಲಲ್ಲಿ ಆಣಿಯಾಗಿದ್ಯಪ್ಪ. ಡಾಕ್ಟ್ರ್ ಹತ್ರ ಹೋಗ್ಬೇಕಾಗಿತ್ತು, ಹೋಗಿದ್ದೆ. ಏನಂದ್ರು? ಆಣಿಗೆ ಕ್ಯಾಲೆಂಡ್ರನ್ನೇ ತಕ್ಕೊಳ್ಳಿ ಅಂದರು. ಒಳ್ಳೆ ತಾತ. ಇನ್ನೇನು ಹೇಳ್ತಾರೆ ಪಾಪ? ಅವರ ಮಂಡಿ ನೋವು ಇದೆ ನೋಡಿ, ಇಲ್ಲಿ ಎಡ ಮಂಡಿ ನೋವು ಇದೆ ಅಂದರೆ ಅವ್ರೇನಂತಾರೆ? ವಯಸ್ಸಾಗಿದ್ಯಲ್ಲ ತಾತ ಅದಕ್ಕೆ ಅಂತಾರೆ. ಅಲ್ಲ, ನೀವೇ ಹೇಳಿ, ಬಲಮಂಡಿಗೆ ಎಷ್ಟು ವಯಸ್ಸಾಗಿದೆಯೋ ಎಡ ಮಂಡಿಗೂ ಅಷ್ಟೇ ವಯಸ್ಸಾಗಿರೋದು. ಇದಕ್ಕೆ ವಯಸ್ಸಾಗಿದೆ, ಇದಕ್ಕಾಗಿಲ್ಲ ಅಂದರೆ ಏನರ್ಥ ಅಲ್ವಾ? ಓ, ಆದರೂ ತಾತ ಈ ವಯಸ್ಸಿಗೆ ನೀವು ಸಿಕ್ಕಾಪಟ್ಟೆ ಗ್ರೇಟ್ ತಾತ, ಸ್ಟ್ರಾಂಗ್ ಆಗಿದ್ದೀರಾ. ಏನು ಸ್ಟ್ರಾಂಗ್? ನಾನು ಈ ವಯಸ್ಸಲ್ಲೂ ಬೆಳಗ್ಗೆ 5 ಗಂಟೆಗೆ ಹೋಗಿ ಪಾರ್ಕಿಗೆ ಜಾಗಿಂಗ್ ಹೋಗ್ತೀನಿ. ಹೌದಾ ತಾತ? ಹ್ಞೂ ಕಣಮ್ಮ, ಜಾಗಿಂಗ್ ಹೋಗ್ತೀರಾ? ಅವಾಗ ಏದಸರು ಬರುತ್ತೆ. ಮತ್ತು ಈ ವಯಸ್ಸಲ್ಲಿ ನೀವು ಪಾರ್ಕಿಗೆ ಹೋಗಿ ಜಾಗಿಂಗ್ ಮಾಡ್ತೀರಾ 5 ಗಂಟೆಗೆ ಅಂದರೆ ಏದಸರು ಬರುತ್ತೆ. ಅಲ್ಲಮ್ಮ, ನಾನು ಪಾರ್ಕಿಗೆ ಹೋಗ್ತೀನಿ, ಅಲ್ಲಿ ಲೇಡೀಸ್ ಎಲ್ಲ ಚಿಕ್ಕ ಚಿಕ್ಕ ಹುಡುಗಿರು ಜಾಗಿಂಗ್ ಮಾಡ್ತಾ ಇರೋದು ನೋಡ್ತೀನಾ, ನನಗೆ ಏದುಸಿರು ಬರುತ್ತೆ. ಏನು ಮಾಡೋಕ್ಕಾಗುತ್ತಪ್ಪ ತಾತ? ಈ ವಯಸ್ಸಲ್ಲಿ ಹೀಗೆಲ್ಲ ಬೇಕಾ ತಾತ ನಿಮಗೆ? ಸುಮ್ಮನೆ ರಮ್ಮ, ಹಂಗೆಲ್ಲ ವಯಸ್ಸಾಗಿದೆ ಅಂತ ಅನ್ಕೊಬಾರ್ದು ಅಲ್ವೇನಪ್ಪ? ಟೈಮು ಇದ್ರೆ ತಾನೇ ಪಾಸ್ ಮಾಡೋದಕ್ಕೆ. ಯಾಕೆ ಕೇಳ್ತೀರಾ ನಮ್ಮ ಕತೆನ? ನಮ್ಮ ವೈಫ್ ಇದ್ದಾಳಲ್ಲ, 1 2 ಎಷ್ಟು ಕೆಲಸ ಮಾಡಿಸ್ತಾಳಪ್ಪ ನನ್ನ ಕೈಲಿ. ನಮ್ಮ ಮನೆಗೆ ಫೋನ್ ಬರುತ್ತೆ ಬೆಳಗ್ಗೆನೆ. ಯಾರು ಮಾಡೋದು? ನಮ್ಮ ಕೆಲ್ಸದವಳು. ಕೇಳ್ತಾಳೆ, ಅಕ್ಕ ಏನು ತಿಂಡಿ ಅಂತ. ಉಪ್ಪಿಟ್ಟು ಅಂತ ಹೇಳಿದ್ರೆ, ಸಾರಿ ಇವತ್ತು ಬರ್ತಾ ಇಲ್ಲ ನನ್ನ ಮನೆಗೆ, ಹೊರ್ಗಡೆ ಹೋಗ್ಬೇಕು, ಇವತ್ತು ಬರೋದಕ್ಕಾಗಲ್ಲ ಅಂತಾಳೆ. ಅವಳಿಗೆ ಬರ್ತಾಳೆ ಅಂದರೆ ನಾವು ಪಲಾವ್ ಗಿಲಾವ್ ಮಾಡಿರಬೇಕು.
ಅರ್ಥ ಆಯ್ತಾ? ಅವಳು ಬೆಳಗ್ಗೆ ಫೋನ್ ಮಾಡಿ ಅಮ್ಮಾರೇ ನಾನು ಇವತ್ತು ಬರಲ್ಲ ಅಂದರೆ ಫುಲ್ಲು ಗಡ. ಯಾರ ಅಜ್ಜಿನ? ಅಲ್ಲಮ್ಮ ನಾನು. ನೀವು ಯಾಕೆ ತಾತ ಗಡ? ಅವಳು ಬಂದಿಲ್ಲ ಅಂದರೆ ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕಲ್ಲಪ್ಪ. ಅವಳೇನು ಆರಾಮಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಟಿ ವಿ ನೋಡ್ತಾ ಕೂತಿರ್ತಾಳೆ. ಪಾಪ ತಾತ. ಕಿಟ್ಟಿ ಪಾರ್ಟಿಗೆ ಹೋಗ್ತಾಳಪ್ಪ ಅವಳೆ ನಮ್ಮ ಥರ ಫ್ರೀನಾ? ಓಹೋ ಕಿಟ್ಟಿ ಪಾರ್ಟಿ. ಅಜ್ಜಿ ಫುಲ್ ಬಿಸಿ. ಹ್ಞೂ ನೀವು ಬೈಯಲ್ಲ ಅಜ್ಜಿಗೆ ಅನ್ನಲ್ಲ? ನಾವು ಬೈಯೋದ? ನಮ್ಮ ಮಾತೆಲ್ಲ ಎಲ್ಲಪ್ಪ ಕೇಳ್ತಾಳೆ. ಅವಳು ಹೇಳ್ಬಿಟ್ಟು ಹೋಗ್ತಾಳೆ ನನಗೆ ಏನೇನು ಮಾಡಿರಬೇಕು ಅಂತ. ನೀವು ಕೇಳ್ತೀರ? ನಾನು ಯಾಕೆ ಕೇಳಲಿ? ನಾನು ಗಂಡ್ಸಲ್ವಾ? ಹೌದಾ? ಏನೇನು ಹೇಳ್ತಾರೆ? ರೇ ನಾನು ವಾಪಸ್ ಬರೋದ್ರೊಳಗಡೆ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ತೊಳೆದಿಟ್ಟಿರ್ರಿ ಅಂತ ನೀವು ಕೇಳ್ತೀರಾ? ನಾನು ಯಾಕೆ ಕೇಳಿ? ಮತ್ತು ನೀವೇನು ಮಾಡ್ತೀರಾ? ಫಸ್ಟು ಮನೆ ಒರೆಸಿ ಆಮೇಲೆ ಪಾತ್ರೆ ತೊಳೆದು ಲಾಸ್ಟಲ್ಲಿ ಕಸ ಗುಡಿಸ್ತೀನಮ್ಮ. ಭಾಳ ಕಷ್ಟ ನಿಮ್ಮ ಜೀವನ. ಯಾಕೆ ಕೇಳ್ತೀರಪ್ಪ? ನಿಮಗೂ ವಯಸ್ಸಾಗುತ್ತಲ್ಲ, ಗೊತ್ತಾಗುತ್ತವಾಗ. ನಿಮ್ಮ ಮೂಗು ಭಾಳ ಚೆನ್ನಾಗಿದೆ. ಭಾರಿ ಫ್ಲೆಕ್ಸಿಬಲ್ ಅಪ್ಪ. ಅಷ್ಟು ದೊಡ್ಡದಾಗಿದೆಯಲ್ಲ, ಬೇರೆಯವ್ರ ವಿಚಾರದಲ್ಲಿ ಮೂಗು ತೂರಿಸಿ ಹಿಂಗಾಗಿದೆ. ಅಲ್ಲ ಬಿ ಪಿ ಎಲ್ಲ ಏನಿಲ್ವಾ? ಅದೇನ ನನಗೇನಿಲ್ಲ. ಬಟ್ ನಾನು ಸುತ್ತಮುತ್ತ ಇರೋರಿಗೆ ಬರ್ತಾ ಇರುತ್ತೆ ಅವಾಗವಾಗ ಬಿ ಪಿ. ಯಾಕೆ ಅಂತ ಗೊತ್ತಿಲ್ಲ. ಆ ಥರ ಕೆಲಸಗಳು ಮಾಡ್ತಾರೆ ತಾತ. ಏನೋ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಹೋಗ್ಲಿ ಬಿಡಿ ತಾತ. ಅಲ್ಲ ಇಷ್ಟು ವಯಸ್ಸಾದ್ರೂ ಗ್ಲಾಸಸ್ಸೇ ಯೂಸ್ ಮಾಡಲ್ವಲ್ಲ ತಾತ ನೀವು? ಇಲ್ಲ ಅದು ಕೈ ನಡುಗುತ್ತಲ್ಲ ಸರ್. ಕೈ ನಡುಗಿದ್ರೇನು? ಕೈ ನಡುಗಿದ್ರೆ ಗ್ಲಾಸಲ್ಲಿರೋದೆಲ್ಲ ಚೆಲ್ಲೋಗುತ್ತೆ. ಅದಕ್ಕೆ ಡೈರೆಕ್ಟಾಗಿ ಬಾಟ್ಲಿಗೆ ಹಾಕ್ಕೊಂಡು ಕುಡಿತೀನಿ ಸರ್. ಓ ಅದೆಲ್ಲ ಇದೆ ನಿಮ್ದು? ಅದಿಲ್ಲ ಅಂದ್ರೆ ಆಗುತ್ತಾ ಸರ್? ಓ 99 ಗುಟ್ಟು ಅದೇ ಇರಬೇಕು. ಹೌದು. ಆಮೇಲೆ ಎಲ್ರಿಗೂ ಹೇಳ್ಬಿಡಿ. ಇಲ್ಲ ಬಿಡಿ ತಾತ. ಕ್ಯೂಟ್ ಅಜ್ಜ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ಎಲ್ಲ ಹೆಣ್ಮಕ್ಳು ಹಂಗೆ ಹೇಳ್ತಾರೆ ನೋಡಿ. ನೀವು ನಮ್ಮ ವೈಫ್ ಕೇಳ್ತಾ ಇದ್ರಿ ಯಾಕೆ ಡೈ ಹಾಕ್ಕೊಳ್ಳಲ್ಲ ಅಂತಲ್ವಾ? ನಾನು ಡೈ ಹಾಕ್ಕೊಳ್ಳಲ್ಲ. ಈ ಬಸ್ಸಲ್ಲೆಲ್ಲ ಓಡಾಡ್ತೀವಲ್ಲಪ್ಪ, ಅವಾಗ ಈ ಡೈ ಹಾಕೊಂಡ್ಬಿಟ್ರೆ ಯಾರು ಬಂದು ಪಕ್ಕದಲ್ಲಿ ಕೂತ್ಕೊಳ್ಳೋದೇ ಇಲ್ಲ. ಡೈ ಹಾಕೊಂಡಿಲ್ಲ ಅಂದರೆ ಈ ಚಲ್ಲಾಡೋ ಹುಡುಗಿರಲ್ಲ, ತಾತ ಕಣೆ ಬಾರಿ ಪರವಾಗಿಲ್ಲ ಅಂತ ಬಂದು ಪಕ್ಕದಲ್ಲೇ ಕೂತ್ಕೋತಾರೆ. ನೋಡಿದ್ರೆ ಹೆಂಗಿದೆ ಐಡಿಯಾ ನಮ್ದು? ತುಂಬಾ ಒಳ್ಳೆ ಲಾಜಿಕ್. ಬಂದು ಕೆನ್ನೆ ಎಲ್ಲ ಗಿಂಡ್ ಮಾತಾಡಿಸ್ತಾರೆ ಹೆಣ್ಮಕ್ಳು ನನಗೆ. ಖುಷಿ ನಿಮಗೆ? ಅಯ್ಯೋ ಸುಮ್ಮನೆ ನಮ್ಮ ವೈಫ್ ಹತ್ರ ಹೇಳ್ಬೇಡಿ. ಆಯ್ತು ಬಿಡಿ, ಹೇಳಲ್ಲ. ಹೆಂಡತಿಗೆ ಎದುರ್ತೀರಿ ನೀವು ಅಂತ ಆರೋಪ ಇದೆ. ನಾನು ಎದುರ್ತೀನಿ ನನ್ನ ಹೆಂಡತಿಗೆ. ಏನ್ರಿ ಅದು? ಇದೊಂದು ಸೀನ್ ಮಾತ್ರ ಕಟ್ ಮಾಡಿ ಆಚೆ ತಗೋಬೋದಾ? ಇಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆಯ್ತಾ, ಅದನ್ನ ಆಮೇಲೆ ತಗೊಳ್ಳೋಣ ಅಲ್ಲಿ. ಆಯ್ತಾ? ಓಕೆ. ಆಗ್ಲಿ. ಹಿಂದೂರ್ ಬಗ್ಗೆ ಹೇಳಿ. ನಿಮ್ ಚೆನ್ನಾಗಿ ನೋಡ್ಕೊಳ್ತೀರಾ? ಏನೋ ಸುಮಾರಾಗಿ ನೋಡ್ಕೊತಾಳಪ್ಪ. ಏನು ಹೇಳೋದು ಇವ್ರ ಬಗ್ಗೆ? ಪಾಪ ಕರ್ಕೊಂಡು ಹೋಗಲ್ವಾ ಅಂದರೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಳೆ. ಹೆಂಗೆ ಚೆನ್ನಾಗಿ ಕರ್ಕೊಂಡು ಹೋಗ್ತಾಳೆ ಅಂದರೆ ಇಲ್ಲ ಸೂಟ್ ಕೇಸಲ್ಲಿ ಹಾಕೊಂಡು ಕರ್ಕೊಂಡು ಹೋಗ್ತಾಳೆ. ನಮ್ದು ಎಲ್ರದ್ದು ಅದೊಂದೇ ಕಂಪ್ಲೇಂಟು. ಸೂಟ್ ಕೇಸಲ್ಲಿ ಹಾಕ್ಕೊಂಡು ಬಾಕ್ಸಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಏನು ಮಾಡೋಕ್ಕಾಗುತ್ತೆ? ಅದಂತೂ ಹೌದು ತಾತ, ಏನು ಮಾಡೋದಕ್ಕಾಗಲ್ಲ. ಹೋಗ್ಲಿ ಬಿಡಿ. ಸೊ ತಾತಂದೇನಂದ್ರೆ ತಾತನು ಫ್ಲೆಕ್ಸಿಬಲು. ತಾತನೊಂದು ಜೀವ ಇದೆ ಅಂತ ಅನ್ಸುತ್ತೆ. ಕ್ಯಾರೆಕ್ಟರ್ ಇದೆ ಅಂತ ಅನ್ಸುತ್ತೆ. ಸೊ ತಾತ ಸ್ವಲ್ಪ ರಿಯಲಿಸ್ಟಿಕ್ ಆಗಿದ್ದಾರೆ. ಆಮೇಲೆ ನಾವು ಮಾತಾಡ್ತಾ ಅವ್ರಿಗೆ ಬೋರ್ ಆದರೆ ಸ್ವಲ್ಪ ಅದು ವಯಸ್ಸಾಗಿದೆ ಪಾಪ ತಾತ. ತಾತಾಜಿ ಸಾರಿಯಪ್ಪ, ಕರೋನಾ ಬಂದಿತ್ತು ಮೊನ್ನೆ ಅಷ್ಟೇ, ಇನ್ನೇನಾಗಿಲ್ಲ. ಹೌದಾ? ಯಾಕಪ್ಪ ವ್ಯಾಕ್ಸಿನೇಷನ್ ತಗೊಂಡಿಲ್ವಾ? ಮತ್ತೆ ಇನ್ಯಾಕೆ ಇದಕ್ಕೆ? ಇರ್ಲಿ ಬಿಡಿಪ್ಪ. ಕೊರೋನಾ ಬಂದು ಹುಷಾರಾಗ್ಬಿಟ್ಟಿದ್ದೀರಾ? ಹೌದು. ಗ್ರೇಟ್. ಮತ್ತೆ ಮಿರಾಕಲ್ ಮ್ಯಾನ್ ನಾನು. ಕರೋನಾ ಬಂದು ಬೇಜಾರೇನಂದ್ರೆ ಆಗಿದ್ದೊಂದೇ, ಕರೋನಾ ಬಂದಿದ್ರಿಂದ ಮನೇಲಿದ್ದಾಗ ಒಳಗಡೆ ಲಾಕ್ಡೌನು, ಆಚೆ ಕಡೆ ಲಾಕಪ್ಪು. ಲಾಕಪ್ಪಲ್ಲಿ ಲಾಕ್ಡೌನಲ್ಲಿ ಒಂದೇ ಪ್ರಾಬ್ಲಮ್ಮು, ಇಲ್ಲಿ ಹೆಂಡತಿ ಹೊಡಿತಾಳೆ, ಅಲ್ಲಿ ಪೊಲೀಸ್ ಹೊಡಿತಾರೆ, ಅಷ್ಟೇ ವ್ಯತ್ಯಾಸ. ಯಾಕೆ ಕೇಳ್ತೀರ? ಆಚೆಗೋಗಂಗಿಲ್ಲ, ಮನೇಲಿ ಇರಂಗಿಲ್ಲ. ನಾನು ನರಸಿಂಹಸ್ವಾಮಿ ಥರ ಅಲ್ಲಿ ಹೊಸಲ್ ಮೇಲೆ ಇದ್ನಪ್ಪ, ಎರಡು ಕಡೆ ಬೇಡ ಅಂತ. ಒಳ್ಳೆ ಕ್ಯಾರೆಕ್ಟರ್. ಹಾಂ ಹೌದು. ತಾತನೂ ಅಷ್ಟೇ, ನಾವು ತಾತನ ತುಂಬ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಮಾಡಿದ್ದೀವಿ. ತುಂಬ ಮೆಸೇಜ್ಗಳು ಕೊಟ್ಟಿದೆ. ಈ ಡ್ರೈ ವೇಸ್ಟು, ವೆಟ್ ವೇಸ್ಟು
ಇದ್ರ ಬಗ್ಗೆ ಕೂಡ ಯಾವ್ದು ಎಲ್ಲೆಲ್ಲ ಹಾಕಬೇಕು, ಯಾವ್ಯಾವ ರೀತಿ ಮಾಡಬೇಕು, ಅಂದ್ರೆ ಇಂಥ ಸಬ್ಜೆಕ್ಟ್ ಮಾಡಕ್ ಆಗಲ್ಲ ಅಂತ ಬಿಟ್ಟಿಲ್ಲ ಸರ್. ವೈರಸ್ ಶುರುವಾಗಿದ್ದು ಎಲ್ಲಿ ಗೊತ್ತಾ? ಎಲ್ಲಿ? ವುಹಾನ್ ಮಾರ್ಕೆಟ್ ಅಲ್ಲಮ್ಮ. ನನ್ನ ಗುರುಗಳು ಎನ್ ರಾಮನಾಥ್ ಅವ್ರು ಮಾತ್ರ ಎಂಥ ಡ್ರೈ ಸಬ್ಜೆಕ್ಟ್ ತಗೊಂಡೋಗಿ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು, 1 hour ಮಾತಾಡಬೇಕು. ನೀವು ಏನು ಮಾತಾಡ್ತೀರಾ? 1 hour ಬ್ಯಾಟ್ರಿಗಳ ಬಗ್ಗೆ ಒಂದು ಎಂಟರ್ಟೈನಿಂಗ್ ಆಗಿ ನಗಿಸೋ ಅಂಥದ್ದು ಏನಿರುತ್ತೆ? ಸೊ ಅದು ಮಾಡಿದ್ವಿ, ನಾವು ಕಾರ್ಯಕ್ರಮ ಮಾಡಿದ್ವಿ 1 ಗಂಟೆಗಳ ಕಾಲ IISc-ನಲ್ಲಿ. ತಾತ ಮತ್ತು ಡಿಂಕು ಇಬ್ಬರು ಸೇರಿ ಸೊ ಒಂದು ಬ್ಯಾಟ್ರಿ ಕಾರ್ ಲಾಂಚ್ ಮಾಡ್ತಾರೆ, ಬ್ಯಾಟ್ರಿನ ಲಾಂಚ್ ಮಾಡ್ತಾರೆ ಎಲೆಕ್ಟ್ರಿಕ್ ವೆಹಿಕಲ್ಗೆ. ಸೊ ಅದ್ರ ಬಗ್ಗೆ ಮಾತಾಡಿದ್ವಿ, ತುಂಬ ಅದ್ಭುತವಾಗಿ ಬಂತು. ಸೊ ಬೇರೆ ಬೇರೆ ಸಬ್ಜೆಕ್ಟ್ಸು ಬಗ್ಗೆ ಮಾತಾಡಿದ್ವಿ. ವರದಕ್ಷಿಣೆ ಬಗ್ಗೆ, ಡೌರಿಗಳ ಬಗ್ಗೆ, ಮತ್ತು ಫಿಮೇಲ್ ಇನ್ಫ್ಯಾಂಟಿಸೈಡ್ ಅದ್ರ ಬಗ್ಗೆ ಮಾತಾಡಿದ್ವಿ. ಭ್ರೂಣ ಹತ್ಯೆ ಮಾಡಬಾರ್ದು, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಈಕ್ವಾಲಿಟಿ ಬಗ್ಗೆ ಮಾತಾಡಿದ್ವಿ. ಪ್ರತಿಯೊಂದು ಸಬ್ಜೆಕ್ಟನ್ನು ಸ್ಟಡಿ ಮಾಡಿ, ಅನಲೈಸ್ ಮಾಡಿ, ಯಾವ ರೀತಿ ನಾವು ಸಮಾಜಕ್ಕೆ ಒಂದು ಮೆಸೇಜ್ ನಮ್ಮ ಒಂದು ಕೈಲಾಗುವಷ್ಟು ಮಾಡ್ಬೋದು ಅಷ್ಟನ್ನು ಮಾಡುವಂಥ ಪ್ರಯತ್ನ ಪಟ್ಟಿದ್ದೀವಿ. ಅಜ್ಜ, ಭ್ರೂಣ ಹತ್ಯೆ ಬಗ್ಗೆ ಏನು ಹೇಳ್ತೀರಿ? ಹೆಣ್ಮಕ್ಳು ಹೊಟ್ಟೆಲಿದ್ದಾಗಲೇ ಸಾಯಿಸ್ಬಿಡ್ತಾರಲ್ಲ. ಹೌದಪ್ಪ, ತುಂಬಾ ಜನ ಬಂದು ಕೇಳ್ತಾರೆ, ನನಗೆ ಹುಡುಗಿ ಸಿಗ್ತಾ ಇಲ್ಲ ಸಾರ್, ಏನ್ ಮಾಡ್ಲಿ ಹುಡ್ಕೊಡಿ ಅಂತ. ನನ್ನೇನಪ್ಪ ಕೇಳ್ತೀಯಾ? 20 ವರ್ಷ 30 ವರ್ಷದ ಹಿಂದೆ ಹೆಣ್ಮಗು ಅಂತ ಗೊತ್ತಾಗಿ ಭ್ರೂಣ ಹತ್ಯೆ ಮಾಡಿದ್ರಲ್ಲ, ಅವ್ರನ್ನ ಹೋಗಿ ಕೇಳು ಅಂತ ಹೇಳ್ತೀನಿ. ಅವ್ರು ಮಾಡಿದಂಥ ಕೆಲಸಕ್ಕೆ ಇವತ್ತು ನೋಡಿ ಎಷ್ಟು ಗಂಡು ಮಕ್ಕಳಿಗೆ ಹೆಣ್ಮಕ್ಳೇ ಸಿಗ್ತಾ ಇಲ್ಲ. ಎಂಥ ಸಮಾಜವನ್ನ ಸೃಷ್ಟಿ ಮಾಡಿದೀವಿ ನಾವು ಅಲ್ವಾ? ಅದನ್ನೇ ದಯಮಾಡಿ ಹೆಣ್ಣನ್ನ ಉಳಿಸಿ, ಹೆಣ್ಣನ್ನ ಬೆಳೆಸಿ. ಯಾಕೆ ಹೇಳಿ? ನದಿ ಇದ್ದಂಗೆ ಹೆಣ್ಮಕ್ಳು ತಾನಿರೋಂಥ ಮನೆಯಲ್ಲೂ ಹಸಿರನ್ನೇ ಬೆಳೆಸ್ತಾಳೆ, ತಾನು ಹೋದ ಕಡೆನೂ ಹಸಿರನ್ನೇ ಬೆಳೆಸ್ತಾಳೆ ಅಲ್ವಾ? ಅದಕ್ಕೆ ಹೆಣ್ಣನ್ನ ಬೆಳೆಸ್ಬೇಕು. ಗಂಡು ಮಕ್ಳು ಏನ್ ಮಾಡ್ತಾರೆ? ಗಂಡು ಮಕ್ಳು ದುಡಿ ಏನು ಮಾಡ್ತಾರೆ? ಗುಂಡಾಡಿರ್ತಾರೆ, ಓಡಾಡ್ಕೊಂಡಿರ್ತಾರೆ. ನಾನು ಮಾಡಿರೋ ಕೆಲಸನೇ ಹೇಳ್ತಾ ಇದ್ದೀನಿ ಅಷ್ಟೇ. ಅದೇನೋ ಹೌದು ತಾತ. ಮೆಸೇಜ್ ಕೊಡುವಂಥದ್ದು. ಅಂದರೆ ನಾಟಬೇಕು ಜನರಿಗೆ. ಬರೀ ಹಾಸ್ಯ ಅಷ್ಟೇ ಅಲ್ಲ, ಒಂದಷ್ಟು ಹಾಸ್ಯ ಮಾಡಿದಾಗ ಒಂದು ನಾಟೋ ಅಂತ ಒಂದೇನಾದ್ರು. ಹೌದು, ನಾಟು 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 ಅಂತ ನಾಟು ಅಂತ ಇದ್ಬಿಡೋದು ಬಾಣನ. ಎಂಥ ಒಳ್ಳೆ ಮಾಧ್ಯಮ ನೋಡಿ ನಿಮ್ಗೆ ವಿಷಯ ಹೇಳಕ್ಕೆ. ಹೌದು ಸರ್, ನಿಮ್ಕೊಂಡು ವಿಷಯ ಹೇಳಕ್ಕೆ ಬಹಳ ಒಳ್ಳೆ ಮಾಧ್ಯಮ. ಆದರೆ ಸುಲಭ ಅಲ್ಲ ಇದು. ಸುಲಭ ಅಲ್ಲ, ಅಥವಾ ನಿಮ್ಮ ದಾರಿ ಸುಲಭವಾಗಿರ್ಲಿಲ್ಲ. ಹೌದು, ಅಂದರೆ ಇದು ಹೆಜ್ಜೆ ಹೆಜ್ಜೆಗೂ ಕಷ್ಟ ಇದೆ. ಕಷ್ಟ ಅಂದರೆ ಕಷ್ಟ ಅಂತಲ್ಲ, ಬಟ್ ಕಲಿಬೇಕು, ಎಫರ್ಟ್ ಹಾಕಬೇಕು. ಯಾಕಂದರೆ ನೀವು ಒಂದು ವೆಂಟ್ರಲೋಕ್ವಿಸಮ್ ಕಲಿಯೋದಕ್ಕೆ ಪ್ರಯತ್ನ ಪಡಬೇಕು. ಅದು ಅಮಾಲ್ಗಮೇಷನ್ ಆಫ್ ಡಿಫ್ರೆಂಟ್ ಆರ್ಟ್ ಫಾರ್ಮ್ಸ್. ಒಂದು ಬಾಯಿ ಮುಚ್ಕೊಂಡು ಮಾತಾಡೋದು, ಇನ್ನೊಂದು ಸ್ಕ್ರಿಪ್ಟ್ ಇರೋವಂಥದ್ದು, ಇನ್ನೊಂದು ವಾಯ್ಸ್ ಮಾಡ್ಯುಲೇಷನ್ನು. ಆವಾಗಲೇ ನಾನು ನಿಮಗೆ ಡಿಂಕುನಲ್ಲಿ ತೋರಿಸ್ಬೇಕು ಅಂತ ಇದ್ದೆ, ಆಗಲಿಲ್ಲ. ಏನಂತಂದರೆ ಇವಾಗ ತಾತನಿಗೆ ಒಂದು ಎಕ್ಸ್ಪ್ರೆಷನ್ ಇದೆ ಅಷ್ಟೇ, ಬಹಳ ಎಕ್ಸ್ಪ್ರೆಷನ್ಸ್ ಇಲ್ಲ. ಅಂದರೆ ಖುಷಿ ಆದಾಗ ಹೇಗಿರುತ್ತೆ, ದುಃಖ ಆದಾಗ ಹೇಗಿರುತ್ತೆ, ಕೋಪ ಬಂದಾಗ ಹೇಗಿರುತ್ತೆ, ಬೇರೆ ಬೇರೆ ಎಕ್ಸ್ಪ್ರೆಷನ್ಸ್ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ನೀವು ಎಕ್ಸ್ಪ್ರೆಷನ್ ತೆಗಿಬೇಕು. ಹೇಗೆ ತೆಗಿತೀರಾ? ಹಾಯ್ ಡಿಂಕು, ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಹೇಗೆ ಕಾಣಿಸ್ತಾ ಇದ್ದೀನಿ? ಗೋದೆ ತರ. ಸೊ ಡಿಂಕುಗೆ ಎಕ್ಸ್ಪ್ರೆಷನ್ಸ್ ಇಲ್ಲ. ಇಟ್ಸ್ ಅ ಪೋಕರ್ ಫೇಸ್, ಒಂದು ಸ್ಮೈಲ್ ಮಾಡ್ತಾನೆ, ಫ್ಲಾಟ್ ಎಕ್ಸ್ಪ್ರೆಷನ್. ತಾತಂಗಾದ್ರೆ ನಿಮ್ಗೆ ಸ್ವಲ್ಪ ಸಿಂಡ್ರಿಸೋದು, ನಿದ್ದೆ ಮಾಡೋದು, ಒಂದು ಸ್ವಲ್ಪ ನೋಡೋದು ಗೊತ್ತಾಗುತ್ತೆ. ಬಟ್ ಡಿಂಕುಗೆ ಆ ಥರದ್ದಿಲ್ಲ. ಸೊ ಈ ಥರದ ಬೊಂಬೆಗಳಿಗೆ ಎಕ್ಸ್ಪ್ರೆಷನ್ಸ್ ಹೇಗೆ ಕೊಡುವಂಥದ್ದು? ಸೊ ಡಿಂಕುಗೆ ಖುಷಿ ಆಗುತ್ತೆ, ಕೋಪ ಬರುತ್ತೆ, ಬೇಜಾರಾಗುತ್ತೆ, ಎಲ್ಲವೂ ಆಗುತ್ತೆ, ಜಸ್ಟ್ ನಮ್ಮ ಥರನೇ. ಅದನ್ನು ಬರೀ ಒಂದು ಟೋನಲ್ಲಿ ತೋರಿಸ್ಬೇಕು, ವಾಯ್ಸಲ್ಲಿ ತೋರಿಸ್ಬೇಕು, ಎಕ್ಸ್ಪ್ರೆಷನ್ಸಲ್ಲಿ ತೋರಿಸ್ಬೇಕು. ಇಷ್ಟರಲ್ಲಿ ಆ ಬೊಂಬೆಗೆ ಯಾವ ಫೀಲಿಂಗ್ ಬಂದಿದೆ ಅಂತ. ಉದಾಹರಣೆಗೆ, ಡಿಂಕು ಏನೋ ನಿಂದಿವತ್ತು ರಿಸಲ್ಟ್ ಬಂತಂತೆ ಎಕ್ಸಾಮ್ಸಲ್ಲಿ. ರಿಸಲ್ಟ್ಸಾ? ಹಾಂ, ಫೇಲ್ ಆಗೋಗಿದೆಯಂತೆ. ಅಯ್ಯೋ, ಫೇಲ್ ಆಗಿರೋದು ಗೊತ್ತಾಯ್ತಾ? ಹೌದು. ನಮ್ಮ ಅಪ್ಪಂಗೆ ಹೇಳ್ಬೇಡ. ಆಯಿತು, ನಿಮ್ಮಪ್ಪಂಗೆ ಹೇಳಿದ್ರೆ ಏನಾಗುತ್ತೆ? ಹೋಗ್ಲಿದ್ದು ಬೇಡ ಆ ವಿಚಾರ, ಯಾಕೆ ಅಂದರೆ ಇದೊಂಥರ ನಾರ್ಮಲ್ ಇದು. ಬಟ್ ಈಗ ಅವನಿಗೆ ಸ್ವಲ್ಪ ಸೀರಿಯಸ್ ಆಗಿ, ಡಿಂಕು ಏನು ಮಾಡ್ತೀನಿ? ನಿನ್ನ ಹಾಬೀಸು? ನನ್ನ ಹಾಬೀಸಾ? ಹಾಂ, ನನ್ನ ಹಾಬೀಸ್ ಏನೇನಿದೆ ಗೊತ್ತಾ ಸರ್? ಸ್ವಲ್ಪ ಖುಷಿಯಾಗಿದ್ದಾನೆ. ನಾನು ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಸಿಗರೆಟ್ ಸೇದೋದು, ಇದೆಲ್ಲ ನನ್ನ ಹಾಬೀಸು. ಲೈ, ಇದನ್ನ ಖುಷಿಯಾಗಿ ಹೇಳ್ಕೊತಾ ಇದೆಯಾ? ಅಯ್ಯ ನೋಡು, ಇವತ್ತು ಕಲಾ ಮಾಧ್ಯಮದವ್ರ ಮುಂದೆನೆ ಒಂದು ಪ್ರಾಮಿಸ್ ಮಾಡ್ಬೇಕು. ಏನು ಪ್ರಾಮಿಸ್ ಮಾಡ್ಬೇಕಾ?
ನಾನು ಇನ್ನು ಮುಂದೆ ಇದು ಯಾವುದು ಮುಟ್ಟಲ್ಲ ಅಂತ. ವಾಟ್ ಎಸ್, ವಾಟ್ ಇದು ಯಾವುದು ಮುಟ್ಟಲ್ವಾ? ಹಾಂ, ಸೀರಿಯಸ್ಲಿ ಸೀರಿಯಸ್ಲಿ. ಏನಂತ ಹೇಳ್ಬೇಕಮ್ಮ? ಇನ್ನು ಮುಂದೆ ನಾನು ನಾನು ಸಿಗರೇಟ್ನ ಮುಟ್ಟೋದಿಲ್ಲ. ಡೈರೆಕ್ಟಾಗಿ ಬಾಯಿ ಗಿಡಿಸ್ಕೊತೀನಿ. ಏಯ್ ನೋಡು, ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ನೋ, ಇನ್ನು ಮುಂದೆ ನಾನು ಸಿಗರೇಟ್ನ ಬಾಯಿಗೆ ಇಟ್ಕೊಳ್ಳೋದು. ನೀನು ಇಟ್ಕೋದಿಲ್ಲ, ನಾನು ಇಟ್ಕೋತೀನಿ. ಏಯ್ ಡೆಂಕು. ಓಕೆ, ಇನ್ನು ಮುಂದೆ ನಾನು ಸಿಗರೇಟ್ನ ಮುಟ್ಟೋದಿಲ್ಲ. ಹೇಳಬೇಕು ಸಿಗರೇಟ್ನ ಮುಟ್ಟೋದಿಲ್ಲ. ವೆರಿ ಗುಡ್. ಈಗ ಸೆಕೆಂಡು. ಮೂರನೇದೇನು ಗೊತ್ತಾ? ಏನು? ಹುಡುಗಿರಿಗೆ ಲೈನ್ ಹೊಡಿತೀನಿ ನಾನು. ಏಯ್ ನೋಡು, ಅದನ್ನು ಅಲ್ಲಿಗೂ ಬರ್ತೀನಿ ಆಮೇಲೆ. ಓಕೆ. ಇನ್ನು ಮುಂದೆ ನಾನು ಡ್ರಿಂಕ್ಸ್ನ ಮುಟ್ಟೋದಿಲ್ಲ. ಗ್ಲಾಸ್ ಹಾಕೊಂಡು ಕುಡಿತೀನಿ. ಏಯ್ ನಾನು ಡ್ರಿಂಕ್ಸ್ ಕುಡಿಯೋದಿಲ್ಲ. ಸ್ವಲ್ಪ ಕಷ್ಟ ಆಗ್ತಾ ಇದೆ. ಓಕೆ, ಡ್ರಿಂಕ್ಸ್ ಕುಡಿಯೋದಿಲ್ಲ. ವೆರಿ ಗುಡ್. ಓಕೆ, ಇಟ್ಸ್ ಅ ಪ್ರಾಮಿಸ್. ನೀನು ಇದನ್ನ ನೆನ್ಪಿಟ್ಕೋಬೇಕು. ಓಕೆ, ಲಾಸ್ಟ್ ಒನ್. ಇನ್ನು ಮುಂದೆ ನಾನು ಹುಡುಗಿರಿಗೆ ಲೈನು ಹೊಡೆಯೋದಿಲ್ಲ. ಲೈನ್ ಹೊಡೆಯೋದಿಲ್ಲ. ಹೊಡಿತೀನಿ. ಐ ನೋ ಡಿಂಕು, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಹುಡುಗಿರಿಗೆ ಲೈನು ಹೊಡೆಯೋದಿಲ್ಲ. ಪ್ಲೀಸ್ ಬಿಟ್ಬಿಡು, ಇಲ್ಲಿವರೆಗೂ ಹೇಳಿದ್ದೀನಿ. ನೋ ಪ್ಲೀಸ್, ನೋ, ನಥಿಂಗ್ ಡೂಯಿಂಗ್. ಹೇಳಬೇಕು. ಅವ್ರ ಮುಂದೆ ಪ್ರಾಮಿಸ್ ಮಾಡ್ತಾ ಇದೆಯಾ? ಏನಪ್ಪ ಹೇಳತ್ತು? ಎಲ್ಲಿ ಬಂದು ಸಿಕ್ಕಾಕೊಂಡ? ಏನೋ ಅದು? ಏನಿಲ್ಲಪ್ಪ, ಏನೂ ಇಲ್ಲ. ಹಾಂ, ಹೇಳು. ಇನ್ನು ಮುಂದೆ ನಾನು ಹುಡುಗಿರಿಗೆ ಲೈನ್ ಹೊಡೆಯೋದಿಲ್ಲ. ಇನ್ನೇನು ಅಜ್ಜಿರ್ ಕುಡಿಯೋಕ್ಕಾಗತ್ತಾ? ಲೈನ್ ಹೊಡೆಯೋದಿಲ್ಲ. ಹೇಳಲೇಬೇಕು. ಲೈನ್ ಹೊಡೆಯೋದಿಲ್ಲ. ಇದು 3ರಲ್ಲಿ 1 ಮಾಡಿದ್ರು ಪ್ರಾಣ ಕಳ್ಕೊತೀನಿ. ನಾನು ಪ್ರಾಣನೇ ಕಳ್ಕೊತೀನಿ. ಏಕೆ? ಇದು ಮಾಡೋದಕ್ಕಿಂತ ಇಂಥ ಬದುಕಿಂತ ಸಾಯೋದೇ ವಾಸಿ. ಸೊ ಇದರಲ್ಲಿ ಬೇರೆ ಬೇರೆ ಎಕ್ಸ್ಪ್ರೆಷನ್ಸ್ ಇತ್ತು. ಸೊ ಅಸಡ್ಡೆ ಇತ್ತು, ಹ್ಯಾಪಿ ಇತ್ತು, ಆಮೇಲೆ ದುಃಖ ಇತ್ತು, ಕೋಪ ಇತ್ತು, ಹಾಂ, ಒಂಥರ ಖುಷಿ, ಜೋವಿಯಲ್ ಆಗಿದ್ದ. ಸೊ ಬೇರೆ ಬೇರೆ ಕಾಂಬಿನೇಷನ್ಸ್ ಆಫ್ ಇದು ಬರೀ ಏರಿಳಿತ ಮತ್ತು ಸ್ವಲ್ಪ ಮಟ್ಟಿಗೆ ಒಂದು ಎಕ್ಸ್ಪ್ರೆಷನ್ಸು, ಮ್ಯಾನಿಪುಲೇಷನು, ಆ ವಾಯ್ಸಿಗೆ ತಕ್ಕಂಗೆ ಮ್ಯಾನಿಪುಲೇಷನ್ ಮಾಡುವಂಥದ್ದು. ಇದರಿಂದ ಅವನು ಜೀವಂತವಾಗಿದ್ದಾನೆ, ಅವನು ಖುಷಿಯಾಗಿದ್ದಾನೆ, ಅವನಿಗೆ ಕೋಪ ಬಂದಿದೆ, ಅವನಿಗೆ ದುಃಖ ಆಗ್ತಾ ಇದೆ, ಅವನ ಏರಿಳಿತಗಳಲ್ಲೇ ಇದು ಮಾಡುವಂಥದ್ದು ವಾಯ್ಸ್ ಆ್ಯಕ್ಟಿಂಗ್. ಸೊ ನಿಮ್ಮ ಧ್ವನಿಯಲ್ಲೇ ಅಷ್ಟು ಭಾವಗಳನ್ನ ಹೊರಡಿಸ್. ಹೌದು. ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದೆ ಸರ್? ಇನ್ನೂ ಮಾಡ್ತಾ ಇದ್ದೀನಿ. ಕಲಿತೆ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ಯಾಕಂದರೆ ನಾನು ಒಂದು ಸ್ವಲ್ಪ ದಿನ ನಾನು ಬಿಟ್ರು ನನ್ನ ಲಿಪ್ ಮೂಮೆಂಟ್ಸ್ ನನಗೆ ಕಾಣಿಸುತ್ತೆ. ಸೊ ಹೇಗೆ ನಿಮಗೆ ಸಂಗೀತ ರಿಯಾಜ್ ಅಂತ ಹೇಳ್ತಾ ಇರ್ತಾರಲ್ಲ, ದಿನ ನೀವು ಮಾಡ್ತಾನೆ ಇರಬೇಕು ಅಂತ ಹೇಳ್ತಾರೋ, ಇದು ಅದೇ ರೀತಿ. ದಿನ ಆಗದೆ ಇದ್ರೂ ಅಟ್ಲೀಸ್ಟ್ ಶೋಗೆ ಮುಂಚೆ, ಒಂದು ಸ್ವಲ್ಪ ದಿನದ ಮುಂಚೆ ಯಾವ ಪದಗಳು ಚಾಲೆಂಜ್ ಅಂತ ಹೇಳ್ತೀನಿ. ಬ, ಪ, ಮ, ವ, ಫ ಇದನ್ನು ನೀವು ಬಾಯಿ ಮುಚ್ಕೊಂಡು ಅಟರ್ ಮಾಡೋದಕ್ಕೆ ಟ್ರೈ ಮಾಡಿ, ಹೇಳೋದಕ್ಕೆ ಟ್ರೈ ಮಾಡಿ. ಬ ಅನ್ನೋದಕ್ಕೆ ಬಾಯಿ ಮುಚ್ಕೊಂಡು ಟ್ರೈ ಮಾಡಿ. ಪ ಅನ್ನೋದಕ್ಕೆ ಟ್ರೈ ಮಾಡಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಬ ಅಂತ ಹೇಳೋದನ್ನ, ಪ ಅಂತ ಹೇಳೋದನ್ನ ನೀವು ಹೇಳ್ಬೋದು, ಬೇರೆ ಬೇರೆ ಪದಗಳು ಹೇಳ್ಬೋದು. ಅಮ್ಮ, ಅಪ್ಪ ಇದು ಹೇಳೋದು ಕಷ್ಟ. ಸೊ ಮುಂಚೆ ಎಲ್ಲ ಅಮ್ಮ ಅಪ್ಪ ಬದಲು ಡ್ಯಾಡಿ ಅಂತೆಲ್ಲ ಹೇಳ್ತಾ ಇದ್ದೆ, ಅಪ್ಪ ಬದಲು ಡ್ಯಾಡಿ. ಬಟ್ ಕೆಲವೆಲ್ಲ ನೀವು ಯೂಸ್ ಮಾಡೋದಕ್ಕಾಗಲ್ಲ, ಆ ಥರ ಯೋಚನೆ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ ಎಷ್ಟೋ ಸತಿ. ಸೊ ಪ್ರಾಕ್ಟೀಸ್ ಮಾಡಬೇಕು. ನನ್ನೊಂದೇ ಧ್ಯೇಯ ಇದ್ದಿದ್ದು. ತುಂಬ ಜನ ವೆಂಟ್ರಿಲೋಕ್ವಿಸ್ಟ್ನ ನೋಡಿದ್ದೆ ನಾನು, ಎಲ್ರದ್ದು ಬಾಯ್ ಎಲ್ಲ ಆಡೋದು ಕಾಣಿಸ್ತಾ ಇತ್ತು ನನಗೆ, ಕಾಣಿಸೋದು. ಬಟ್ ನಾನೊಂದು ಡಿಸೈಡ್ ಮಾಡಿದೆ, ನಾನೇನಾದರೂ ವೆಂಟ್ರಿಲೋಕ್ವಿಸ್ಟ್ ಆದರೆ ಚೂರು ಅಲ್ಗಾಡಬಾರ್ದು, ಬಾಯ್ ಸ್ವಲ್ಪನೂ ಅಲ್ಲಾಡಬಾರ್ದು. ಆ ಥರ ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ. ಸೊ ಅದನ್ನೇ ಟ್ರೈ ಮಾಡ್ಕೊಂಡು ಬಂದೆ, ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಬಂದೆ. ಸೊ ಒಂದು ಚಮತ್ಕಾರವನ್ನು ತೋರಿಸ್ತೀನಿ. ಈಗ ನೀವು ಬೆಟ್ಟಿ ಬಾಟರ್ ಅಂತ ಒಂದು ಟಂಗ್ ಟ್ವಿಸ್ಟರ್ ಇದೆ, ಕೇಳಿರ್ಬೋದು ಇಂಗ್ಲೀಷಲ್ಲಿ. ಸೊ ಅದನ್ನು ಡಿಂಕು ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಬ. ಆದರೆ ಇದರಲ್ಲಿ ಇನ್ನೊಂದು ಸ್ಟೆಪ್ಪು ಮುಂದೆ ಹೋಗ್ತೀವಿ ನಾವು, ಕಂಪ್ಲೀಟಾಗಿ ಲಿಪ್ ಸೀಲ್ ಮಾಡುವಂಥದ್ದು.
ಅಂದರೆ ಬಾಯಿ ಮುಚ್ಕೊಂಡು ಮಾತಾಡೋದು ಬೇರೆ, ಸ್ವಲ್ಪ ಮಟ್ಟಿಗೆ ಹಲ್ಲು ಇರುತ್ತೆ, ವಾಯ್ಸ್ ಬರೋವಂಥದ್ದು ಬೇರೆ. ಕಂಪ್ಲೀಟಾಗಿ ತುಟಿನ ಮುಚ್ಚಿ ಮಾತಾಡುವಂಥದ್ದು ನೆಕ್ಸ್ಟ್ ಲೆವೆಲ್ ಚಾಲೆಂಜ್. ಸೊ ಅದನ್ನು ನಾವು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ರೆಡಿನಾ ಡಿಂಕು? ಏನು ಮಾಡಬೇಕು? ಟಂಗ್ ಟ್ವಿಸ್ಟರ್. ಆಗಲ್ಲ, ಹೋಗಮ್ಮ. ಏಕೆ? ನೋಡಿ ಸರ್, ಮೊನ್ನೆ ತಾನೇ ನನಗೆ ಈ ಆ್ಯಂಕಲ್ ಟ್ವಿಸ್ಟ್ ಆಗಿದೆ, ಅದರಿಂದನೇ ಸುಧಾರಿಸ್ಕೋತಾ ಇದ್ದೀನಿ. ಇವಳು ಬಂದು ಟಂಗ್ ಟ್ವಿಸ್ಟ್ ಮಾಡು ಅಂತ ಇದ್ದಾಳೆ, ಆಗೋದಿಲ್ಲ ನನಗೆ. ಇಲ್ಲ, ವೆರಿ ಸಿಂಪಲ್. ಬೆಟ್ಟಿ ಬಾಟರ್ ಕೇಳಿದ್ಯಲ್ಲ, ಯಾರು ಅವಳು? ಟ್ರೈ ಮಾಡೋಣ. ಓಕೆ, ಬೆಟ್ಟಿ ಬಾಟರ್ ಬಾಟ್ ಸಮ್ ಬಟರ್. ಏನಂತ ಹೇಳಬೇಕು? ಬೆಟ್ಟಿ ಬಾಟರ್, ತುಟಿಯನ್ನೇ ನೋಡಿ, ನೀನು ಹೇಳಬೇಕು, ನೋಡೋದಲ್ಲ. ನಾನು ಹೇಳ್ಬೇಕಾ? ಹಾಂ. Betty bought a Got some daughter, but she said, this daughter's bitter. if I put it In my daughter, it would make my batter bitter. But a bit of bitter daughter, that would make my batter bitter. So she bought a bit of bitter daughter to make her bitter batter bitter. so that's Bitter Betty bought a bit of better butter to make her bitter batter bitter. yes. So ಇದು ಬಾಗಳೆ ಬಗಳೇ ಬಾಯಿ ಮುಚ್ಕೊಂಡು ಮಾತಾಡಬೇಕು. ಬಾಯಿ ಮುಚ್ಕೊಂಡು ಮಾತಾಡೋದೇ ನಿನ್ನ ಕೆಲಸ. ಬಾಯಿ ಮುಚ್ಕೊಂಡ್ರೆ ಸರ್ ನೋಡಿ ಸರ್, ಪಾಪ ಅವ್ರ ಯಜಮಾನ್ರಿಗೆ ಎಷ್ಟು ಕಷ್ಟ ಸರ್. ಬಾಯಿ ಮುಚ್ಕೊಂಡಿರುವಂಥ ಬೈಯಂಗಿಲ್ಲ, ಬೈದರೂ ಮಾತಾಡ್ತಾಳೆ. ಅಯ್ಯೋ ಏನಣೆ ಬರೋನೋ ಅವ್ರದ್ದು, ಹೋಗ್ಲಿಲ್ಲ ಏನು ಮಾಡೋಕ್ಕಾಗುತ್ತೆ. ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ನೀನು ಯಾಕಿದೆಯ ಬಗ್ಗೆ ಯೋಚನೆ ಮಾಡೋದಕ್ಕೆ. ಓಕೆ, ಸೊ ಅದು ಚಮತ್ಕಾರ ಸರ್. ಹಾಂ, ಬಾಯಿ ಮುಚ್ಕೊಂಡು ಕಂಪ್ಲೀಟಾಗಿ ಬಾಯಿ ಮುಚ್ಕೊಂಡು ಮಾತಾಡುವಂಥದ್ದು. ನೀವು ಹೇಳಿದ ಟಂಗ್ ಟ್ವಿಸ್ಟರಲ್ಲಿ ತುಟಿ ಓಪನ್ ಆಗೇ ಆಗುತ್ತೆ ನಾವು ನಾರ್ಮಲಿ ಮಾತಾಡಿದ್ರೆ, ಬಟ್ ಈಗ ನೀವು ಅಷ್ಟು ಬಾಯಿ ಮುಚ್ಕೊಂಡು ಮಾತಾಡುವಂಥದ್ದು. ಸೊ ಅದಕ್ಕೆ ಸಾಕಷ್ಟು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹಾಂ, ಆಮೇಲೆ ಇನ್ನೊಂದು ನಿಮಗೆ ಈ ಏಕಚತುರನಾರು ಕೇಳಿರ್ತೀರಲ್ಲ, ಸೊ ಅದರಲ್ಲಿ ಒಂದು ತುಣುಕನ್ನು ಹಾಡಿ ತೋರಿಸ್ತೀವಿ. ರೆಡಿನಾ? ರೆಡಿ. ತಜ್ಜಂ ತಕಜಂ ತಕನಂ ತಕದಂ ತದ್ದೆ ತಂಕಿಟ ತಕತರಿ ಕಿಟ ತಕ ತತ್ತರಿ ತಧಣ ತಜ್ಜಣು ತಜಣು ತಧಿಮಿ ತಧಿಮಿ ತಜ್ಜಣು ತಜಣು ತಕಿಟ ತರತ ಝಣತ ಧಿಮಿತ ತಕತರಿ ಕಿಟ ತಕ ತಾಂ ತಕತರಿ ಕಿಟ ತಕ ತಾಂ ತಕತರಿ ಕಿಟ ತಕ ತಾಂ. ಪಾಡ್ಕೆ ಬೋತನ ಚೀರ್ದಿ ಚಕ್ಕರ ಪಾಡ್ಕೆ ಬೋತನ ಚೀರ್ಬಿ ಚಕ್ಕರ ಪಾಡ್ಕೆ ಬೋತನ ಚೀರ್ದಿ ಚಕ್ಕರ ಪಾಡ್ಕೆ ಬೋತನ ಚೀರ್ಬಿ ಚಕ್ಕರ ಹರದಡಿ ಕುಡಿ ದಡಿ ಕುತ್ಕರ್ हर कुड़ी बरी कुद कर चित तेरे मन मत कर चीत के तोरे मन मत कर सच्चल गई चितबुಡು चितिंग चितबुಡು चितबुಡು काय काय. ಸೊ ಇದು ಒಂದು ಚಮತ್ಕಾರದ ಒಂದು ತುಣುಕು. ಅಂದರೆ ವಿದಿನ್ ಸ್ಪ್ಲಿಟ್ ಸೆಕೆಂಡ್ ವಾಯ್ಸ್ ಚೇಂಜ್ ಮಾಡಬೇಕು, ಬಾಯಿ ಅಲುಗಾಡಿಸ್ದೇನೆ ಹಾಡುವಂಥದ್ದು ಮಾಡುವಂಥದ್ದು ಈ ಥರದ್ದು. ಮತ್ತು ನೀವು ಇವತ್ತು ಒಂಥರ ಈ ಕರೆಂಟ್ ಅಫೇರ್ಸ್ ಅಂತಾರಲ್ಲ, ನಮ್ಮ ಸಮಾಜದಲ್ಲಿ ಅದೆಲ್ಲ ಅಪ್ಡೇಟ್ ಆಗ್ತಾ ಇರಬೇಕು. ಬಟ್ ಏನಂದರೆ ಗೊತ್ತಿರಬೇಕು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ. ಈಗ ಚಾಲೆಂಜ್ ಏನಂದರೆ ಜನ ಸಿಕ್ಕಾಬಿಡೆ ಅಲ್ಟ್ರಾ ಸೆನ್ಸಿಟಿವ್ ಆಗಿ ಹೋಗಿದ್ದಾರೆ. ನೀವು ಯಾವ ವಿಚಾರವನ್ನು ತೊಗೊಂಡು ಮಾತಾಡಿದ್ರೂ ಯಾರಿಗೂ ಒಬ್ರಿಗೆ ಹರ್ಟ್ ಆಗುತ್ತೆ. ಹಾಂ, ಸೊ ಏನು ತೊಗೊಳ್ಬೇಕು ಏನು ತೊಗೊಳ್ಬಾರ್ದು, ಯಾವ್ದು ಮಾತಾಡಿದ್ರೆ ಒಳ್ಳೇದು ಯಾವ ಮಾತಾಡಿದ್ರೆ ಒಳ್ಳೇದಲ್ಲ ಅನ್ನೋದು ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕಾಗುತ್ತೆ. ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಸಿನಾರಿಯೋ. ಈಗ ಮುಂಚಿನಷ್ಟು ಈಸಿ ಇಲ್ಲ. ಮುಂಚೆ ಏನು ಬೇಕಾದ್ರೂ ಮಾತಾಡ್ತಾ ಇದ್ವಿ, ಯಾರ ಬಗ್ಗೆ ಬೇಕಾದ್ರೂ ಮಾತಾಡ್ತಾ ಇದ್ವಿ. ಈಗ ಹಾಗಿಲ್ಲ, ಏನು ಮಾತಾಡಿದ್ರೂ ತಪ್ಪಾಗ್ಬಿಡ್ಬೋದು. ಸೊ ಅದ್ರ ಬಗ್ಗೆ ಹುಷಾರಾಗಿರ್ಬೇಕು. ಪ್ರತಿಯೊಂದು ಕಡೆ ಹೋಗುವಾಗಲೂ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಸುಮ್ಮನೆ ಹೋಗಿ ಮಾಡಿದ್ರೆ ಯಾರೋ ಏನೋ ಪ್ರಶ್ನೆ ಕೇಳ್ಬೋದು, ಯಾವುದೋ ಒಂದು ಸಿಚುವೇಶನ್ಗೆ ಲಿಂಕ್ ಮಾಡುವಂಥದ್ದಾಗುತ್ತೆ. ಓದ್ಕೊಂಡು ಹೋದಾಗ ಅವತ್ತಿಂದ ಪ್ರಸ್ತುತವಾಗಿ ಏನು ನಡೀತಿದೆ ಅಂತ ಹೇಳಿದ್ರೆ ಜನ ಎಲ್ಲ ಇಷ್ಟಪಟ್ಟೇ ಬಿಡ್ತಾರೆ. ಸೊ ಹಾಗೆ ಗೊತ್ತಿರಬೇಕು, ತಿಳ್ಕೊಂಡಿರ್ಬೇಕು. ಈಗ ಎಷ್ಟು ಜನ ಇದ್ದಾರೆ ಮೇಡಮ್ ವೆಂಟ್ರಿಲಾಕ್ವಿಸ್ಟ್? ಸರ್, ಇಡೀ ಪ್ರಪಂಚದಲ್ಲೇ ತುಂಬ ಜನ ಅಂತ ಇಲ್ಲ, ಇದ್ದಾರೆ. ಅಂದರೆ ಈ ಅಮೆರಿಕಾಸ್ ಗಾಟ್ ಟ್ಯಾಲೆಂಟ್ ಎಲ್ಲ ನೋಡಿದ ಮೇಲೆ ಸುಮಾರು ಜನ ಕಲಿಬೇಕು ಅಂತ ಬರ್ತಾ ಇದ್ದಾರೆ. ಸೊ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇದು ಡೈಯಿಂಗ್ ಆರ್ಟ್ ಫಾರ್ಮ್ ಅಂತ ಕರೀತಾ ಇದ್ರು. ಯಾಕಂದರೆ ಜನರಿಗೆ ಇದ್ರ ಕಷ್ಟ ಎಷ್ಟಿದೆ, ಆಮೇಲೆ ಪರ್ಸ್ಯೂ ಮಾಡಬೇಕು, ಆಮೇಲೆ ಇದನ್ನು ತುಂಬ ಜನ ಮಾಡ್ತಾರೆ. ಬಟ್ ಒಂದು 15 ನಿಮಿಷದ ಮೇಲೆ ಪರ್ಫಾರ್ಮ್ ಮಾಡೋದಕ್ಕಾಗಲ್ಲ. ಅದೇ ಜೋಕ್ಸ್ ಎತ್ಕೊಂಡು ಮಾತಾಡ್ತಾರೆ. ಅವಾಗ ಏನಾಗುತ್ತೆ, ನಿಮಗೆ ಅದನ್ನು ತುಂಬ ದಿನ ಸಸ್ಟೈನ್ ಮಾಡೋದಕ್ಕಾಗಲ್ಲ. ಒಂದು ಕಲೆನ ನೀವು ತೊಗೊಳ್ಬೇಕಾಗ, ಒಬ್ಬ ಸಂಗೀತಗಾರ ಅಂದರೆ ಎಲ್ಲ ಥರದ ಹಾಡುಗಳನ್ನೂ ಹಾಡಬೇಕಾಗುತ್ತೆ. ಒಬ್ಬ ಡಾನ್ಸರ್ ಅಂದರೆ ಎಲ್ಲ ಥರದ್ದು ಡಾನ್ಸ್ ಮಾಡಬೇಕಾಗುತ್ತೆ. ಒಂದು ಸಿನಿಮಾ ನಿರ್ದೇಶಕ ಅಂದರೆ ಎಲ್ಲ ಥರದ ಸಿನಿಮಾಗಳನ್ನ ಬೇರೆ ಬೇರೆ ಆ್ಯಂಗಲ್ ತೆಗಿಬೇಕಾಗುತ್ತೆ. ಸೊ ನಮ್ಮ ಕಲೆಯಲ್ಲಿ ನಾವು ಏನು ಅಪ್ಡೇಟ್ ಆಗ್ತೀವಿ, ಯಾವ ರೀತಿ ಹೊಸತನವನ್ನು ತರ್ತೀವಿ, ಯಾವ ರೀತಿ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಸಾಕಷ್ಟು ಜನ ಮಾಡೋದಕ್ಕೆ ಹೋಗಲ್ಲ. ಬಟ್ ಇದ್ದಾರೆ, ಬರ್ತಾ ಇದ್ದಾರೆ. ಈಗ ಇನ್ನಷ್ಟು ಜನ ಕಲಿಬೇಕು ಅಂತ ಕೇಳ್ತಾ ಇದ್ದಾರೆ. ನನಗೂ ಅಕಾಡೆಮಿ ಎಲ್ಲ ಓಪನ್ ಮಾಡೋ ಆಸೆ ಇದೆ. ಬಟ್ ಈಗ ಸದ್ಯದಲ್ಲಿ ನಾನು ತುಂಬ ರಿಸರ್ಚ್ ಮಾಡ್ತಾ ಇರೋದ್ರಿಂದ ಇಮಿಡಿಯೇಟ್ ಆಗಲ್ಲ. ಬಟ್ ಖಂಡಿತವಾಗ್ಲೂ ಮುಂದೊಂದು ದಿನ ನಾನು ಅಕಾಡೆಮಿ ಓಪನ್ ಮಾಡ್ತೇನೆ. ಎಷ್ಟು ಜನ ಇದ್ದೀರಿ ನೀವು ನಿಮ್ಮ
ಸರ್ ಇದ್ದಾರೆ ಸರ್, ಉದಯ್ ಜಾದೂಗರ್ ಅವರು, ಅವರೇ ಈ ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡಿದಂಥವ್ರು. ಅವ್ರಿಗೂ ಅವರು ಇದನ್ನ ಕರ್ನಾಟಕದ ಮೂಲೆಯಲ್ಲಿ ಕರ್ಕೊಂಡು ಹೋಗಿ, ಅವಾಗೆಲ್ಲ ಟಿ ವಿ ಇಲ್ಲ, ನಿಮ್ಗೆ ಯಾವುದೇ ಒಂದು ಮಾಧ್ಯಮಗಳು ಇರಲಿಲ್ಲ. ಅಂಥ ಟೈಮಲ್ಲೇ ಅವರು ಪ್ರತಿಯೊಂದು ಕಡೆನೂ ಹೋಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಇವಾಗ್ಲೂ ನಾನು ಪರ್ಫಾರ್ಮ್ ಮಾಡುವಾಗ ಎಷ್ಟೋ ಹಳ್ಳಿಗಳ ಕಡೆ ಹೋದರೆ ನಾವು ಚಿಕ್ಕವರಾಗಿದ್ದಾಗ ಉದಯ್ ಜಾದೂಗರ್ ಅವ್ರನ್ನ ನೋಡ್ತಾ ಇದ್ವಿ ಅಂತ ಹೇಳ್ತಾರೆ. ಸೊ ಸಾಕಷ್ಟು ಜನ ಅವ್ರನ್ನ ನೋಡಿದ್ದಾರೆ. Do you go to school? No. Where do you go? I got to college. Huh? I got to college. ತುಂಬ ಜನ ಬರ್ತಾ ಇದ್ದಾರೆ ಸರ್. ವರ್ಲ್ಡಲ್ಲೇ ಕಡಿಮೆ ಪಾಪ್ಯುಲೇಷನ್ ನಾವು, ಇನ್ನು ಇದು ಬರಬೇಕು, ಇನ್ನು ಸಾಕಷ್ಟು ಜನ ಕಲಿಬೇಕು. ಯಾಕೆ ಕಡಿಮೆ ಇದೆ? ಐ ಥಿಂಕ್ ಕಷ್ಟ ಇದೆ ಅದಕ್ಕೆ. ಹೌದು, ಕಷ್ಟ ಇದೆ. ಆಮೇಲೆ ಅದೇ ಅವಾಗಲೇ ಹೇಳ್ದಂಗೆ ಸಬ್ಜೆಕ್ಟ್ಸ್ ಬೇರೆ ಬೇರೆ ತೊಗೊಂಡು ಮಾಡುವಂಥದ್ದು ಕಷ್ಟ ಇದೆ. ಆಮೇಲೆ ಇದು ನೋಡಿ, ಟ್ರಾವೆಲ್ ಮಾಡೋದಕ್ಕೂ ಅಷ್ಟೇ, ಕೆಲವು ಚಿಕ್ಕ ಪಪೆಟ್ ಇಟ್ಕೊಂಡೆಲ್ಲ ಹೋಗ್ತಾರೆ. ಬಟ್ ನಂದು ವಿಚಾರದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಅಷ್ಟು KGs ತಗೋಬೇಕು ಅಂತಿರುತ್ತೆ. ಅಷ್ಟರಲ್ಲಿ ನಂದು 3 ಪಪೆಟ್ಸ್ ಬರಬೇಕು, ನನ್ನ ಬಟ್ಟೆಗಳು ಬರಬೇಕು. ಅಲ್ಲಿ ಶೋಗೆ ಹೋಗುವಾಗ ಬ್ಯಾಕ್ ಟು ಬ್ಯಾಕ್ ಶೋಸ್ ಇರುತ್ತೆ. ಸೊ ಅದೆಲ್ಲ ಚಾಲೆಂಜಸ್ ಇರುತ್ತೆ. ಸೊ ಅದೆಲ್ಲದಕ್ಕೂ ರೆಡಿ ಇರಬೇಕು, ಟ್ರಾವೆಲ್ ಮಾಡೋದಕ್ಕೆ ರೆಡಿ ಇರಬೇಕು, ಪರ್ಫಾರ್ಮ್ ಮಾಡೋದಕ್ಕೆ ರೆಡಿ ಇರಬೇಕು. ಸೊ ಬೈ ಆ್ಯಂಡ್ ಬೈ ಆಗುತ್ತೆ. ನಾನು ಹೋಗ್ತಾನೆ ಎಲ್ಲ ಕಲ್ತು ಬಂದಿದ್ದಲ್ಲ. ಸೊ ಪ್ರತಿಯೊಂದೂ ಇಟ್ಸ್ ಅ ಚಾಲೆಂಜ್. ಪ್ರತಿಯೊಂದೂ ವೆನ್ ಇಟ್ ವಾಸ್ ಥ್ರೋನ್ ಎಟ್ ಮೀ, ನಾನು ತೊಗೊಂಡೆ ಕಲ್ತ್ಕೊಂಡೆ ಅಷ್ಟೇ. ಸೊ ನಿಜವಾಗ್ಲೂ ನಮ್ಮ ತಂದೆ ತಾಯಿ ಮಾಡಿದಂಥ ಪುಣ್ಯ ಆಶೀರ್ವಾದ ಮತ್ತು ಗುರು ಹಿರಿಯರ ಆಶೀರ್ವಾದ ಇಲ್ಲಿವರೆಗೂ ಕರ್ಕೊಂಬಂದಿದೆ ನನ್ನನ್ನು. ಕಾಲೇಜ್ ಏನು ಓದಿತ್ತು ಸರ್? ನಾನು BFA ಮಾಡಿದ್ದು, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಪೇಂಟಿಂಗ್, CKP-ನಲ್ಲಿ. ಅದಾದ ನಂತರ ನಾನು MS ಕಮ್ಯುನಿಕೇಷನ್ ಮಾಡಿದೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ. ಸರ್ ನೀನು ಯಾಕೆ ಸರ್ ಅಂತಿದ್ಯಾ? ಅಶ್ವಥ್ ಬೇರಿಕೆ ಅಂತ ನಮ್ಮ ಹಸ್ಬೆಂಡು. ಅವರು ವಾಲ್ಮಾರ್ಟ್ ಅನ್ನೋ ಒಂದು ಕಂಪ್ನಿಗೆ ವರ್ಕ್ ಮಾಡ್ತಾರೆ. ಅರೇಂಜ್ ಲವ್ ಕಮ್ ಅರೇಂಜ್ ಅಲ್ಲ ಕಣೋ, ಅರೇಂಜ್ ಮ್ಯಾರೇಜ್ ಅಲ್ಲ. ಲವ್ ಕಮ್ ಅರೇಂಜ್ ಅಂದರೆ ಲವ್ ಕಮ್ಮಿ ಆಯಿತು, ಅರೇಂಜ್ಮೆಂಟ್ ಜಾಸ್ತಿ ಆಯಿತು ಅಂತ. ಯಾಕೋ ಅವೆಲ್ಲ ಅಲ್ಲ, ನಾನು ಹೇಳೋಣ ಅಂತ ನಾನು ಇರೋದೇ ಅದಕ್ಕಲ್ವಾ. ಸೊ ನಮ್ಮ ಹಸ್ಬೆಂಡು ವರ್ಕ್ ಮಾಡ್ತಾರೆ, ಮನೇಲೂ ವರ್ಕ್ ಮಾಡ್ತಾರೆ. ಅದೆಲ್ಲ ಕೇಳಿದ್ರೆ ಅವರು? ಕೇಳಿಲ್ಲ, ನಾನೇ ಹೇಳ್ಬೇಕಲ್ವಾ, ಅದೇ ನಮ್ಮ ಕೆಲಸ. ಆಯಿತು. ಸೊ ವೆರಿ ಎನ್ಕರೇಜಿಂಗ್. ಅವ್ರಿಗೂ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಮದುವೆ ಆಗುವಾಗ ಅಂದ್ಕೊಂಡಿದ್ದೆ ನನಗಿಂತ ಚೆನ್ನಾಗಿರೋದಕ್ಕೆ ಚಾನ್ಸೇ ಇಲ್ಲ, ಸೆನ್ಸ್ ಆಫ್ ಹ್ಯೂಮರ್ ಎಲ್ಲ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಐ ವಾಸ್ ಸೋ ರಾಂಗ್. ಅವ್ರದ್ದು ಸೆನ್ಸ್ ಆಫ್ ಹ್ಯೂಮರ್ ಸಿಕ್ಕಾಬಳೆ ಚೆನ್ನಾಗಿದೆ. ತುಂಬ ಓದ್ಕೊಂಡಿದ್ದಾರೆ. ತುಂಬ ಅಂದರೆ ಅವರು IAS-ಗೆ ಅಟೆಂಪ್ಟ್ ಮಾಡಿದರು. ಸೊ ಜನರಲ್ ನಾಲೆಡ್ಜ್ ಬಗ್ಗೆ ಅಂತೂ ಸಿಕ್ಕಾಬಡೆ, ಎಲ್ಲ ವಿಚಾರದ ಬಗ್ಗೆ ನಂಗೆ ಒಳ್ಳೆ ಗೂಗಲ್ ಥರ ಅವರು. ಯಾವ ವಿಚಾರದ ಬಗ್ಗೆ ಕೇಳಿದ್ರು ಎಲ್ಲ ಹೇಳ್ತಾರೆ. ಸೊ ಪ್ರತಿಯೊಂದು ವಿಚಾರದ ಬಗ್ಗೆನೂ ತಿಳ್ಕೊಂಡಿದ್ದಾರೆ. ಆಮೇಲೆ ನನ್ನ ಜೊತೆ ಶೋಸಿಗೆ ಬರ್ತಾರೆ. ಶೋಸಿಗೆ ಬಂದಾಗ ಮಾತುಗಳನ್ನೆಲ್ಲ ಕೇಳ್ತಾ ಇರ್ತಾರೆ. ಸೊ ಅವರು ಬೇರೆ ಬೇರೆ ಆ್ಯಂಗಲ್ಸ್ ಕೊಡ್ತಾರೆ. ಸೊ ಇದು ತಗೋ, ಆ ಪಾಯಿಂಟ್ ತಗೋ, ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ ಅಂತ. ನನ್ನ ಕ್ರಿಟಿಕ್ ಅವರು. ಸೊ ನಾನು ಎಲ್ಲೇ ಶೋಗೆ ಹೋದ್ರು ಇದು ಚೆನ್ನಾಗಿ ಬಂದಿಲ್ಲ, ಇದು ಚೆನ್ನಾಗಿ ಬಂತು, ಈ ಥರ ಮಾಡು, ಆ ಥರ ಮಾಡು. ಸೊ ಅದೆಲ್ಲ ಹೇಳ್ತಾರೆ. ಸೊ ಆ ರೀತಿ ಸಪೋರ್ಟಿವ್ ಆಗಿದ್ದಾರೆ. ಇಡೀ ಫ್ಯಾಮಿಲಿ ಈಸ್ ವೆರಿ ಸಪೋರ್ಟಿವ್. ನಮ್ಮ ಅತ್ತೆ ಮಾವ, ನಮ್ಮ ಹಸ್ಬೆಂಡ್ ಅವರ ತಮ್ಮ, ಅವರು ಕೂಡ ವೆರಿ ಸಪೋರ್ಟಿವ್ ಪೀಪಲ್. ನನ್ನ ಸಿಸ್ಟರು, ಆಮೇಲೆ ನನ್ನ ತಮ್ಮನ ಹೆಂಡತಿ, ಅವಳು ಡಾನ್ಸರು. ಸೊ ಇಟ್ಸ್ ಅ ವೆರಿ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲರೂ ಎನ್ಕರೇಜ್ ಮಾಡ್ತಾರೆ. ಎಲ್ಲರೂ ಶೋ ಇದ್ದಾಗ ಬರ್ತಾರೆ, ಚಪ್ಪಾಳೆ ತಟ್ತಾರೆ. ಸೊ ಅದಕ್ಕಿಂತ ಇನ್ನೇನು ಬೇಕಲ್ಲ. ಖಂಡಿತ ಅವರು ಇಲ್ಲದೆ ಇದ್ರೆ ನಾನು ಖಂಡಿತ ಏನೂ ಮಾಡೋದಕ್ಕಾಗ್ತಾ ಇರಲಿಲ್ಲ. ಹಂತವಾಗೂ ನನ್ನ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ತಂದೆ ಆಗಲಿ, ನಮ್ಮ ತಾಯಿನೂ ಅಷ್ಟೇ. ಶುರು ಮಾಡುವಾಗ ಸರ್, ಅವಾಗೆಲ್ಲ ದಿಸ್ ಆರ್ಟ್ ವಾಸ್ ನಾಟ್ ದ್ಯಾಟ್ ಫೇಮಸ್. ಅಂದರೆ ಓಕೆ, ಈ ಹುಡುಗಿ ಮಾಡಬಲ್ಲಳು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಸೊ ನಮ್ಮ ತಾಯಿ ಹೋಗಿ ಸಾರ್ ಒಂದು 2 ನಿಮಿಷ ಚಾನ್ಸ್ ಕೊಡಿ ಸಾರ್ ಅಂತೆಲ್ಲ ಕೇಳ್ಕೊಂಡು ಪಾಪ ಆ ರೀತಿ ನನಗೆ ಅವಕಾಶಗಳನ್ನ ಕೊಡಿಸಿ, ಅಂದರೆ ಇನ್ನು ನಾನು ಚಿಕ್ಕ ಹುಡುಗಿ ಆಗಿದೆ ಆಗ ಎಲ್ಲ ಪಾಪ ತುಂಬ ಕಷ್ಟಪಟ್ಟಿದ್ದೀವಿ ಸರ್. ಆ ಒಂದು ಹಂತದಲ್ಲಂತೂ ಅದು ಈಸಿಯಾಗಿ ಬಂದಿಲ್ಲ ಯಾವುದು. ಅವಮಾನಗಳು ಆಗಿದ್ದಾವೆ. ಅಯ್ಯೋ ಇವಳೇನು ಮಾಡ್ತಾಳೆ ಅಂತೆಲ್ಲ ಹೇಳಿದ್ದಾರೆ, ಹೆಣ್ಮಕ್ಳು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನಾನು ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾ ಇಲ್ವೇನೋ ಅಂತ ಅಂದ್ಕೊಳ್ಳೋ ಮಟ್ಟಕ್ಕೆ ನನ್ನ ಹತ್ರ ಬಂದು ಮಾತಾಡಿದ್ದಿದೆ ಕೆಲವರು. ನೀನು ಮಾಡ್ತಾ ಇಲ್ಲ, ಸರಿಗೆ ಮಾಡ್ತಾ ಇಲ್ಲ, ನೀನು ಬಿಟ್ಬಿಡು ಅಂತ. ನಾನು ನಿಜ ಅಂದ್ಕೊಂಡಿದ್ದೆ, ಅದನ್ನು ಆಲ್ಮೋಸ್ಟ್ ಬಿಟ್ಬಿಡೋ ಹಾಗೂ ಇದ್ದೆ. ಬಟ್ ಹಲವಾರು ಜನ ಸಪೋರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಮ್ಯಾಜಿಕ್ ಸರ್ಕಲಲ್ಲೂ ಅಷ್ಟೇ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ನನಗೆ. ಉದಯ್ ಜಾದೂಗರ್ ಅವರು, AK ದತ್ ಅವರು,
ಆಮೇಲೆ BL ಅಲ್ಲಿ ಪ್ರಭು ಅಂತ ಇದ್ರು, ಅವರು ಅಷ್ಟೇ ಸಾಕಷ್ಟು ಅವಾಗೆಲ್ಲ ಸರ್ ಕ್ಯಾಸೆಟ್ಗಳು ಬರೋವು, ನಮಗಿನ್ನೇನು ಬೇರೆ ಇದಿಲ್ಲ. ನಾನು ಸ್ಕೂಲ್ ಡೇಸಲ್ಲಿ 4 ಗಂಟೆಗೆ ಎದ್ದೇಳ್ತಾ ಇದ್ದೆ ನಾನು. 4 ಗಂಟೆಗೆ ಎದ್ದು ಕ್ಯಾಸೆಟ್ ಹಾಕೊಂಡು ನೋಡೋದು, ಈ ಮ್ಯಾಜಿಕ್ ಹೆಂಗೆ ಮಾಡ್ತಾರೆ, ಆ ಮ್ಯಾಜಿಕ್ ಹೆಂಗೆ ಮಾಡ್ತಾರೆ, ಭಾಳ ಹುಚ್ಚು. 1000ಕ್ಕಿಂತ ಹೆಚ್ಚು ಮ್ಯಾಜಿಕ್ ಟ್ರಿಕ್ಸನ್ನು ತಿಳ್ಕೊಂಡಿದ್ದೆ, ಕಲ್ತ್ಕೊಂಡಿದ್ದೆ. ಅಯ್ಯೋ ಏನು ಚೆನ್ನಾಗಿ ಮ್ಯಾಜಿಕ್ ಮಾಡ್ತಿದ್ಲು ಗೊತ್ತಾ ಸರ್ ಇವಳು. ಹೇಳು. ಅದೇ ಸರ್, ಇವ್ರ ಅಪ್ಪಂದು ಜೇಬಲ್ಲಿ ಇದ್ದಿದ್ದು ಕಾಸೆಲ್ಲ ಮಾಯ ಮಾಡ್ತಾ ಇದ್ಲು. ಸೊ ಬೇರೆ ಬೇರೆದು ಕಲಿಬೇಕು ಅಷ್ಟೇ ನನಗೆ, ಯಾವ ರೀತಿ ಮಾಡ್ತಾರೆ, ಏನು ಮಾಡ್ತಾರೆ, ಹುಚ್ಚು. ಸೊ ಕಲಿಬೇಕು. 4 ಗಂಟೆ 4:15 ಎದ್ದು ಎಲ್ಲ ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಓದ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಆ ಥರ ಇತ್ತು. ಅಷ್ಟು ಕಷ್ಟಪಟ್ಟು ಯಾವುದು ಈಸಿಯಾಗಿ ಬಂದದ್ದಲ್ಲ, ಅದಕ್ಕೆ ನಾನು ಅದನ್ನು ಅಷ್ಟು ವ್ಯಾಲ್ಯೂ ಮಾಡ್ತೇನೆ. ಸುಮ್ಮನೆ ನಿಮಗೆ ಸಿಕ್ಬಿಟ್ರೆ ಅದನ್ನು ಅಷ್ಟು ವ್ಯಾಲ್ಯೂ ಮಾಡಲ್ಲ ಅಲ್ವಾ. ಅದು ಅಷ್ಟು ಕಷ್ಟಪಟ್ಟಿದ್ದೇನೆ, ಅಷ್ಟು ಪ್ರತಿಯೊಂದನ್ನು ಪಡೆಯೋದಕ್ಕೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೇನೆ. ಯಾವುದೋ ಒಂದು TV ನಲ್ಲಿ ಆಪರ್ಚುನಿಟಿ ಬರುವಾಗಲಿ ಅಥವಾ ಯಾವುದೋ ಒಂದು ದೊಡ್ಡ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಾಗಲಿ ತುಂಬ ಕಷ್ಟಪಟ್ಟು ಅಲ್ಲಿ ತಲುಪಿರುವಂಥದ್ದು. ಸೊ ಐ ವ್ಯಾಲ್ಯೂ ಇಟ್. ಐ ಆಮ್ ರಿಯಲಿ ಆದಷ್ಟು ವಿನಮ್ರಳಾಗಿ ಇರೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ದೇವರಷ್ಟು ಕೊಟ್ಟಿದ್ದಾನೆ ನನಗೆ, ಆಶೀರ್ವಾದ ಮಾಡಿ ಕಳಿಸಿದ್ದಾನೆ. ಅಲ್ಲೆಲ್ಲ ಕಳಿಸಿ ಸಾಕಷ್ಟು ಜನನ ಮೀಟ್ ಮಾಡಿದ್ದೀನಿ. ಸಿಕ್ಕಾಬಡೆ ಓದ್ಕೊಂಡಿರೋರನ್ನ, ಒಳ್ಳೆ ಪೊಸಿಷನಲ್ಲಿರೋವಂಥವ್ರನ್ನ ಪ್ರತಿಯೊಬ್ಬರನ್ನೂ ಮೀಟ್ ಮಾಡಿದ್ದೀನಿ. ಸೊ ಅವರಿಂದ ಏನೋ ಒಂದು ಕಲಿಯೋಂಥ ಒಂದು ಅವಕಾಶನೂ ಸಿಗುತ್ತೆ. ಯಾಕಂದರೆ ಎಲ್ಲರೂ ಮೀಟ್ ಮಾಡುವಂಥ ಅವಕಾಶ ಇರಲ್ಲ. ಸೊ ಪ್ರತಿಯೊಬ್ಬರಿಂದನೂ ಏನಾದರೂ ಒಂದು ಒಳ್ಳೆಯದು ತೊಗೊಳ್ಳೋವಂಥ ಅವಕಾಶ ಇರುತ್ತೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಲೈಫ್ ಫಾರ್ ದ್ಯಾಟ್. ಸೊ ಇದರಲ್ಲೇ ಜೀವನ, ಇದೇ ಜೀವನ ಸರ್. ಇದರಿಂದಾನೇ ಊಟ, ಪಾಠ, ಆಟ ಪ್ರತಿಯೊಂದು ಇದರಿಂದಾನೇ ಆಗಿರುವಂಥದ್ದು. ಅಲ್ಪ ಸಂತೋಷನೂ ಇದೆ, ಖಂಡಿತವಾಗ್ಲೂ ಇದೆ. ಇದ್ರ ಭವಿಷ್ಯದಲ್ಲಿ ನಾನು ಸಾಕಷ್ಟು ನಿಮಗೆ ಅವಾಗಲೇ 4 ಬೊಂಬೆಗಳದ್ದು ಎಕ್ಸ್ಪ್ಲೇನ್ ಮಾಡಿದೆ. ಈಗ ರೀಸೆಂಟಾಗಿ ಈ ಬೇರೆ ಬೇರೆ ಹಿಂದೂಸ್ತಾನಿ ಇದೆಲ್ಲ ಅಳವಡಿಸ್ಕೊಂಡು ಮ್ಯೂಸಿಕಲ್ ವೆಂಟ್ರಿಲೋಕ್ವಿಸಮ್ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಇಬ್ಬರು ಜುಗಲ್ಬಂದಿ ಮಾಡುವಂಥದ್ದು, ಆಮೇಲೆ ಇನ್ಸ್ಟ್ರೂಮೆಂಟ್ ನುಡಿಸ್ಕೊಂಡು ಬೊಂಬೆ ಮಾಡುವಂಥದ್ದು, ಬೇರೆ ಬೇರೆ ಅಂದರೆ ಒಂದು ಫ್ಲೂಟ್ ನುಡಿಸಿ ಮಾಡಿರುವಂಥದ್ದಿದೆ. ಒಂದು ಯುಕ್ಲಿಲಿ ಹೇಗೆ ಕಲಿತೆ ಅಂದರೆ, ನನಗೆ ಕರೋನಾ ಬಂದಿತ್ತು. 2 ವಾರ ಕ್ವಾರಂಟೈನಲ್ಲಿ ಇರಬೇಕಾಗಿತ್ತಲ್ಲ, ಆಗಷ್ಟೇ ಯುಕ್ಲಿಲಿ ಆರ್ಡರ್ ಮಾಡಿದ್ದೆ, ಬಂದಿತ್ತು ಲಕ್ಕೀಲಿ. ಯುಕ್ಲಿಲಿ ಅಂದರೆ ಗಿಟಾರ್ ಥರನೇ 4 ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಅದು. ಸೊ ಅದನ್ನು ನಾನು ಒಂದು ವಾರದಲ್ಲೇ ಕಲಿತೆ. ಬಟ್ ಒಂದು 2 ವಾರದಲ್ಲಿ ಪಿಕಪ್ ಆಯಿತು, ಒಂದು ಹಾಡು ನುಡಿಸೋ ಮಟ್ಟಕ್ಕೆ ಬಂತು. ಸೊ ಬರೀ ಅದಿದ್ದರೆ ಏನು, ಇದನ್ನು ಫ್ಯೂಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ನಂದು ಕಾಲಲ್ಲಿ ನುಡಿಸ್ಕೊಂಡು, ಅಂದರೆ ಕಾಲಲ್ಲಿ ಅಜ್ಜಿನ ಮ್ಯಾನಿಪುಲೇಟ್ ಮಾಡಿಕೊಂಡು ವಾಯ್ಸ್ ತೊಗೊಂಡು ಹಾಡಿಕೊಂಡು ವೆಂಟ್ರಿಲೋಕ್ವಿಸಮ್ ಮಾಡಿಕೊಂಡು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನುಡಿಸೋ ಅಂಥದ್ದು. ಇದು ವರ್ಲ್ಡಲ್ಲಿ ಯಾರೂ ಮಾಡಿಲ್ಲ. ಸೊ ನಿಮಗೆ ಯುಕ್ಲಿಲಿ ಚಾಲೆಂಜ್ ಏನಂದರೆ, ವಿಡಿಯೋನ ತೋರಿಸ್ತೇನೆ ನಿಮಗೆ. ಅಜ್ಜಿ ಹಾಡ್ತಾ ಇರ್ತಾರೆ, ನಾನು ಯುಕ್ಲಿಲಿ ನುಡಿಸ್ತೇನೆ. ಅಜ್ಜಿ ಲಿಪ್ ಸಿಂಕ್ ಆಗ್ಬೇಕಲ್ಲ, ಯಾಕಂದ್ರೆ ನಾನು ಕೈನಲ್ಲಿ ಮಾಡುವಂಥದ್ದಲ್ಲ, ಕಾಲಲ್ಲಿ ಮಾಡುವಂಥದ್ದು. ಕಾಲಲ್ಲಿ 2 ಕಾಲಲ್ಲೂ, ಒಂದು ಈ ಕಂಟ್ರೋಲು, ಒಂದು ಈ ಕಂಟ್ರೋಲು. ಸೊ ಅದು ಚಾಲೆಂಜ್ ಏನಂದ್ರೆ, ನೀವು ಕಾಲನ್ನ ಯಾವುದಾದ್ರೂ ಒಂದು ಬೀಟ್ ಬರುವಾಗ ಅಬ್ಸರ್ವ್ ಮಾಡಿ, ನಿಮ್ಮ ಕೈ ಕಾಲು 2 ಒಂದೇ ರೀತಿ ರಿದಮ್ಗಿರುತ್ತೆ, ಸೆಟ್ ಆಗಿರುತ್ತೆ. ಸೊ ಒಂದು ಪ್ಯಾಟರ್ನ್ಗೆ ಸೆಟ್ ಆಗಿರುತ್ತೆ. ಯು ಕ್ಯಾನ್ ಬ್ರೇಕ್ ದಟ್ ಪ್ಯಾಟರ್ನ್ ಅಲ್ವಾ, ಯಾಕಂದ್ರೆ ನಮ್ಮ ಬ್ರೈನ್ ಆ ಥರ ಟ್ರೈನ್ ಆಗಿರುತ್ತೆ. ಬಟ್ ಇದರಲ್ಲಿ ಯು ಹ್ಯಾವ್ ಟು ಬ್ರೇಕ್ ದ ಪ್ಯಾಟರ್ನ್. ಏನಂದರೆ ಕೈ ನುಡಿಸ್ತಾ ಇರುತ್ತೆ. ಈ ಪರ್ಟಿಕ್ಯುಲರ್ ಜೊತೆಯಲ್ಲಿ ಹಾಡನ್ನ ನುಡಿಸಿದ್ದೀನಿ. ಅದರಲ್ಲಿ ಪರ್ಕ್ಯೂಸಿವ್ ಯುಕ್ಲಿಲಿ ಅಂದರೆ ಡ್ರಮ್ಸನ್ನ ನುಡಿಸ್ಕೊಂಡು, ಅಂದರೆ ಬೀಟ್ಸನ್ನು ನುಡಿಸ್ಕೊಂಡು ಸ್ಟ್ರಿಂಗ್ಸನ್ನು ನುಡಿಸಿರೋವಂಥದ್ದು, ಸ್ಟಮಿಂಗ್ ಮಾಡಿರೋವಂಥದ್ದು. ಸೊ ಅದರಲ್ಲಿ 3 ಬೇರೆ ಬೇರೆದು ಮಾಡಬೇಕಾಗುತ್ತೆ ಯುಕ್ಲಿಲಿನಲ್ಲೇ. ಸೊ ಕಾಲಲ್ಲಿ ಮ್ಯಾನಿಪುಲೇಷನ್ ಮಾಡಬೇಕಾಗುತ್ತೆ. ಸೊ ಮ್ಯಾನಿಪುಲೇಷನ್ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಬೀಟ್ಸ್ ಏನಿದೆ, ಈ ಬೀಟ್ಸಿಗೆ ತಕ್ಕಂಗೆ ಕಾಲೂ ಹೋಗುತ್ತೆ. ಆದರೆ ಅಜ್ಜಿ ಲಿರಿಕಲ್ ಹಾಡನ್ನು ಹಾಡುವಾಗ ಅದಕ್ಕೆ ತಕ್ಕಂಗೆ ಲಿಪ್ ಮೂಮೆಂಟ್ ಆಡಬೇಕಾಗುತ್ತೆ. ಸೊ ನಿಮ್ಮ ಬ್ರೈನು, ಯು ಹ್ಯಾವ್ ಟು ಬ್ರೇಕ್ ದಟ್ ಪ್ಯಾಟರ್ನ್. ಬ್ರೈನ್ಗೆ ಕಾಲೇ ಬೇರೆ ಆಪ್ರೇಷನ್ನು, ಈ ಕಾಲೇ ಬೇರೆ, ಈ ಕಾಲೇ ಬೇರೆ, ಮತ್ತು ಕೈಗಳೇ ಬೇರೆ, ಇದಿಷ್ಟು ಬೇರೆ ಬೇರೆ ಅನ್ನೋ ಥರ ಮಾಡಬೇಕು. ಅದು ಅನ್ಲರ್ನಿಂಗ್ ಇದೆಯಲ್ಲ, ಅದು ಬಹಳ ಕಷ್ಟ. ಆ ಪ್ಯಾಟರ್ನ್ ಬ್ರೇಕ್ ಮಾಡೋದೇ ಕಷ್ಟ. ಸೊ ರಿದಮ್ ಇಲ್ದೇನೆ, ಅಂದರೆ ಕೈಯಲ್ಲಿ ರಿದಮ್ ಇದೆ, ಕಾಲಲ್ಲಿ ರಿದಮ್ ಇಲ್ಲ, ಕಾಲಲ್ಲಿ ಲಿರಿಕ್ಸ್ ಹಾಡಬೇಕು, ತಲೆಯಲ್ಲಿ ವಾಯ್ಸ್ ಕೊಡಬೇಕು, ಗಂಟ್ಲು ನಂದು ಬೇರೆ ವಾಯ್ಸು, ಅಜ್ಜಿದ್ ಬೇರೆ ವಾಯ್ಸು ನುಡಿಸೋವಂಥದ್ದು. ಒಂದು 6-7 ಬೇರೆ ಬೇರೆ ಕೆಲಸಗಳನ್ನ ಏಕಕಾಲದಲ್ಲಿ ಮಾಡಬೇಕಾಗುತ್ತೆ. ಏಕಕಾಲದಲ್ಲಿ ಅಟ್ ದ ಸೇಮ್ ಟೈಮ್ ಎಲ್ಲ ವರ್ಕ್ ಆಗಬೇಕು, ಶೋ ಚೆನ್ನಾಗಾಗಬೇಕು. ಸೊ ಇಟ್ಸ್ ಲೈಕ್ ಒನ್ ಮ್ಯಾನ್ ಆರ್ಮಿ ಥರ.
ಪ್ರತಿಯೊಂದು ಆಗ್ತಾ ಇದೆ, ಬೇರೆ ಬೇರೆ ಆಪರೇಷನ್ಸ್ ಆಗ್ತಾ ಇದೆ. ಹಾಡು ಹಾಡ್ತಾ ಇದ್ದಾರೆ, ವೆಂಟ್ರಿಲೋಕ್ವಿಸಮ್, 3 ಬೇರೆ ಬೇರೆ ಕಲೆಗಳಿದೆ ಸರ್ ಅದರಲ್ಲಿ. ಒಂದು ವೆಂಟ್ರಿಲೋಕ್ವಿಸಮ್ ನಾನು ಹಾಡ್ತೀನಿ, ಅದು ಹಾಡುತ್ತೆ. ಆಮೇಲೆ ಯೂಕಿಲಿಲಿ ಮತ್ತು ಸಿಂಗಿಂಗು, 3 ಬೇರೆ ಬೇರೆ ಕಲೆನ ಒಂದರಲ್ಲಿ ಫ್ಯೂಸ್ ಮಾಡಿರುವಂಥದ್ದು. ಪ್ಲಸ್ ಮ್ಯಾನಿಪುಲೇಷನ್ ಇದೆ, ಈ ಕಾಲದ ಮ್ಯಾನಿಪುಲೇಷನ್ ಇದೆ, ಎಲ್ಲ ಒಟ್ಟಿಗೆ ಮಾಡುವಂಥದ್ದು. ಆಮೇಲೆ ಫ್ಲೂಟಲ್ಲಿ ಮಾಡುವಂಥದ್ದು ಅದು ಅಷ್ಟೇ, ಅದು ಜುಗಿಲ್ಬಂದಿ ಮಾಡಿದ್ದೇನೆ, ಅದು ಅಷ್ಟೇ ಕಾಲಲ್ಲಿ ನುಡಿಸುವಂಥದ್ದು. ಅಜ್ಜಿ ಹಾಡ್ತಾರೆ, ನಾನು ಫ್ಲೂಟ್ ನುಡಿಸುವಂಥದ್ದು. ಸರ್ ನಾನು ಫ್ಲೂಟ್ ನುಡಿಸೋದು ಕಲ್ತಿದ್ದು ಇಲ್ಲ, ಆದರೆ ನನಗೆ ಚಿಕ್ಕಂದಿಂದ ಒಂದು ಫ್ಯಾಸಿನೇಷನ್ ಇದ್ದು. ಬೇರೆ ಬೇರೆ ಕಲೆಗಳು ಅಂದರೆ ತುಂಬ ಇಷ್ಟ ನನಗೆ, ಎಲ್ಲವೂ ಇಷ್ಟ ಆಗೋದು. ಯಾರೋ ರಸ್ತೆಯಲ್ಲಿ ಫ್ಲೂಟ್ ನುಡಿಸ್ತಾ ಇದ್ರೆ ಫ್ಲೂಟ್ ತೊಗೊಂಬಂದು ಮನೆಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆ ಹಾಡು ಬರೋವರೆಗೂ ಬಿಡ್ತಾ ಇರಲಿಲ್ಲ. ಹಾಡು ನುಡಿಸೋವಂಥದ್ದು ಬರ್ತಾ ಇತ್ತು ನನಗೆ. ಆ ಕ್ಯಾಸಿಯೋದಲ್ಲೂ ಹಾಡು ನುಡಿಸ್ಬಲ್ಲೆ, ಅಂದರೆ ಕಲ್ತಿದ್ದಲ್ಲ, ಬಟ್ ಅದು ಏನೋ ಗಾಡ್ ಗಿಫ್ಟ್ ಅಂತಾರಲ್ಲ ಆ ಥರ. ಯಾವುದೇ ಹಾಡು ಕೇಳಿದ್ರು ಆ ಸ್ವರಗಳನ್ನ ನಾನು ನುಡಿಸ್ಬೋದು. 1-2 ಸತಿ ಟ್ರೈ ಮಾಡಿದ್ರೆ ಸಾಕು. ಅದೇ ರೀತಿ ಆ ಕರೆಕ್ಟ ಇಟ್ಕೊಂಡು ರೋಡ್ ಸೈಡಲ್ಲಿ ನುಡಿಸ್ತಾ ಇದ್ರು, ಅದನ್ನು ತೊಗೊಂಬಂದು ಪ್ರಾಕ್ಟೀಸ್ ಮಾಡ್ತಿದ್ದೆ. ಇನ್ಸ್ಟ್ರೂಮೆಂಟ್ಸ್ ಅಂದರೆ ತುಂಬ ಇಷ್ಟ. ಪೇಂಟಿಂಗ್ ಅಂದರೆ ಇಷ್ಟ, ಯಾಕಂದರೆ ನಮ್ಮ ಅಪ್ಪ ಪೇಂಟಿಂಗ್ ಮಾಡ್ತಾಯಿದ್ರು. ಸೊ ಪೇಂಟಿಂಗ್ ಅಂದರೆ ತುಂಬ ಇಷ್ಟ ಆಯಿತು, ಪೇಂಟಿಂಗ್ ಮಾಡ್ತಾಯಿದ್ದೆ. ನಂದು ಡಿಗ್ರಿ ಕೂಡ ಅದರಲ್ಲೇ ಆಗಿದ್ದು. ಸೊ ಬೇರೆ ಬೇರೆ ಕಲೆಗಳು ಅಂದರೆ ಇಷ್ಟ. ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ. ಸ್ಕೂಲ್ ಡೇಸಲ್ಲಂತೂ ನಾನು ಸ್ಟೂಡೆಂಟ್ ಆಫ್ ದಿ ಸ್ಕೂಲ್ ಅವಾರ್ಡ್ ಎಲ್ಲ ಬಂದಿದ್ದು ನನಗೆ. ಸೊ ಬೇರೆ ಬೇರೆ ಎಕ್ಸ್ಟೆಂಪೋ, ಆಮೇಲೆ ಹ್ಯೂಮರು, ಮೋನೋ ಆ್ಯಕ್ಟಿಂಗು, ಬೇರೆ ಬೇರೆದು ಏನೇನಿರುತ್ತೆ ಎಲ್ಲವನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಕಲ್ಚರಲ್ ಇದರಲ್ಲಿ ನಾನು ಕಲ್ಚರಲ್ ಮಿನಿಸ್ಟ್ರು ಕೂಡ ಆಗಿದೆ ಸ್ಕೂಲಲ್ಲಿ. ಸೊ ಒಂಥರ ನನಗೆ ಸ್ಕೂಲಲ್ಲಿ ಸ್ಟೆಲಾ ಮಾರಿಸಲ್ಲಿ ಓದಿದ್ದು ನಾನು. ನಮ್ಮ ಸ್ಕೂಲಲ್ಲಿ ಸ್ಟೇಜ್ ಮೇಲೆ ಹೋದರೆ ಜನ ನನ್ನ ಎಷ್ಟು ಇಷ್ಟಪಡೋರು ಅಂದರೆ, ಏನು ದೋಶ್ರೀ ಅಂತ ಚೇರ್ ಮಾಡ್ತಾಯಿದ್ರು. ಬಹುಶಃ ಇವತ್ತು ನಾನು ಸ್ಟೇಜ್ ಮೇಲೆ ಇದ್ದೀನಿ ಅಂದರೆ ಅವತ್ತು ನನಗೆ ಬೆಂತಟ್ಟಿ ಕಳಿಸಿದ್ರಲ್ಲ ನನ್ನ ಕ್ಲಾಸ್ನವರು ಎಲ್ಲ, ಅದೇನೇ ನನಗೆ ಕಾರಣ ಅಂತ ನಾನು ಹೇಳ್ತೀನಿ. ನನ್ನ ಸ್ಕೂಲ್ ಟೀಚರ್ಸು ಅಷ್ಟೇ, ನಾವು ಸ್ಟೆಲಾ ಮಾರಿಸಲ್ಲಿ ಸಿಸ್ಟರ್ಸ್ ಎಲ್ಲ ಇದ್ದರು, ಅವರು ಅಷ್ಟೇ ಪ್ರತಿಯೊಬ್ಬರು ನನಗೆ ಎನ್ಕರೇಜ್ ಮಾಡ್ತಾಯಿದ್ರು. ನಾಟಕಗಳು ಮಾಡ್ತಾಯಿದ್ದೆ, ಆಮೇಲೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ನಾಟಕಗಳು ಡೈರೆಕ್ಷನ್ ಮಾಡ್ತಾಯಿದ್ದೆ. ನಾಟಕ ಮಾಡಿ ಫಸ್ಟ್ ಪ್ರೈಸ್ ಎಲ್ಲ ತೊಗೊಂಡು, ಬೆಸ್ಟ್ ಆ್ಯಕ್ಟ್ರೆಸ್ ಎಲ್ಲ ತೊಗೊಂಡು ಎಲ್ಲ ಸ್ಕೂಲ್ಗೆಲ್ಲ ಅವಾರ್ಡ್ ಎಲ್ಲ ಬಂದಿದೆ. ಸೊ ಆ ಥರದ್ದು ಬೇರೆ ಬೇರೆ ಕಲೆಗಳಲ್ಲಿ ನನಗೆ ಯಾವಾಗಲೂ ಆಸಕ್ತಿ ಇತ್ತು. ಇದು ಹಾಗೆ ಇನ್ಸ್ಟ್ರೂಮೆಂಟ್ಸಲ್ಲಿ ಆಸಕ್ತಿ ಇತ್ತು. ಸೊ ಫ್ಲೂಟ್ ಕಲ್ತಿದ್ದಂದರೆ ಕ್ಲಾಸಿಕಲಾಗಿ ಕಲ್ತಿದ್ದಲ್ಲ, ನಾನು ನುಡಿಸ್ಬಲ್ಲೆ, ಏನು ಬೇಕೋ ಅದನ್ನು ಸ್ವಲ್ಪ ಮಟ್ಟಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ನುಡಿಸ್ಬಲ್ಲೆ. ಇದು ಹಾಗೆ ನನಗೆ ಹಿಂದೂಸ್ತಾನಿ ಕಲಿತಾ ಇದ್ದೀನಿ ನಾನು. ಸೊ ಜೋಗ ರಾಗ ತುಂಬ ಇಷ್ಟ ನನಗೆ. ಆ ರಾಗದಲ್ಲೇ ಈ ಒಂದು ಸ್ವರದ ವಿಸ್ತಾರ ಇತ್ತು. ಅಜ್ಜಿದು ನಂದು ಜುಗುಲ್ಬಂದಿ ಥರ ಪ್ಲ್ಯಾನ್ ಮಾಡಿ ಅಜ್ಜಿ ಹಾಡ್ತಾರೆ, ನಾನು ನುಡಿಸ್ತೀನಿ. ಆ ಥರದ್ದು ಈ ಥರದ್ದು ಕಾನ್ಸೆಪ್ಟು ವರ್ಲ್ಡಲ್ಲಿ ಎಲ್ಲೂ ಇಲ್ಲ. ಅಂದರೆ ವೆಂಟ್ರಿಲೋಕ್ವಿಸಮ್ ಮಾಡೋದೇ ಕಷ್ಟ, ಹಾಡೋದು ಕಷ್ಟ, ಬಟ್ ಅದೆರಡೂ ಕ್ಲಿಷ್ಟಕರವಾದಂಥ 2 ಕಾನ್ಸೆಪ್ಟ್ಸ್ನ ತೊಗೊಂಬಂದು ಮಾಡುವಂಥದ್ದು ಅಟ್ ಎ ಟೈಮು. ಅದು ನನಗೆ. ಆಮೇಲೆ ನನಗೆ ಚಾಲೆಂಜಸ್ ತೊಗೊಳೋದಕ್ಕೆ ತುಂಬ ಇಷ್ಟ. ಲೈಫಲ್ಲಿ ಏನಾದರೂ ಒಂದು ಚಾಲೆಂಜಿಂಗ್ ಆಗಿರ್ಬೇಕು. ಎಲ್ಲರೂ ಮಾಡುವಂಥದ್ದು ನಾನು ಮಾಡಿದ್ರೆ ಅದರಲ್ಲಿ ಏನು ದೊಡ್ಡತನ ಇರುತ್ತೆ. ನಾನು ಚಿಕ್ಕ ವಯಸ್ಸಿಂದ ಅದೇ ನನ್ನ ತಲೆಯಲ್ಲಿತ್ತು. ಐ ಹ್ಯಾವ್ ಟು ಬಿ ಡಿಫ್ರೆಂಟ್, ಐ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಇನ್ ದ ಕ್ರೌಡ್. ನಾನು ನಿಂತಾಗ ಇವಳು ಡಿಫ್ರೆಂಟ್ ಇದ್ದಾಳೆ ಅಂತ ಅನ್ನಿಸ್ಬೇಕು. ಅದು ಯಾಕೆ ಬಂತೋ ಗೊತ್ತಿಲ್ಲ, ಬಟ್ ಯಾವಾಗಲೂ ಅದು ನನಗೆ ಇರೋದು. ಸೊ ಅದೇ ಥರ ನಮ್ಮ ತಂದೆ ತಾಯಿನೂ ಹಾಗೇ ಇದ್ದರು. ಅದು ನೋಡಿ ನೋಡಿ ಅಭ್ಯಾಸ ಆಗಿ ಒಂದು ಹೊಸದೇನಾದರೂ ಮಾಡಬೇಕು, ಇನ್ನೇನಾದರೂ ಮಾಡಬೇಕು, ಮತ್ತೇನಾದರೂ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ, ಮಾಡ್ತಾ ಇರ್ತೇನೆ. ಜೊತೆಗೆ ಹಾಸ್ಯ ಪ್ರಜ್ಞೆ ಬೇಕು ನೋಡಿ ಸಿಕ್ಕಾಪಟ್ಟೆ. ಹೌದು, ಯಾಕಂದರೆ ನೀವು ಮಾತಾಡ್ಬೋದು, ನೀವು ಪರ್ಫಾರ್ಮ್ ಮಾಡಬೇಕಾದ್ರೆ ಬೊಂಬೆ ಮಾತ್ರ ಹಾಸ್ಯ ಮಾಡುತ್ತೆ, ನೀವು ಸೀರಿಯಸ್ ಇರ್ತೀವಿ. ಎರಡೂ ನೀವೇ ಆಗಿರೋದ್ರಿಂದ ನಿಮ್ಗೆ ಬಹಳ ದೊಡ್ಡ ಹಾಸ್ಯ ಪ್ರಜ್ಞೆ ಇರಬೇಕು. ಹೌದು. ಅದಕ್ಕೆ ಓದಬೇಕು. ಒಂದು ಬೀಚಿಯವ್ರದ್ದು ಓದಿದ್ ನನಗೆ ಸಿಕ್ಕಾಬಡೆ ಹೆಲ್ಪ್ ಆಯ್ತು ಸರ್. ಉತ್ತರ ಭೂಪ ಇತ್ತಲ್ಲ, ಅದನ್ನ ಪ್ರಶ್ನೆಗಳು ಉತ್ತರಗಳು, ಅದು ಸ್ಪಾಂಟೇನಿಟಿಗೆ ತುಂಬಾ ಹೆಲ್ಪ್ ಆಯ್ತು ನನಗೆ. ಜೊತೆಗೆ ನನ್ನ ಅಂಕಲ್ ಬಗ್ಗೆ ಹೇಳಿದೆ, ಎನ್ ರಾಮನಾಥ್ ಅಂತ. ಅವರು ವೀಕ್ಲಿ ಕಾಲಮ್ಸ್ ಬರೀತಾರೆ, ಹಾಸ್ಯದ ಬರೀತಾರೆ. ಆ ಬೀಚಿ ಕಾಲಮ್ನ ಇವರು ಬರೀತಾ ಇದ್ದಾರೆ, ಈಗ 14 ವರ್ಷದಿಂದ ಬರೀತಾ ಇದ್ದಾರೆ. ಸೊ ಪ್ರತಿಯೊಂದು ಕಾನ್ಸೆಪ್ಟ್ಗೂ ನಾವು ವರ್ಕೌಟ್ ಮಾಡ್ತೀವಿ. ನಾನು ಝೀನಲ್ಲಿ ಪರ್ಫಾರ್ಮ್ ಮಾಡುವಾಗ ನಾನು ಹೊಟ್ಟೋಗ್ತಾ ಇದ್ದೆ, ನರ್ಸ್ ಮಾಡ್ತಾ ಇದ್ದೆ ಡಿಂಕುನ. ಸೊ ನರ್ಸ್ಗಳ ಹತ್ರ ಹೋಗ್ತಾ ಇದ್ದೆ, ಹೇಳಿ ನಿಮ್ಮ ಲೈಫ್ ಬಗ್ಗೆ ಅಂತ. ಅದೆಲ್ಲ ಸ್ಟಡಿ ಮಾಡೋದು, ಆ್ಯಂಗಲ್ಸ್ನ ತೊಗೊಂಬಂದು ಮೈಂಡ್ ಮ್ಯಾಪಿಂಗ್ ಮಾಡಿಕೊಂಡು ಯಾವ ರೀತಿ ನೋಡ್ಬೋದು ಅಂತ, ಯಾವ ರೀತಿ ಹಾಡ್ಬೋದು, ಯಾವ ರೀತಿ ಅವ್ರ ಲೈಫ್ ಹೇಗಿದೆ, ಬೇರೆ ರೀತಿ ನೋಡೋ ಅಂಥದ್ದು. ಈ ಥರ ಕಂಡಕ್ಟರ್ ಹತ್ರ ಹೋಗೋದು, ಅವ್ರ ಬಗ್ಗೆ ಕೇಳೋದು, ಆಮೇಲೆ ಆಟೋ ಡ್ರೈವರ್ ಹತ್ರ ಹೋಗೋದು, ಅವ್ರ ಬಗ್ಗೆ ಕೇಳೋದು, ಪ್ರತಿಯೊಬ್ಬರ ಹತ್ರನೂ ಹೋಗೋದು, ಅವ್ರ ಲೈಫ್ ಬಗ್ಗೆ ತಿಳ್ಕೊಳ್ಳೋದು. ಸೊ ಆ ಥರ ರಿಸರ್ಚ್ ಮಾಡಿ 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 ಒಂದು ಎಕ್ಸ್ಪೀರಿಯನ್ಸು ಬಂತು.
ಲೈಫಲ್ಲಿ. ಸೊ ಹಾಗಾಗಿ ಸುಮ್ಮನೆ ಮಾತಾಡಬಾರ್ದು. ನಾನು ಸುಮ್ಮನೆ ಏನೋ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ನಾನು ಆ ಜಾಗದಲ್ಲಿ ನಿಂತು ಮಾತಾಡಬೇಕು. ಸೊ ನನಗೆ ಅದ್ರ ಬಗ್ಗೆ ತಿಳುವಳಿಕೆ ಬೇಕು, ಅರಿವು ಬೇಕು. ಸೊ ಅದನ್ನು ವಿ ಹ್ಯಾವ್ ಟು ಲರ್ನ್. ಮತ್ತು ಲೈಫ್ ಅಬ್ಸರ್ವ್ ಮಾಡಬೇಕು. ಎಲ್ಲ ತುಂಬ ಅಬ್ಸರ್ವ್ ಮಾಡ್ಬೇಕು ಸರ್. ಅಬ್ಸರ್ವೇಷನ್, ಕಾಮಿಡಿ ಅಂದರೆ ಅಬ್ಸರ್ವೇಷನ್ನೇ. ನೀವು ದಿನ ಈ ಮನೆಗೆ ಬರ್ಬೋದು, ಬಟ್ ದಿನ ಒಂದು ನೋಡಿರಲ್ಲ ಏನನ್ನು. ಯಾವುದೊಂದು ಶೋಗೆ ಹೋಗಿದೆ, ಅಲ್ಲಿ VIP ಎಂಟ್ರಿ ಅಂತಿತ್ತು. ಸೊ ನಾನು ಅಲ್ಲಿ ಬಂದಂಥ VIP ಗೆ ಡಿಂಕು ಹೇಳ್ತಾನೆ, ನೀವು ಹೋಗಂಗಿಲ್ಲ ಮನೆಗೆ. ಯಾಕೆ ಅಂದರೆ VIP ಎಂಟ್ರಿ ಮಾತ್ರ ಇದೆ, ಎಕ್ಸಿಟ್ ಇಲ್ಲ. ಸೊ ಅದನ್ನು ಎಲ್ಲರೂ ನೋಡಿದ್ದಾರೆ, ಬಟ್ ನೋಬಡಿ ಹ್ಯಾಡ್ ಅಬ್ಸರ್ವ್ಡ್ ಇಟ್. ಹಾಂ, ಇದು ಎಕ್ಸಿಟ್ ಇಲ್ಲ ಅನ್ನೋದು ಅಂದರೆ ಅಲ್ಲಿ ಕ್ಲಿಕ್ ಆಗುತ್ತೆ. ಬೇರೆ ಕಡೆ ಹೋಗಿ ಹೇಳಿದ್ರೆ ಅದು ಆಗದೆ ಇರ್ಬೋದು. ಬಟ್ ಅಬ್ಸರ್ವೇಷನ್ ಏನಂದರೆ, ನಿಮಗೆ ಇಲ್ಲಿಗೆ ಏನು ಪ್ರಸ್ತುತತೆ ಇರುತ್ತೆ ಅದನ್ನ ತಗೊಂಡು ಮಾತಾಡಬೇಕು. ಮತ್ತು ಆಡಿಯನ್ಸ್ ಅದು ಕನೆಕ್ಟ್ ಆಗ್ತಾರೆ. ಜಾಗದ ಬಗ್ಗೆ ಮಾತಾಡಬೇಕು. ಹೌದು ಹೌದು. ಸೊ ಆ ಥರದ್ದು ನೀವು ಪ್ರತಿಯೊಂದು ಜಾಗದಲ್ಲೂ ಮಾಡ್ತಾರೆ. ಯು ಶುಡ್ ಜಸ್ಟ್ ಹ್ಯಾವ್ ಎನ್ ಓಪನ್ ಐ ಆ್ಯಂಡ್ ಮೈಂಡ್. ಹೋಗಿ ಇಲ್ಲೇನಿದೆ, ಏನು ಮಾಡ್ತಾರೆ, ಜನ ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ವರ್ತಿಸ್ತಾ ಇದ್ದಾರೆ, ಇವ್ರೇನು ಮಾತಾಡಿದ್ರು, ಅವ್ರೇನು ಮಾತಾಡಿದ್ರು, ಪ್ರತಿಯೊಂದರ ಬಗ್ಗೆನೂ ಅರಿವಿರಬೇಕು. ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತಾರಲ್ಲ ಆ ಥರ. ಹ್ಯೂಮರ್ ಅಂತೂ ನಿಜವಾಗ್ಲೂ ಅದಿರಬೇಕು. ಯಾಕಂದರೆ ಒಬ್ಬ ಕಲಾವಿದನಿಗೆ, ನನಗೆ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಬ್ಬ ಕಲಾವಿದನಿಗೆ ಸ್ಟೇಜಿಗೆ ಹೋಗೋಕ್ಕೆ ಮುಂಚೆ ಅವನಿಗೆ ಹುಷಾರಿರ್ಬೋದು, ಹುಷಾರಿಲ್ಲದೆ ಇರ್ಬೋದು, ಪರ್ಫಾರ್ಮ್ ಮಾಡೋ ಮನಸ್ಥಿತಿಲಿ ಇರ್ಬೋದು, ಇಲ್ಲದೆ ಇರಬಹುದು, ಅವ್ನು ಡಿಪ್ರೆಷನ್ನಲ್ಲಿರ್ಬೋದು, ಹಸ್ಕೊಂಡಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು. ಬಟ್ ಒಂದು ಆಡಿಯನ್ಸ್ನ ನೋಡಿದಾಗ ಅವನ ಕರ್ತವ್ಯ ಏನು, ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡುವಂಥದ್ದು. ಆ ಜನರಿಗೆ ಈಗ ದುಡ್ಡು ಕೊಟ್ಟು ಕರೆಸ್ಕೊಂಡಿರ್ತಾರೆ, ಎಷ್ಟೋ ಜನ ಎಷ್ಟೋ ದೂರದಿಂದ ಬಂದಿರ್ತಾರೆ ನಮ್ಮನ್ನು ನೋಡಬೇಕು ಅಂತ. ಆಮೇಲೆ ಯಾವುದೋ ಒಂದು ದುಃಖ ಇಟ್ಕೊಂಡು ಬಂದಿರ್ತಾರೆ, ಅವರು ಅದನ್ನು ಮರಿಬೇಕು ಅಂತ ಬಂದಿರ್ತಾರೆ. ಅದಕ್ಕೆ ನಾವು ಸರಿಯಾಗಿ ಒಂದು ಪರ್ಫಾರ್ಮ್ ಮಾಡಿಲ್ಲ ಅಂತಂದರೆ ಅದಕ್ಕೆ ನ್ಯಾಯ ಒದಗಿಸ್ದಂಗೆ ಆಗಲ್ಲ. ಸೊ ಅಲ್ಲಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ನಮ್ದು ಏನೇ ಕಷ್ಟ ಇರ್ಬೋದು, ಏನೇ ಇರ್ಬೋದು, ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡಬೇಕು. ಅದು ವೃತ್ತಿ ಧರ್ಮ. ಸೊ ಪ್ರತಿಯೊಬ್ಬ ಆರ್ಟಿಸ್ಟೂ ಅದಕ್ಕೆ, ಈಗ ಬೇರೆಯವರಾದರೆ ರಜೆ ಹಾಕ್ಬಿಡ್ಬೋದು, ನಂಗೆ ಹುಷಾರಿಲ್ಲ, ನಮ್ಮ ಮನಸ್ಸು ಸರಿ ಇಲ್ಲ ಅಂತ. ಬಟ್ ನಾವು ಹಂಗೆ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಇಲ್ಲಿವರೆಗೂ ಎಷ್ಟು ಕಾರ್ಯಕ್ರಮಗಳು ಒಪ್ಕೊಂಡಿದ್ದೇನೆ, ಒಂದು 2 ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದೀನಿ. ಸಿಕ್ಕಾಬಡೆ ಬೆಡ್ ರಿಡನ್ ಆಗಿದೆ ಅಷ್ಟೇ. ಇಲ್ಲ ಅಂದರೆ ನಾನು ತೀರಾ ಜ್ವರವನ್ನಾಗಲೂ ಹೋಗಿ ಪರ್ಫಾರ್ಮ್ ಮಾಡಿದ್ದೀನಿ. ನಾನು ಹುಷಾರಿಲ್ದಿದ್ದಾಗಲೂ ಪರ್ಫಾರ್ಮ್ ಮಾಡಿದ್ದೀನಿ. ಆಗೋದೇ ಇಲ್ಲ ಅನ್ನೋ ಮಟ್ಟದಲ್ಲೂ ಪರ್ಫಾರ್ಮ್ ಮಾಡಿದ್ದೀನಿ. ನಾನು ಶೋಸು ಒಂದು ಸತಿ ಒಪ್ಕೊಂಡ್ರೆ, ಎಷ್ಟೋ ಸತಿ ಫ್ರೀ ಶೋಸ್ ಒಪ್ಕೊಂಡು ಸಿಕ್ಕಾಬಡೆ ಒಳ್ಳೆ ಬಡ್ಜೆಟ್ದು ಬಂದಾಗ್ಲೂ ನಾನು ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ. ಆ ದೊಡ್ಡ ಶೋ ಬಂತು ಅಂತ ಚಿಕ್ಕ ಶೋನ ಬಿಟ್ಟಿಲ್ಲ. ಇಲ್ಲ ಇಲ್ಲ, ಅದು ನಾನು ಮಾಡಲ್ಲ. ಒಂದು ಸತಿ ಧೋನಿ ಜೊತೆ ಪರ್ಫಾರ್ಮ್ ಮಾಡಬೇಕಾಗಿತ್ತು, ನನಗೆ ಬುಕ್ ಆಗೋಗಿತ್ತು. ಬಟ್ ನಾನು ಇಲ್ಲ, ಐಮ್ ಸಾರಿ ಅನ್ಕೋತಾರೆ ಕೆಲವರು, ಏನು ಮೂರ್ಖತನ ಅಂತ. ಆದರೂ ನನಗೆ ಒಂದು ಸತಿ ಕೊಟ್ಟು ಮಾತು, ಐ ಡೋಂಟ್ ವಾಂಟ್ ಟು ಗೋ ಬ್ಯಾಕ್ ಆನ್ ದಟ್. ಈಗ ಯಾರೋ ನಂಬ್ಕೊಂಡು ಮಾಡಿ ಚಿಕ್ಕ ಶೋನೇ ಇರ್ಬೋದು, ಬಟ್ ಸಂಬಡಿ ಟ್ರಸ್ಟ್ ಮೀ ಅಲ್ವಾ, ಇಲ್ಲ ಇವ್ರು ಬರ್ತಾರೆ ಅಂತ ನಂಬಿದ್ದಾರೆ. ಹಾಂ, ಎಷ್ಟೋ ಸತಿ ನಮಗೆ ಆಗುತ್ತೆ ಆ ಥರ ಒಪ್ಕೊಂಡು, ಇಲ್ಲ ಮೇಡಮ್ ನಾಳೆ ಕ್ಯಾನ್ಸಲ್ ಆಗೋಯ್ತು ಅಂತ ಹಿಂದಿನ ದಿನ ಹೇಳ್ತಾರೆ. ಒಳ್ಳೆ ಬಡ್ಜೆಟ್ ಶೋ ಇರುತ್ತೆ, ಬಟ್ ಇವ್ರದ್ದು ಒಂದು ಸತಿ ಕೊಟ್ಟಿದ್ದೀವಿ ಅಂತ ಇದು ಮಾಡಿದ್ರೆ ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲು ಮಾಡಿರ್ತಾರೆ. ಆ ಥರನೂ ಆಗುತ್ತೆ. ಬಟ್ ಇಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್. ಬಟ್ ವ್ಯಾಲ್ಯೂಸ್ ಬಿಟ್ಕೊಡ್ಬಾರ್ದು, ಮನುಷ್ಯನ ವ್ಯಾಲ್ಯೂಸ್. ಸೊ ಈಗ ಡಿಜಿಟಲ್ ಕಾಲ ಹೇಗೆ ಅಪ್ಡೇಟ್ ಆಗ್ತದೆ ಸರ್? ಕೊರೋನಾ ಬಂದಾಗಂತೂ ಒಂದು 15-20 ದಿನ, ಒಂದು 6 ತಿಂಗಳೇ ಫಸ್ಟು ವೇವಲ್ಲಿ ಸ್ವಲ್ಪ ಕಷ್ಟನೇ ಆಯಿತು. ಪ್ರತಿಯೊಂದು ಆರ್ಟಿಸ್ಟ್ಗೂ ಕಷ್ಟ ಆಯಿತು ಸರ್. ಅಟ್ಲೀಸ್ಟ್ ನಾನು ಕನ್ನಡ, ಇಂಗ್ಲೀಷ್, ಹಿಂದಿನಲ್ಲಿ ಪರ್ಫಾರ್ಮ್ ಮಾಡ್ತೀನಿ, ಕಾರ್ಪೊರೇಟ್ ಶೋಸ್ ಕೊಡ್ತೀನಿ. ಸೊ ಹಾಗಾಗಿ ನನಗೆ ಆ ಮಟ್ಟದ ಕಷ್ಟ ಆಗಲಿಲ್ಲ, ಯಾಕಂದರೆ ನನಗೆ ಅಪ್ಡೇಟ್ ಆಗೋದು ಈಸಿ ಆಗಿತ್ತು. ನಾನು ಜೊತೆಗೆ ಕೊಟ್ಟಿದ್ದೆ ಲೈವ್ ಶೋಸ್ ಆಗಿದ್ದರಿಂದ ಲೈವ್ ಶೋಸ್ ಮಾಡಿ ಬರೀ ಕ್ಯಾಮ್ರಾನೇ ಫೇಸ್ ಮಾಡಿ ನನಗೆ ಅಭ್ಯಾಸ ಆಯಿತು. ಜನನೇ ಇಲ್ಲದೇ ನಾನು ಕ್ಯಾಮ್ರಾ ಫೇಸ್ ಮಾಡಿ ಪರ್ಫಾರ್ಮ್ ಮಾಡಿದ್ದೆ. ಸೊ ಅದೇನು ಕಷ್ಟ ಆಗಲಿಲ್ಲ. ಆದರೂ ನಿಮಗೆ ಕಾರ್ಪೊರೇಟ್ ಶೋ ಎಲ್ಲ ಇಟ್ಸ್ ಡಿಫ್ರೆಂಟ್. ಅವ್ರು ಪ್ರಶ್ನೆಗಳು ಕೇಳ್ತಾರೆ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಅಲ್ಲಿ ನೋಡ್ಕೊಂಡು ಇದು ಮಾಡಬೇಕು, ಕ್ಯಾಮ್ರಾಗೆ ಪರ್ಫಾರ್ಮ್ ಮಾಡಬೇಕು. ಒಂದು ಸೆಟಪ್ಪೇ ಬೇರೆ ಇರುತ್ತೆ. ನೀವು ಯಾಕಂದರೆ ನಿಮ್ಮದೇ ಒಂದು ಸ್ಟುಡಿಯೋ ಬಿಲ್ಡ್ ಮಾಡಬೇಕಾಗುತ್ತೆ, ಹೋಮ್ ಸ್ಟುಡಿಯೋ ಥರ. ಸ್ಕ್ರೀನ್ ಹಾಕಬೇಕು, ಲೈಟ್ ಇರಬೇಕು, ಪವರ್ ಕಟ್ಸ್ ಇರುತ್ತೆ, ಅದಕ್ಕೆ ಬ್ಯಾಕಪ್ ಇರಬೇಕು, ಪ್ರತಿಯೊಂದೂ ನೀವು ಯೋಚನೆ ಮಾಡಬೇಕಾಗುತ್ತೆ. ಸೊ ನಾನು ಇನಿಷಿಯಲಿ ದುಡ್ಡು ತೊಗೊಳ್ಳಿಲ್ಲ, ನಾನು ಫ್ರೀಯಾಗಿ ಮಾಡ್ತೇನೆ ಅಂತಿದ್ದೆ. ಏಕೆಂದರೆ ನನಗೆ ಗೊತ್ತಿಲ್ಲ ಅದು ಹೇಗೆ ಬರುತ್ತೆ ಅಂತ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಚಾರ್ಜ್ ಫಾರ್ ಸಮಥಿಂಗ್ ದಟ್ ಐ ಡೋಂಟ್ ನೋ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಒಂದಷ್ಟು ಶೋಸ್ ಫ್ರೀಯಾಗೆ ಮಾಡಿದೆ ನಾನು, ನನಗೆ ಕಾನ್ಫಿಡೆನ್ಸ್ ಬರೋವರೆಗೂ, ಇಲ್ಲ ಇದು ಕ್ಲಿಕ್ ಆಗುತ್ತೆ ಅಂತ. ಅದಾದಮೇಲೆ ವಿ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್ ಪ್ರೊಫೆಷ್ನಲಿ. ಆ ಥರ ಅಂದರೆ ಒಂದು ಟ್ರಾನ್ಸಿಷನ್ ಸ್ಮೂತ್ ಇರಬೇಕು, ಅವ್ರಿಗೆ ಪರ್ಫಾರ್ಮ್ ಮಾಡಿಸ್ಕೊಳ್ಳೋರಿಗೆ ಒಂದು ಖುಷಿ ಇರಬೇಕು, ಸಾರ್ಥಕ ಆಯಿತು ಅನ್ಬೇಕು. ಹೌದು. ಬಟ್ ತುಂಬ ಚೆನ್ನಾಗಿದೆ, ದೇವ್ರ ದಯದಿಂದ ನನಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬಂತು.
ಆರಾಮಾಗಿ ಕೂತಿದ್ದೇ ಇಲ್ಲ ನಾನು. ಲಾಕ್ಡೌನಲ್ಲೂ ಸುಮಾರು ಪ್ರೋಗ್ರಾಮ್ಗಳು ಮಾಡಿದೆ, ಚೆನ್ನಾಗಿತ್ತು. ಬೇರೆ ಬೇರೆ ಕಂಪನಿಗಳಿಂದ ಕರೀತಾ ಇದ್ರು, ಯಾಕಂದರೆ ಅವ್ರಿಗೂ ಅವರ ಜನರನ್ನ ಎಂಗೇಜ್ ಮಾಡಿಡಬೇಕಾಗಿತ್ತು, ಫ್ಯಾಮಿಲೀಸ್ನ ಎಂಗೇಜ್ ಮಾಡಿಡಬೇಕಾಗಿತ್ತು. ಸೊ ಸಾಕಷ್ಟು ಕಂಪನಿಗಳಿಂದ ಕರೀತಾ ಇದ್ರು, ಸಾಕಷ್ಟು ಕಾರ್ಪೊರೇಟ್ ಶೋಸ್ ಸರ್ ಮಾಡಿದ್ದು ನಾನು. ಇನ್ಯಾರು ಕರ್ಸೋಕ್ಕಾಗೋಲ್ಲ ಆ ಟೈಮಲ್ಲಿ, ಎವ್ರಿಥಿಂಗ್ ಕೇಮ್ ಟು ಅ ಸ್ಟ್ಯಾಂಡ್ ಸ್ಟಿಲ್. ಅದಕ್ಕೆ ಪಾಪ ತುಂಬ ಕಾರ್ಪೊರೇಟ್ ಕಂಪನಿಗಳು ಕರೆಸಿದ್ರು, ಮಾಡಿದ್ವಿ, ಚೆನ್ನಾಗಾಯಿತು. ಸೊ ಈಗ ತಾನು ಹೇಗೆ ಜನರ ಜೊತೆ ಯೂಟ್ಯೂಬ್ ಎಲ್ಲ ಮಾಡ್ಕೊಂಡಿದ್ದೀರಾ ಅಥವಾ ಯೂಟ್ಯೂಬ್ ಮಾಡಿದ್ದೀನಿ. ಯೂಟ್ಯೂಬ್ ಇಂದುಶ್ರೀ ರವೀಂದ್ರ ಅಫಿಷಿಯಲ್ ಅಂತ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಇಂದುಶ್ರೀ ರವೀಂದ್ರ ಅಂತ ಇದೆ. ನಾನು ಹೊಸ ಹೊಸ ಅಪ್ಡೇಟ್ಸ್ ಏನು ಮಾಡ್ತೀನಿ, ಏನು ಕಾರ್ಯಕ್ರಮಗಳು ಕೊಡ್ತೀನಿ, ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ. ಆಮೇಲೆ ಅದು ಎಲ್ಲೋ ಕಾರ್ಯಕ್ರಮ ಕೊಟ್ಟಿರೋಂಥ ಒಂದು ರಿಯಾಕ್ಷನ್ಸ್ ಇರುತ್ತೆ, ಶೋಸ್ ಇರುತ್ತೆ. ಸೊ ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಜನರಿಗೊಂದು ಐಡಿಯಾ ಇರುತ್ತೆ ಏನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ, ಹೊಸದೇನು ಮಾಡಿದ್ದೀನಿ. ಅದು ಬೇಕಾದರೆ ಯು ಕ್ಯಾನ್ ಫಾಲೋ ಮೀ ಆನ್ ಇಂದುಶ್ರೀ ರವೀಂದ್ರ ಅಫಿಷಿಯಲ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇಂದುಶ್ರೀ ರವೀಂದ್ರ. ಕಸದಲ್ಲಿ ಡ್ರೈ ಗಾರ್ಬೇಜ್ ಮತ್ತೆ ವೆಟ್ ಗಾರ್ಬೇಜ್. ಸರ್ಕಾರದಲ್ಲೂ ಅಷ್ಟೇ, ಒಂದು ಡ್ರೈ ಮತ್ತೊಂದು ವೆಟ್. ಡಿಂಕುಗೆ ತುಂಬ ತುಂಬ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ವೆಲ್ಕಮ್. ನಿಮ್ಮ ಕಥೆ ಭಾಳ ಚೆನ್ನಾಗಿತ್ತು ಡಿಂಕು ಅವರೇ. ನನ್ನ ಕತೆ ತುಂಬ ಚೆನ್ನಾಗಿ ಹೇಳ್ತೀನಿ, ತುಂಬ ಹುಡುಗಿರ್ಗೆ ಹೇಳಿ ಬಿದ್ದಿದ್ದಾರೆ. ಸ್ನೇಹಿತರೆ, ನಿಮ್ಮೆಲ್ಲರ ಪರವಾಗಿ ಇಂದುಶ್ರೀ ರವೀಂದ್ರ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಭಾಳ ಥ್ಯಾಂಕ್ಸ್ ಅಮ್ಮ, ನಮಗೂ ಸಂದರ್ಶನ ಕೊಟ್ಟು ಇಷ್ಟು ಸುದೀರ್ಘವಾದ ಸಮಯ ಕೊಟ್ರಿ, ತುಂಬ ಥ್ಯಾಂಕ್ಸ್. ಸರ್ ನಿಮಗೆ ಧನ್ಯವಾದಗಳು ಬಂದಿದ್ದಕ್ಕೆ. ಇರಲಿ, ಇನ್ನೊಂದಷ್ಟು ಹೆಚ್ಚೆಚ್ಚು ಶೋಗಳಾಗಲಿ ಅಂತ ಕೇಳ್ಕೊತೀನಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಕೆಲಸ ಮಾಡ್ತಿರುವ ಎಲ್ಲ ಕನ್ನಡಿಗರನ್ನು ಹೀಗೆ ಹರಿಸಿ. ನಮಸ್ತೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.